ನಮಸ್ಕಾರ. ಯಜಮಾನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಹೆಣ್ಣು ಈ ಹೆಸರನ್ನ ಹೇಳ್ತಾ ಇದ್ದ ಹಾಗೆ ಬೇರೆ ಬೇರೆ ಗಾದೆ ಮಾತುಗಳು ನೆನಪಾಗುತ್ತೆ. ಹೆಣ್ಣು ಅಂದ್ರೆ ಸಮಾಜದ ಕಣ್ಣು ಅಂತೀವಿ. ಹೆಣ್ಣು ಅಂದ್ರೆ ವಾತ್ಸಲ್ಯ, ಪ್ರೀತಿ, ಕರುಣೆ, ಹೀಗೆ ಬೇರೆ ಬೇರೆ ತರಹದ ವ್ಯಾಖ್ಯಾನವನ್ನ ಮಾಡ್ತಾ ಹೋಗ್ತೀವಿ. ಎಲ್ಲೋ ಒಂದು ಕಡೆ ಅನ್ಸುತ್ತೆ ಈ ಎಲ್ಲ ವ್ಯಾಖ್ಯಾನಗಳು ಕೂಡ ಕೇವಲ ಮಾತಿಗೆ, ಪುಸ್ತಕಕ್ಕೆ ಮಾತ್ರ ಸೀಮಿತ ಆಗಿದೆ. ಹೆಣ್ಣನ್ನ ನಮ್ಮ ಸಮಾಜ ನೋಡುವಂತ ದೃಷ್ಟಿಯೇ ಬೇರೆ. ಹೆಣ್ಣು ತಾಯಿ ಆಗಬೇಕು, ಅಕ್ಕ ಆಗಬೇಕು, ತಂಗಿ ಆಗಬೇಕು, ಆಕೆ ಒಬ್ಬರೇ ಆದ್ರೂ ಕೂಡ ನಿರ್ವಹಿಸುವಂತ ಪಾತ್ರಗಳು ಬೇರೆ ಬೇರೆ. ಆದರೆ ನಮ್ಮ ಸಮಾಜ ಆಕೆ ನೋಡುವಂಥ ದೃಷ್ಟಿನೇ ಬೇರೆ. ಹೆಣ್ಣು ಯಾವುದೇ ರೀತಿಯಲ್ಲೂ ಕೂಡ ಬೇರೆ ಬೇರೆ ರಂಗಗಳಲ್ಲಿ ಮುಂದೆ ಬರಬಾರ್ದು ಅಂತ ಅಂದ್ಕೊಳ್ಳುವಂಥ ಮನಸ್ಥಿತಿ ನಮ್ಮ ಸಮಾಜದ್ದು. ಗಂಡಿಗಿಂತ ಹೆಣ್ಣು ಯಾವುದೇ ರೀತಿಯಲ್ಲೂ ಕೂಡ ಮುಂದೆ ಬರಬಾರ್ದು ಅಂದ್ಕೊಳ್ತೀವಿ ನಾವು. ಆದ್ರೆ ಆ ಹೆಣ್ಣು ಮಾತ್ರ ಸುಮ್ಮನೆ ಕೂತಿಲ್ಲ. ನಾನು ಕೇವಲ ನಮ್ಮ ಅಡುಗೆ ಮನೆಗೆ ಅಥವಾ ಮನೆಗೆ ಮಾತ್ರ ಯಜಮಾನಿಯಲ್ಲ, ಇಡೀ ಪ್ರಪಂಚಕ್ಕೆ ಯಜಮಾನಿ ಆಗಬಲ್ಲೆ ಅನ್ನೋದನ್ನ ತನ್ನ ಸಾಧನೆಯ ಮೂಲಕ ಸಾಧಿಸಿ ತೋರಿಸಿದ್ದಾರೆ. ಅಂತಹ ನೂರಾರು ಜನ ಸಾಧಕರು ನಮ್ಮ ನಡುವೆ ಇದ್ದಾರೆ. ಅಂತಹ ಸಾಧಕರನ್ನ ಪರಿಚಯಿಸುವಂತ ಕಾರ್ಯಕ್ರಮವೇ ಯಜಮಾನಿ. ಅವರ ಜೀವನಗಾಥೆ ನಿಮ್ಗೆಲ್ಲೋ ಒಂದು ಕಡೆ ಸ್ಫೂರ್ತಿ ಆಗ್ಬೋದು, ನಿಮ್ಮಲ್ಲಿ ಒಂದು ಹೊಸ ಛಲ, ಉತ್ಸಾಹವನ್ನು ತುಂಬಬಹುದು. ಹೀಗಾಗಿ ಅವರ ಲೈಫ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಇಷ್ಟೆಲ್ಲ ಹೇಳಿದ್ಮೇಲೆ ನಿಮ್ಗೊಂದು ಕ್ಯೂರಿಯಾಸಿಟಿ ಇರುತ್ತೆ, ಇವತ್ತಿನ ನಮ್ಮ ಯಜಮಾನಿ ಯಾರು ಅಂತ. ಬೇರೆ ಯಾರು ಅಲ್ಲ, ಇವತ್ತಿನ ನಮ್ಮ ಕಾರ್ಯಕ್ರಮದ ಯಜಮಾನಿ ವೀಣಾ ವಿಜಯಾನಂದ ಕಾಶ್ಯಪ್ನವ್ರು, ಶಾರ್ಟ್ ಆಗಿ ವೀಣಾ ಕಾಶ್ಯಪ್ನವ್ರು. ಮೇಡಮ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇನ್ನ ವೀಣಾ ಕಾಶ್ಯಪ್ನವ್ರು ಬಾಗಲಕೋಟೆ ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇಡೀ ರಾಜ್ಯಕ್ಕೆ ಚಿರಪರಿಚಿತವಾಗಿರುವಂಥ ಹೆಸರು. ಬಾಗಲಕೋಟೆ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರು ಕೂಡ ಹೌದು. ಅಷ್ಟು ಮಾತ್ರ ಅಲ್ಲ, ಇನ್ನು ವೀಣಾ ಕಾಶ್ಯಪ್ನವರು ಯೂತ್ಸ್ ಐಕಾನ್, ಸ್ಟೈಲ್ ಐಕಾನ್, ಅದಕ್ಕೂ ಕೂಡ ಮಿಗಿಲಾಗಿ ಒಂದು ಕಡೆಯಿಂದ ತಮ್ಮ ಸಂಸಾರ, ಮತ್ತೊಂದು ಕಡೆಯಿಂದ ರಾಜಕೀಯ, ಎರಡನ್ನೂ ಕೂಡ ಸರಿದೂಗಿಸ್ಕೊಂಡು ಹೋಗ್ತಾ ಇದ್ದಾರೆ. ವೀಣಾ ಕಾಶ್ಯಪ್ನವ್ರು ಕೂಡ ನಾನು ಹೆಣ್ಣು, ನನ್ನ ಕೈಲಿ ಏನು ಮಾಡೋಕ್ಕಾಗುತ್ತೆ ಅಂತ ಹೇಳಿದ್ರೆ ಅವ್ರು ಸುಮ್ಮನೆ ಇರಬೇಕಿತ್ತು, ಮನೇಲಿ ಇರಬೇಕಿತ್ತು, ಅಡುಗೆ ಮನೇಲಿ ಇರಬೇಕಿತ್ತು. ಆದರೆ ವೀಣಾ ಕಾಶ್ಯಪ್ನವ್ರು ಹಾಗೆ ಅಂದ್ಕೊಳ್ಳಿಲ್ಲ. ನನ್ನ ಕೈಲಿ ಎಲ್ಲವನ್ನೂ ಕೂಡ ಮಾಡ್ಲಿಕ್ಕಾಗುತ್ತೆ ಅಂತ ಹೇಳಿ ರಾಜಕೀಯ ಕ್ಷೇತ್ರಕ್ಕೆ ಧುಮುಕಿ ಇಂದು ಯಶಸ್ವಿಯಾಗಿದ್ದಾರೆ. ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಆಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಿದ್ದಾರೆ. ಅವ್ರನ್ನೇ ಮಾತನಾಡಿಸ್ತಾ ಹೋಗೋಣ, ಅವರ ಲೈಫ್ ಸ್ಟೋರಿಯನ್ನು ಕೇಳ್ತಾ ಹೋಗೋಣ, ಯಾವ ರೀತಿಯಾಗಿ ರಾಜಕೀಯಕ್ಕೆ ಪ್ರವೇಶವನ್ನು ಮಾಡಿದ್ರು ಅಂತ ಹೇಳಿ. ಅವರ ಆ ಜೀವನ ಗಾಥೆ ನಿಮ್ಮಲ್ಲೊಂದು ಸ್ಫೂರ್ತಿಯನ್ನು ತುಂಬಬಹುದು. ಕಾರ್ಯಕ್ರಮವನ್ನು ಶುರು ಮಾಡ್ತೀವಿ. ಹೇಗಿದ್ರೆ ಮೇಡಮ್, ಆರೋಗ್ಯ ಎಲ್ಲ ಹೇಗಿದೆ? ಮೇಡಮ್, ಈಗ ನಿಮ್ಮನ್ನು ಸಾಧಾರಣವಾಗಿ ಕರಿತಾ ಹೋಗ್ತಾರೆ. ಬಾಗಲಕೋಟೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಅನ್ನೋದು ಒಂದು ಕಡೆ, ಮತ್ತೊಂದು ಕಡೆಯಿಂದ ಸ್ಟೈಲ್ ಐಕಾನ್ ಅಂತಾರೆ, ಯೂತ್ಸ್ ಐಕಾನ್ ಅಂತಾರೆ. ಏನ್ ಅನ್ಸುತ್ತೆ ಅವತ್ತು? ಖುಷಿ ಅನ್ಸುತ್ತೆ ಆಕ್ಚುಲಿ. ಈ ಮೊದಲು ನೀವ್ ಹೇಳ್ದಂಗೆ ಬರೀ ಗೃಹಿಣಿ ಆಗಿದ್ದೆ, ಅವಾಗ ಇಷ್ಟೊಂದೆಲ್ಲ ಹೆಸರು ಇರ್ಲಿಲ್ಲ. ಬಟ್ ಈ ಫೀಲ್ಡಿಗೆ ಬಂದ್ಮೇಲೆ ಎಲ್ಲ ಗುರುತಿಸ್ತಾರೆ. ಆಮೇಲೆ ಎಲ್ಲ ಗ್ರಾಮೀಣ ಮಟ್ಟದಿಂದ ಹಿಡಿದು ಇಡೀ ಸ್ಟೇಟ್ ವೈಸ್ ಗುರುತಿಸ್ತಾರೆ. ಅದೊಂದು ಖುಷಿ ನಂಗೆ. ಒಂಥರ ರಾಜಕೀಯ ಕ್ಷೇತ್ರದ ಸೆಲೆಬ್ರಿಟಿ ಅನ್ಸ್ಕೊಬಿಟ್ಟಿದ್ರೆ ನೀವು. ಖಂಡಿತವಾಗ್ಲು. ಯೂಶಲಿ ನಮ್ ಡಿಸ್ಟಿಕ್ ಅಲ್ಲಿ ಕರೀತಾರೆ ಸೆಲೆಬ್ರಿಟಿ ಅಂತಾನೆ, ಸೆಲೆಬ್ರಿಟಿ ಮೇಡಮ್ ಅಂತ ಕರೀತಾರೆ. ಏನೋ ಒಂಥರ ಖುಷಿ. ಒಟ್ಟೊಟ್ಟಿಗೆ ಎರಡೆರಡು ಪದವಿ, ನಂಗೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಒಂದ್ ಕಡೆ, ಸೆಲೆಬ್ರಿಟಿ ಅಂತ ಅನ್ಸ್ಕೊಂಡಾಗ ಏನೋ ಒಂಥರ ಖುಷಿ. ಒಂದು ಈಗ ಸೀರೆನ ನಾವೆಲ್ಲ ಅನ್ಕೊಳ್ತೀವಿ, ನಾವು ಭಾರತ ದೇಶದ ಸಂಸ್ಕೃತಿ, ಸೀರೆ ನೋಡ್ಬೇಕಾಗಿಲ್ಲ ಅಂತ ಹೇಳಿ. ಬಟ್ ಆ ಸೀರೆಗೆ ಒಂದು ಹೊಸ ಟಚ್ ಕೊಟ್ಬಿಟ್ರಿ, ಸ್ಟೈಲ್ ಟಚ್ ಕೊಟ್ಬಿಟ್ರಿ ನೀವು, ಇಳ್ಕಲ್ ಸ್ಯಾರಿ. ಖಂಡಿತವಾಗ್ಲು. ಯಾಕಂತಂದ್ರೆ ಇಳ್ಕಲ್ ಸಾರಿ ನಮ್ಮ ಒಂದು ಉತ್ತರ ಕರ್ನಾಟಕದ ಒಂದು ಹಳೆ ಇತಿಹಾಸ ಹೊಂದಿದಂತ ಸೀರೆ ಅದು. ಬಟ್ ಎಲ್ಲರೂ ಏನ್ ಅನ್ಕೊಂಡಿದ್ರು, ಅದು ಅಜ್ಜಿಗಳ ಸೀರೆ, ಇಳ್ಕಲ್ ಸೀರೆ ಅಂತಂದ್ರೆ ಬರೀ ಅಜ್ಜಿ ಅಷ್ಟೇ ಉಡ್ಬೇಕು ಅಂತ. ಬಟ್ ನಾನು ಉಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಇವಾಗೆಲ್ಲ ಯೂತ್ಸ್ ಸುಮಾರು ಜನ ಫಾಲೋ ಮಾಡ್ತಾ ಇದಾರೆ. ಸುಮಾರು ಜನ ಫಾಲೋ ಮಾಡ್ತಾರೆ. ನಾನು ಹುಟ್ಟಿರೋಂಥ ಸ್ಯಾರೀಸ್ ಫೋಟೋ ತಗೊಂಡು ಹೋಗಿ ಶಾಪ್ಸ್ ಅಲ್ಲಿ ಈ ತರ ಸ್ಯಾರಿ ಕೊಡ್ರಿ ಅಂತ ಕೇಳ್ತಾರೆ. ಸಾರಿ ಶಾಪ್ಸ್ ಅವ್ರು ಕೂಡ ಖುಷಿ ಆಗ್ತಾರೆ. ಅಂದ್ರೆ ಇಳ್ಕಲ್ಲು ಕೇವಲ ಅಜ್ಜರಿಗೆ ಮಾತ್ರ ಅಲ್ಲ, ನಾವೆಲ್ಲರೂ ಕೂಡ ಹುಡ್ಬೋದು ಅನ್ನೋ ತೋರಿಸ್ಕೊಟ್ರಿ. ಹೌದು ಹೌದು. ಯಾಕಂತಂದ್ರೆ ಸಾಕಷ್ಟು ಇವಾಗಿನ ಟ್ರೆಂಡಿನ ಡಿಸೈನ್ಸ್ ಇದೆ ಅದ್ರಲ್ಲಿ. ಹುಟ್ರ ಯೂತರು ಕೂಡ ಇನ್ನ ಚೆನ್ನಾಗಿ ಕಾಣ್ಬೋದು ಆ ಸಾರೀಸ್ ಅಲ್ಲಿ ಅಂತ ನನ್ನೊಂದು ಅಭಿಪ್ರಾಯ. ನನಗೊಂದು ಕ್ಯೂರಿಯಾಸಿಟಿ ಇದೆ, ನಿಮ್ಗೆ ಯಾವ ಸಿನಿಮಾದಲ್ಲಿ ಆಫರ್ ಬರ್ಲಿಲ್ಲ ನಟಿಯಾಗಿ? ಬಂದಿತ್ತು ಆಕ್ಚುಲಿ, ಸುಮಾರು ಸಿನಿಮಾಸ್ ಅಲ್ಲಿ ಆಫರ್ ಬಂದಿತ್ತು. ನಾನು ಸಿನಿಮಾದಲ್ಲಿ ನಟನೆ ಮಾಡಕ್ ಹೋಗಿಲ್ಲ, ಕ್ಲಾಪಿಂಗಿಗೆ ಹೋಗಿದ್ದೀನಿ. ಮೊಡವೆ ಅಂತ ಒಂದು ಸಿನಿಮಾಗೆ ಹೋಗಿದ್ದೀನಿ. ಬಜರಂಗ್ ಬಲಿ ಅಂತೇಳಿ ಒಂದು ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ತೆಗೆದ್ರು, ಅದಕ್ಕೆ ಹೋಗಿದ್ದೀನಿ. ಸ್ಟೂಡೆಂಟ್ ಲಾಂಚಿಂಗಿಗೆ ಹೋಗಿದ್ದೀನಿ. ಸುಮಾರು ಫಿಲಮ್ಸ್ಗೆ ಹೋಗಿದ್ದೀನಿ. ಮುಂದೆ ಯಾವ್ದಾದ್ರು ಆಫರ್ ಬಂದ್ರೆ? ಮುಂದೆ ಆಫರ್ ಬಂದ್ರೆ ನಂಗೆ ಅದಕ್ಕೆ ಟೈಮ್ ಇಲ್ಲ ಇವಾಗ ಸದ್ಯ, ನೋಡೋಣ. ಓಕೆ ಮ್ಯಾಮ್, ಓಕೆ, ಇದೆಲ್ಲ ಒಂದ್ ಸೈಡ್ ಆಯ್ತು. ಇನ್ನ ನಿಮ್ಮ ಜೀವನದ ಬಗ್ಗೆ ತಿಳ್ಕೊಬೇಕು, ನಮ್ಮೆಲ್ಲರೂ ಕೂಡ ಕ್ಯೂರಿಯಾಸಿಟಿ ಇದೆ. ಬಟ್ ನಿಮ್ಮ ಬಾಗಲಕೋಟೆ ಜನರಿಗೂ ಅಷ್ಟೇ, ಬೇರೆ ರಾಜ್ಯ ಜನರಿಗೂ ಕ್ಯೂರಿಯಾಸಿಟಿ ಇರುತ್ತೆ. ವೀಣಾ ಕಾಶ್ಯಪ್ಪನವರ ಜೀವನ ಚರಿತ್ರೆ ಹೇಗಿತ್ತು ಅಂತ ಹೇಳಿ. ಮೊದಲು ಬಾಲ್ಯವನ್ನ ನೆನ್ಪು ಮಾಡ್ಕೊಳ್ಳಿ. ಬಾಲ್ಯ ಅಂದ್ರೆ ನಮಗಷ್ಟೇ ಏನೇನು ನೆನಪಾಗತ್ತೆ, ತುಂಟಾಟ, ತರಲೆ, ಅದ್ಭುತ. ಬಾಲ್ಯವನ್ನ ಯಾರಿಗೂ ಕೂಡ ಮರೆಯಕ್ಕೆ ಆಗಲ್ಲ, ಲೈಫ್ ಲಾಂಗ್ ಮೆಮೊರಿ.
ಒಬ್ಬರಿಗೆ ಬಾಲ್ಯ ಸಿಹಿ ಆಗಿದ್ರೆ ಒಂದಷ್ಟು ಜನಕ್ಕೆ ಕಹಿ ಆಗಿರುತ್ತೆ. ನಿಮ್ಗೆ ಹಾಗೆ ಬಾಲ್ಯಕ್ಕೆ ಹೋದ್ರೆ ಏನ್ ನೆನಪಾಗುತ್ತೆ? ಸಿಕ್ಕಾಪಟ್ಟೆ ತರ್ಲೆಗಳು ಮಾಡಿದ್ದುಂಟು. ನಾನು ಬಹಳ ತರ್ಲೆಗಳು ಮಾಡ್ಕೊಂಡು ಬೆಳ್ದಂತವಳು. ಎಲ್ಲೂ ಕೂಡ ನಾನು ಹುಡುಗಿ ಇದನ್ನ ಮಾಡ್ಬಾರ್ದು ಅದು ಮಾಡ್ಬಾರ್ದು ಅಂತ ಅವಾಗೇ ಇರ್ಲಿಲ್ಲ ನನಗೆ. ಎಲ್ಲರಿಗೂ ಫ್ಯಾಮಿಲಿಯಲ್ಲಿ ಒಟ್ಟು ನಮ್ದು ಎಲ್ಲ ಕೂಡ್ ಕುಟುಂಬ ಆಗಿದ್ರಿಂದ 13 ಜನ ಮೊಮ್ಮಕ್ಳು ಇದ್ದಿದ್ದು ನಮ್ಮ ತಾತ ಅಜ್ಜಿಗೆ. 13 ಜನಕ್ಕೂ ನಾನು ಲೀಡರ್ಶಿಪ್ ವಹಿಸ್ಕೊತಿದ್ದೆ. ಅವಾಗೇನೆ ಲೀಡರ್ಶಿಪ್ ಕ್ವಾಲಿಟಿ ಇತ್ತು ನನ್ನಲ್ಲಿ. ಅದು ಒಂಥರ ಏನೋ ಒಂಥರ ಖುಷಿ. ರಜಾ ಬಿಡೋದ್ ಕಾಯ್ತಿದ್ವಿ. ರಜಾ ಬಿಟ್ಟ ತಕ್ಷಣ ಅಜ್ಜಿ ಊರಿಗೆ ಹೋಗೋದು, ಸುಮಾರು ನೆನಪುಗಳು ಉಂಟು. ಅಪ್ಪ ಅಮ್ಮ ದಾವಣಗೆರೆಯಲ್ಲಿ ಇರ್ತಾರೆ. ತಂದೆ ಬಿಸ್ನೆಸ್ ಮ್ಯಾನ್, ತಾಯಿ ಹೌಸ್ ವೈಫ್. ಬಾಲ್ಯದೇನಾದ್ರೂ ಒಂದಷ್ಟು ಜನಕ್ಕೆ ಕಷ್ಟವನ್ನು ಬಹಳ ಅನುಭವಿಸಿರ್ತಾರೆ. ಆ ಕಷ್ಟವನ್ನೇ ಅವರ ಜೀವನವನ್ನು ರೂಪಿಸುತ್ತೆ ಎಷ್ಟೋ ಜನಕ್ಕೆ. ನಿಮ್ ಬಾಲ್ಯದಲ್ಲಿ ಅಂತದ್ದೇನಾದ್ರೂ ಫೇಸ್ ಮಾಡಿದ್ರ? ಆರ್ಥಿಕವಾಗಿ ಬಹಳ ಕಷ್ಟ ಆಯ್ತು, ಹೊತ್ತಿನ ತುತ್ತಿಗೂ ಕೂಡ ಕಷ್ಟಪಟ್ಟಿದಂತ ದಿನಗಳಿತ್ತು ಅನ್ನೋದಂಥದ್ದು ಏನಾದ್ರು ಇದೆಯಾ ಬಾಲ್ಯದಲ್ಲಿ ನೆನಪುಗಳು? ಇಲ್ಲ, ಆ ತರ ಏನ್ ಕಷ್ಟಗಳು ಇರ್ಲಿಲ್ಲ. ಬಟ್ ತಂದೆ ತಾಯಿ ಎಲ್ಲ ಇದ್ರೂ ಕೂಡ ನಮ್ಮನ್ನ ಒಂದ್ ಲಿಮಿಟ್ ಅಲ್ಲಿ ಬೆಳೆಸಿದ್ರು. ಅದು ಇವತ್ತು ಉಪಯೋಗ ಆಗ್ತಾ ಇದೆ ಅಂತೇಳಿ. ಯಾಕಂತಂದ್ರೆ ಇವತ್ತು ದುಡ್ಡಿದೆ ಅಂತೇಳಿ ಹೆಂಗೋ ಖರ್ಚು ಮಾಡೋದಾಗಿರ್ಬೋದು, ಇವತ್ತು ಊಟ ಹೆಚ್ಚಿಬಿಟ್ಟು ಕೆಡ್ಸೋದಾಗಿರ್ಬೋದು, ಇದು ಯಾವ್ದನ್ನು ನಮ್ಮ ತಂದೆಗೆ ಇಷ್ಟ ಆಗಲ್ಲ. ಇವತ್ತು ಎಷ್ಟು ಬೇಕೋ ಅಷ್ಟು ಕಷ್ಟ ಖರ್ಚು ಮಾಡ್ಬೇಕು, ಏನಕ್ಕೆ ಬೇಕೋ ಅಷ್ಟು ಕಷ್ಟ ಖರ್ಚು ಮಾಡ್ಬೇಕು. ಊಟನೂ ಅಷ್ಟೇ, ಎಷ್ಟು ಬೇಕೋ ಅಷ್ಟೇ ಇಡ್ಸ್ಕೋಬೇಕು, ತಟ್ಟೆಲ್ ಉಳಿಯೋ ತರ ಇಡ್ಬಾರ್ದು. ಎಷ್ಟು ಜನ ಮಕ್ಕಳು ನೀವು? 3 ಜನ ಮಕ್ಕಳು. ಗಂಡ್ ಮಕ್ಕಳ? ಇಲ್ಲ, ಇಬ್ರು. ನಾನು ನನ್ನ ಸಿಸ್ಟರ್, ನನ್ನ ಬ್ರದರ್ ಒಬ್ನೇ ಇದ್ದಾರೆ. ಸಾಧಾರಣವಾಗಿ ಎಲ್ರ ಮನೇಲೂ ಒಂದು ಆರೋಪ ಇರುತ್ತೆ ಯಾವಾಗ್ಲೂ, ಗಂಡು ಮಕ್ಕಳ ಮೇಲೆ ಪ್ರೀತಿ ಜಾಸ್ತಿ, ಹೆಣ್ಮಕ್ಳ ಮೇಲೆ ಅಪ್ಪ ಅಮ್ಮ ಪ್ರೀತಿನೇ ಕೊಡೋದಿಲ್ಲ ಅಂತ ಜಗಳ ಆಡ್ತಾರೆ. ನಾನು ನನ್ನ ತಂಗಿ ಜೊತೆಗೆಲ್ಲ ಆತರ ಜಗಳ ಆಡ್ತಿದ್ದೆ. ನಿಮ್ಗೇನಾದ್ರಂತ ಇನ್ಸಿಡೆಂಟ್ ಗಳಿತ್ತ ಚಿರಕದಲ್ಲಿ? ಇಲ್ಲ, ತಾಯಿ ಫಸ್ಟ್ ಚಿಕ್ಕವರಿದ್ದಾಗ ತಮ್ಮನ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ. ಹಂಗಾಗಿ ನನ್ಗೂ ಸ್ವಲ್ಪ ಪ್ರೀತಿ, ಮಮ್ಮಿದೇ ಪ್ರೀತಿ ಜಾಸ್ತಿ. ಹಂಗಾಗಿ ನಂಗೇನೇನು ಅನಿಸ್ತಿರ್ಲಿಲ್ಲ. ಬೆಳೀತಾ ಕಾಲೇಜ್ ಡೇಸ್ ಅಲ್ಲೆಲ್ಲ ಮಮ್ಮಿ ಫ್ರೆಂಡ್ ತರ ಇರ್ತಿದ್ರು. ಆಮೇಲೆ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಿದ್ರು. ಹಂಗಾಗಿ ನಂಗೆ ಎಲ್ಲೂ ನಾನು ಹುಡುಗಿ ಇವತ್ತು ಇದು ಮಾಡಬಾರ್ದು ಅದು ಮಾಡಬಾರ್ದು ರಿಸ್ಟ್ರಿಕ್ಷನ್ಸು. ಯಾಕಂತಂದ್ರೆ ನಾನು ಎಜುಕೇಶನ್ ಅಲ್ಲಿ ನಾನು ಏನು ಓದ್ತೀನಿ ಅಂತಂದ್ರೆ ಅವ್ರಿಗೆ ಆಕ್ಚುಲಿ ಡಾಕ್ಟರ್ ಮಾಡ್ಬೇಕನ್ನೋದು ಬಹಳ ಆಸೆ ಇತ್ತು. ನಾನು ಮ್ಯಾಥಮೆಟಿಕ್ಸ್ ಅಲ್ಲಿ ವೀಕ್, ಹಂಗಾಗಿ ನಾನು ಸೈನ್ಸ್ ತಗೊಂಡಿಲ್ಲ, ಇವತ್ತು ಡಾಕ್ಟರ್ ಆಗ್ಲಿಲ್ಲ. ಇದು ನನ್ನ ಜೀವನದಲ್ಲಿ ರಾಜಕೀಯ ಅನ್ನೋದು ಬಂದಿತ್ತು ಅನ್ಸುತ್ತೆ. ಏನಾದ್ರೂ ನಿಮ್ಮ ಅಪ್ಪ ಅಮ್ಮನ ಮಾತು ಕೇಳಿ MBBS ಓದಿ ಡಾಕ್ಟರ್ ಆಗಿದ್ರೆ ಈ ವೀಣಾ ಕಾಶ್ಯಪ್ನವ್ರು ನಮ್ಮ ಮುಂದೆ ಇರ್ತಾ ಇರ್ಲಿಲ್ಲ. ಖಂಡಿತವಾಗ್ಲು ಈ ರಾಜಕೀಯ ಕ್ಷೇತ್ರದಲ್ಲಿ ನಾನು ಪರಿಚಯನೂ ಆಗ್ತಿರ್ಲಿಲ್ಲ. ಎಲ್ಲೋ ಒಂದ್ ಹತ್ರ ಡಾಕ್ಟರ್ ಆಗಿ ಡ್ಯೂಟಿ ಮಾಡ್ತಾ ಇದ್ದೆ. ಬಟ್ ಇವತ್ತು ಅದೇ ಹೇಳ್ತಾರಲ್ಲ, ಹಣೆ ಬರದಲ್ಲಿ ಏನ್ ಬರ್ದಿರುತ್ತೋ ಅದೇ ಆಗುತ್ತೆ ಅಂತೇಳಿ. ಖಂಡಿತವಾಗ್ಲೂ ಇದು ನನ್ನ ಹಣೆ ಬರದಲ್ಲಿ ನಾನು ಕೂಡ ಅನ್ಕೊಂಡಿರ್ಲಿಲ್ಲ ಇವತ್ತು ನಾನು ರಾಜಕೀಯ ಕ್ಷೇತ್ರ. ನನ್ಗೆ ರಾಜಕೀಯ ಅಂತಂದ್ರೆ ಅಲರ್ಜಿ. ಅದ್ರ ಬಗ್ಗೆ ಮಾತಾಡೋಣ. ಈಗ ಸ್ಕೂಲ್ ಡೇಸ್ ಅಷ್ಟೇ ಎಲ್ರಿಗೂ ಒಂದು ಸ್ವೀಟ್ ಮೆಮೊರಿ, ಲೈಫ್ ಲಾಂಗ್ ಮರೆಯಕ್ಕಾಗಲ್ಲ ಅಂತ ಮೆಮೊರಿ ಇರುತ್ತೆ. ಹೇಗಿತ್ತು ನಿಮ್ಮ ಸ್ಕೂಲ್ ಡೇಸ್, ಆ ಚೈಲ್ಡ್ಹುಡ್ ಲೈಫ್ ಅಥವಾ ಆ ಸ್ಕೂಲ್ ಡೇಸ್ ಹೇಗಿತ್ತು? ಸ್ಕೂಲ್ ಡೇಸ್ ಬಹಳ ಚೆನ್ನಾಗಿತ್ತು. ಸ್ಪೋರ್ಟ್ಸ್ ಅಲ್ಲಿ ಬಹಳ ಇನ್ವಾಲ್ವ್ ಆಗ್ತಿದ್ದೆ ನಾನು. ಬಾಸ್ಕೆಟ್ ಬಾಲ್ ಟೀಮ್ ಅಲ್ಲಿ ಇದ್ದೆ, ಖೋಖೋ ಟೀಮ್ ಅಲ್ಲಿ ಇದ್ದೆ, ಹೈ ಜಂಪ್, ಲಾಂಗ್ ಜಂಪ್ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಅಥ್ಲೆಟಿಕ್ಸ್ ಅಲ್ಲೂ ಕೂಡ ಸುಮಾರು ಪ್ರೈಸ್ ಗಳನ್ನ ತಗೊಂಡಿದ್ದೀನಿ. ಓಕೆ, ಸ್ಕೂಲ್ ಡೇಸ್ ಆದ್ಮೇಲೆ ಕಾಲೇಜ್ ಡೇಸ್ ಅದೊಂಥರ ಮೆಮೊರಿ ಎಲ್ರಿಗೂ ಕೂಡ. ಸ್ಕೂಲ್ ಡೇಸ್ ಒಂಥರ ಆದ್ರೆ ಕಾಲೇಜ್ ಡೇಸ್ ಒಂಥರ ಬೇರೆ ತರ ಇರುತ್ತೆ. ನಿಮ್ ಕಾಲೇಜ್ ಡೇಸ್ ಎಲ್ಲ ಹೇಗಿತ್ತು? ಕಾಲೇಜ್ ಡೇಸು ಜಾಸ್ತಿ ಕಾಲೇಜ್ ಬಂಕ್ ಮಾಡಿದ್ದುಂಟು, ಪಿಕ್ಚರ್ಗೆ ಹೋಗಿದ್ದುಂಟು. ನಂಗೆ ಬೈಕ್ ರೈಡಿಂಗ್ ಬಹಳ ಕ್ರೇಜ್. ನಂಗೆ ಸ್ಕೂಟಿ ಇತ್ತು ನಂದು ಅವಾಗ. ಯಾರು ಸಿಗ್ತಾರೋ ಅವ್ರ ಜೊತೆ ರೇಸಿಂಗ್ ಮಾಡ್ತಿದ್ದೆ ನಾನು. ರೇಸಿಂಗ್ ಬಹಳ ಇಷ್ಟ ನನಗೆ, ಬಹಳ ಸ್ಪೀಡ್ ಓಡಿಸ್ತಿದ್ದೆ. ಒಂದ್ಸರಿ ಸಂಡೇ ನಾನು ಕಂಪ್ಯೂಟರ್ ಕ್ಲಾಸ್ ಮುಗಿಸ್ಕೊಂಡು ಬರ್ಬೇಕಾದ್ರೆ ಇದೇ ತರ ರೇಸಿಂಗ್ ಮಾಡ್ಬೇಕಾದ್ರೆ ಬಸ್ ಅಡ್ಡ ಬಂದು ಸ್ಕಿಡ್ ಆಗಿ ಬಿದ್ದು 100 ಮೀಟರ್ವರೆಗೂ ಜರ್ಕೊಂಡು ಹೋಗಿದ್ದೆ. ಅವತ್ತ ನಮ್ಮ ತಂದೆ ತೀರ್ಮಾನ ಮಾಡ್ಬಿಟ್ರು, ಬೈಕ್ ಇಳ್ಗೆ ಇಡಬಾರ್ದು, ಕೊಟ್ಬಿಡ್ಬೇಕು ಅಂತೇಳಿ. ಅವತ್ತು ಬೈಕ್ ಕೊಟ್ಬಿಟ್ರೆ. ಅವತ್ತು ಎಲ್ಲ ಯೂತ್ಸಿಗೆ ಹೇಳ್ತೀನಿ ನಾನು, ಸ್ಪೀಡ್ ಇಸ್ ಡೇಂಜರಸ್, ಯಾವಾಗೂ ಕೂಡ ಅದನ್ನ ಮಾಡ್ಬೇಡ್ರಿ. ಅವತ್ತೇನೋ ನನ್ ಲಕ್ ಇತ್ತು, ನಂಗೆ ಕೈ ಕಾಲ್ಗೆ ಏನೂ ಆಗ್ಲಿಲ್ಲ, ನಂಗೇನೂ ಆಗ್ಲಿಲ್ಲ. ಬಟ್ ನಮ್ ಬ್ಯಾಡ್ ಲಕ್ ಇತ್ತು ಅಂತಂದ್ರೆ ಏನಾದ್ರೂ ಆಗೋ ಸಾಧ್ಯತೆ. ಯಾರು ಕೂಡ ಯೂತ್ಸು ಆ ಒಂದು ಕ್ರೇಜ್ ನ ಬೆಳೆಸ್ಕೋಬೇಡಿ ಅಂತ ಹೇಳಕ್ ಬಯಸ್ತೀನಿ. ಸ್ಕೂಲ್ ಡೇಸ್ ಅಲ್ಲಿ ಬಹಳ ಸೈಲೆಂಟ್, ಕಾಲೇಜ್ ಹೋದ್ಮೇಲೆ ಡ್ಯಾಶ್ ಅಂಡ್ ಬೋಲ್ಡ್ ಸ್ಟೂಡೆಂಟ್ ಆಗಾದ್ರೆ. ಹೌದು. ಅಲ್ಲೇನಾದ್ರೂ ಲೆಕ್ಚರ್ಸ್ ಗೆ ಸಿಕ್ಕಾಪಟ್ಟೆ ಕಿತಾಪತಿ ಮಾಡಿ ಬಯಸ್ಕೊಂಡಿದ್ದು ಅಂತದೇನಾದ್ರು ಅಂತ ಮೆಮೊರೀಸ್ಗಳು? ಇಲ್ಲ, ಅಲ್ಲೂ ಕೂಡ ಲೆಕ್ಚರ್ಸ್ ಬಿಟ್ಟೆ. ಅವ್ರೇನ್ ಕ್ವಶನ್ ಕೇಳಿದ್ರು ಫಸ್ಟ್ ಆಂಡ್ರೈಸ್ ಮಾಡ್ತಿದ್ದಿದ್ ನಾನೇ, ಆನ್ಸರ್ಸ್ ಮಾಡ್ತಿದ್ದೆ. ಬಟ್ PUC ಆತರ ಇದ್ದೆ. ಡಿಗ್ರಿಯಲ್ಲಿ ಸ್ವಲ್ಪ ಲೇಸಿನೆಸ್ ಬೆಳೆಸ್ಕೊಂಡೆ. ಹಂಗಿಂಗೆ ಸ್ವಲ್ಪ ಪೀರಿಯಡ್ಗೆ 7:30 ಕಾಲೇಜ್ ಸ್ಟಾರ್ಟ್ ಆಗ್ತಿತ್ತು, ಸ್ವಲ್ಪ ಲೇಟಾಗಿ ಎದ್ದೇಳೋದುಂಟು. ಲೇಟಾಗಿ ಬಂದ ತಕ್ಷಣ ಟೀಚರ್ ಮುಂದ್ಗಡೆ ತಿರುಗಿ ಬರಿಬೇಕಾದ್ರೆ ಹಿಂದ್ಗಡೆಯಿಂದ ಮೆತ್ತಗೆ ಹೋಗಿ ಕುತ್ಕೊಂಡ್ಬಿಡ್ತಿದ್ದೆ ಬೆಂಚಲ್ಲಿ. ಅದೆಲ್ಲ ಈಗೂನು ಹಂಗೇನೆ ಕಣ್ ಮುಂದ್ ಬಂದಂಗ ಅನ್ಸುತ್ತೆ. ಈಗ ಅನ್ಸುತ್ತೆ ಒಮ್ಮೆ ಕಾಲೇಜ್ ಎಷ್ಟು ಮಜವಾಗಿತ್ತು, ಮತ್ತೊಮ್ಮೆ ಹೋಗ್ಬೇಕು ಕಾಲೇಜ್? ಖಂಡಿತವಾಗ್ಲೂ ಅನ್ಸುತ್ತೆ. ನನ್ ಫ್ರೆಂಡ್ಸ್ ಮಿಸ್ ಮಾಡ್ತೀನಿ.
ಮಾಡ್ತೀನಿ, ಜೊತೆಗೆ ಆ ಕಾಲೇಜ್ ಡೇಸ್ನ ಮಿಸ್ ಮಾಡ್ತೀವಿ. ಯಾಕಂತಂದ್ರೆ ಯಾವ್ದು ರೆಸ್ಪಾನ್ಸಿಬಿಲಿಟಿ ಇರಲ್ಲ ನಮಗೆ, ಆರಾಮಾಗಿ ತಂದೆ ತಾಯಿ ಎಲ್ಲ ನೋಡ್ಕೋತಾರೆ, ಸುಮ್ಮನೆ ಆರಾಮ್ ಕಾಲೇಜ್ ಹೋಗೋದು, ಕ್ಲಾಸಸ್ಗೆ ಹೋಗೋದು ಬಿಟ್ರೆ ನಮಗೆ ಏನು ತಲೆಯಲ್ಲಿ ಇರಲ್ಲ. ಗಂಡ್ ಮಕ್ಳಿಗೆ ಏನಾದ್ರು ರೇಗಿಸ್ತಿದ್ರಾ? ನಮ್ಗೆಲ್ಲ ಕಾಲೇಜ್ ಡೇಸ್ ಅಲ್ಲಿ ಸಿಕ್ಕಾಪಟ್ಟೆ ರೇಗಿಸೋರು ಹೆಣ್ಮಕ್ಳೆಲ್ಲ ಬಂದ್ಬಿಟ್ಟು. ನೀವೇನಾದ್ರು ರೇಗಿಸ್ತಿದ್ರ? ಹಂಗೆ ನಾನ್ ರೇಗಿಸ್ತಿರ್ಲಿಲ್ಲ. ಟ್ಯೂಷನ್ಸ್ಗೆ ಹೋಗ್ತಿದ್ವಿ, ಅಲ್ಲಿ ಕೋವಿಡ್, ಬಟ್ ಅದು ಇದ್ದೇ ಇರುತ್ತಲ್ಲ ಕಾಲೇಜ್ ಡೇಸ್ ಅಂದ್ರೆ ರೇಗಿಸೋದು ಮಾಡೋದು. ಹಂಗೆ ಸುಮಾರು ಉಂಟು. ಎಲ್ಲರಿಗೂ ಕ್ಯೂರಿಯಾಸಿಟಿ ಇತ್ತು, ಎಷ್ಟು ಜನ ರೇಗಿಸಿದ್ರು ತಿರುಗಿ ನೋಡಲ್ಲ, ಇವ್ರು ಎಂತರ್ನಾದ್ರೂ ಮದ್ವೆ ಆಗ್ತಾರೆ ನೋಡ್ಬೇಕು ಅಂತೇಳಿ. ಅದು ಬಹಳ ಜನಕ್ಕೆ ಇದ್ದಿದ್ದುಂಟು. ಯಾಕಂದ್ರೆ ನನ್ನ ಕಸಿನ್ ನಾನು ಸೇಮ್ ಇದು ಓದ್ತಿದ್ದಿದ್ದು ಬೇರೆ ಕಾಲೇಜು, ಬಟ್ ಇಬ್ರು ಸೇಮ್ ಡಿಗ್ರಿ ಸೇಮ್ ಓದ್ತಿದ್ರಿಂದ ಅವ್ನ ಫ್ರೆಂಡ್ಸ್ ಎಲ್ಲ ಅವ್ನ ಮುಂದೆ ಹೇಳೋರು. ಹಂಗಾದ್ರೆ ನಿಮ್ಮಲ್ಲಿ ಸಿಕ್ಕಾಪಟ್ಟೆ ಕ್ರಶ್ ಆಗಿತ್ತು ಅನ್ಸುತ್ತೆ ಸಿಕ್ಕಾಪಟ್ಟೆ ಜನರಿಗೆ. ಇತ್ತು ಕಾಲೇಜ್ ಡೇಸ್ ಅಲ್ಲಿ ಇತ್ತು, ಬಟ್ ನಂಗೆ ಆ ಕಡೆ ಕಾನ್ಸಂಟ್ರೇಟ್ ಹೋಗ್ಲಿಲ್ಲ. ಏನೋ ಒಂಥರ ಲೈಫ್ ಎಂಜಾಯ್ ಮಾಡ್ಬೇಕು, ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ಬೇಕು. ರ್ಯಾಂಕ್ ಸ್ಟೂಡೆಂಟ್ ಕಾಲೇಜ್ ಡೇಸ್ ಅಲ್ಲಿ? ರ್ಯಾಂಕ್ ಸ್ಟೂಡೆಂಟ್ ಏನಿಲ್ಲ, ಡಿಸ್ಟಿಂಕ್ಷನ್ ಸ್ಟೂಡೆಂಟ್ ಅಷ್ಟೇ. ಓಕೆ ಮ್ಯಾಮ್, ನಿಮಗೆ ಚಿಕ್ಕಂದ್ರಲ್ಲಿರುವಾಗ ಏನಾಗಬೇಕು ಅಂತ ಆಸೆ ಇತ್ತು ಮುಂದೊಂದಿನ? ನಾವಾದ್ರೂ ಮೇಸ್ಟ್ರು ಕೇಳಿದ ತಕ್ಷಣ ಕೈ ಎತ್ಬಿಡ್ತಿದ್ವಿ, ನಾನು ಸೈನಿಕ ಅಂತ, ಇನ್ನೊಬ್ಬರ ಡಾಕ್ಟರ್, ಇಂಜಿನಿಯರ್ ಅಂತ ಹೇಳಿ. ನಿಮ್ಗೆ ಏನಾಗಬೇಕು ಅಂತ ಆಸೆ ಇತ್ತು ಮುಂದೊಂದಿನ, ಇಂಥದ್ದೇ ಆಗ್ಬೇಕು ಅಂತ ಹೇಳಿ? ನಂಗೇನಿಲ್ಲ, ನಂಗೆ ಆಕ್ಚುಲಿ ಫಸ್ಟ್ ನಾನು ಏನೋ ಕನ್ಸನ್ ಕಟ್ಕೊಂಡು ಅಂತೇಳಲ್ಲ. ಡಿಗ್ರಿಗೆ ಬಂದ್ಮೇಲೆ ನಾನು BCom ಜಾಯ್ನ್ ಆದೆ. BCom ಜಾಯ್ನ್ ಆದ್ಮೇಲೆ ಈಗ ಮದ್ವೆ ಆಗ್ಬಾರ್ದು, ಡಬಲ್ ಡಿಗ್ರಿ ಮಾಡ್ಕೋಬೇಕು, MBA ಮಾಡ್ಕೋಬೇಕು, ಯಾವ್ದಾದ್ರು ಕಂಪ್ನೀಸ್ ಅಲ್ಲಿ ವರ್ಕ್ ಮಾಡ್ಬೇಕು, ಆಮೇಲೆ ಒಂದಿಷ್ಟು ದಿವಸ ನನ್ನ ಕಾಲ್ ಮೇಲೆ ನಾನು ನಿಂತಾದ್ಮೇಲೆ ಮದ್ವೆ ಮಾಡ್ಕೋಬೇಕು. ಹರಿಯೋ ನೀರಿನ ಜೊತೆ ನಾವು ಕೂಡ ಹರ್ಕೊಂಡು ಹೋಗೋಣ, ಏನಾದ್ರೂ ಸಾಧನೆ ಮಾಡೋಣ ಅಂತ ಹಂಗೆ ಇದ್ದಿದ್ದು. ಬಟ್ ಇವಾಗ ನಾನು ಹೇಳ್ತಾ ಇರ್ತೀನಿ ಸ್ಟೂಡೆಂಟ್ಸಿಗೆಲ್ಲ, ಅದು ನಾವು ಮಾಡಿದ ತಪ್ಪು. ಜೀವನದಲ್ಲಿ ಏನಾದ್ರು ಗುರಿ ಇರ್ಬೇಕು, ನಂಗೆ ಇದೇ ಆಗ್ಬೇಕು ಅಂತೇಳಿ ಗುರಿ ಇತ್ತು ಅಂದ್ರೆ ಖಂಡಿತವಾಗ್ಲಿ ಇವಾಗ ಎಲ್ಲರೂ ತಂದೆ ತಾಯಿ ಎಜುಕೇಶನ್ ಸಪೋರ್ಟ್ ಮಾಡ್ತಾರೆ. ಅವಾಗಿನ ಕಾಲದಲ್ಲಿ ಹೆಣ್ಮಕ್ಳು ಅಂದ ತಕ್ಷಣ ಏನೋ ಒಂದು ಮದ್ವೆ ಮಾಡಿ ಕಳಿಸ್ಬಿಟ್ರೆ ನಮ್ ಜವಾಬ್ದಾರಿ ತಪ್ಪು ಅನ್ನೋ ತರ ಇತ್ತು. ಬಟ್ ಇವಾಗ ಆತರ ಇಲ್ಲ. ಎಜುಕೇಶನ್ ಕೊಡೋದ್ರಲ್ಲಿ ತಂದೆ ತಾಯಿ ಕೂಡ ಗಂಡ್ ಮಕ್ಳಿಗೆ ಎಷ್ಟು ಎಜುಕೇಶನ್ ಕೊಡ್ತಾರೋ ಹೆಣ್ಮಕ್ಳಿಗೂ ಅಷ್ಟೇ ಎಜುಕೇಶನ್ ಕೊಡ್ತಾರೆ. ನಾವೊಂದ್ ಮೋಟಿವ್ ಇಟ್ಕೋಬೇಕು, ನಾವ್ ಈಗ ಒಂದ್ ಗುರಿ ಇಟ್ಕೊಂಡ್ರೆ. ಅಪ್ಪ ಅಮ್ಮ ಏನಾದ್ರು ಆತರ ಅಂದ್ಕೊಂಡಿದ್ರೆ ಹೆಣ್ಣು ಮಗಳು ಇವರಿಗೆ ಹಾಕ್ಬೇಕು ಎಜುಕೇಶನ್ ಮನೇಲಿ ಇರ್ಲಿ ಆತರ ಏನಾದ್ರು ಥಿಂಕ್ ಮಾಡಿದ್ರೆ ನಿಮ್ಮ ಅಪ್ಪ ಅಮ್ಮ, ಅಥವಾ ನೀವು ಹಠ ಹಿಡಿದು ಇಲ್ಲ ನಾನು ಕಾಲೇಜ್ ಹೋಗ್ಲೇಬೇಕು ಅಂತ ಆತರ ಏನಾದ್ರು ಇತ್ತು? ಇಲ್ಲ, ಅದೇ ನನ್ನ ತಂದೆ ತಾಯಿಗೆ ಡಾಕ್ಟರ್ ಮಾಡ್ಬೇಕು ಅನ್ನೋದು ಆಸೆ ಇತ್ತು. ತಂದೆಗೆ ಸ್ವಲ್ಪ ಹೆಣ್ಮಕ್ಳು ಯಾಕೆ ಹೆಚ್ಚಿನ ಓದು ಅದು ಆತರ ಇತ್ತು, ಬಟ್ ಮಮ್ಮಿಗೆ ಇಲ್ಲ, ಡಾಕ್ಟರ್ ಮಾಡ್ಬೇಕು, ಮಗಳನ್ನ ಹೆಚ್ಚಿಗೆ ಓದಿಸ್ಬೇಕು ಅನ್ನೋದೊಂದು ಕನ್ಸಿತ್ತು. ಮನೇಲಿ ಓದ್ಸೋಣ ಅಂದ್ರು ಅಕ್ಕಪಕ್ಕ ಮನೆಯವರು ಸಾಧಾರಣವಾಗಿ ಹೇಳ್ತಾ ಇರ್ತಾರೆ, ಹೆಣ್ಮಕ್ಳು ಯಾಕ್ರಿ ಓದಿಸ್ತಾರೆ, SSLC ಸಾಕು, ಮನೆ ಕರ್ಕೊಂಡ್ ಬಂದ್ರೆ ಮದುವೆ ಮಾಡ್ರಿ ಹಾಗೆ ಹೇಗೆ ಅಂತ ಇರ್ತಾರೆ ಸಾಧಾರಣವಾಗಿ. ನಾನು ನಮ್ಮ ಊರುಗಳಲ್ಲಿ ನೋಡಿದ್ದೀನಿ, ಇಲ್ಲಿ ಯಜಮಾನಿ ಸ್ಥಾನದಲ್ಲಿ ಕೂತಂತ ಸಾಕಷ್ಟು ಜನ ಯಜಮಾನಿಯರು ಅದೇ ಮಾತನ್ನ ಹೇಳ್ತಾ ಇದ್ರು. ನಿಮ್ಗೆ ಏನಾದ್ರು ಅಕ್ಕಪಕ್ಕದ ಮನೆಯವ್ರು ಆತರ ಹೇಳ್ತಾ ಇದ್ರು ನಿಮ್ಮ ಅಪ್ಪ ಅಮ್ಮನಿಗೆ? ಇಲ್ಲ, ಅಕ್ಕಪಕ್ಕ ಮನೆಯವ್ರು ಹೇಳ್ತಿರ್ಲಿಲ್ಲ. ನನ್ನ ಅಜ್ಜ ಹೇಳ್ತಿದ್ರು, ನಮ್ಗೆ ಆಗ್ಲೇ ವಯಸ್ಸಾಯ್ತು, ಮೊಮ್ಮಗಳು ಮದ್ವೆ ನೋಡ್ಬೇಕು, ಮದ್ವೆ ಮಾಡ್ಬಿಡು, ಎಷ್ಟು ಓದಿಸ್ತೀಯ, ಎಷ್ಟು ಓದಿಸಿದ್ರು ನಾಳೆ ಹೆಣ್ಮಗಳು ಗಂಡನ ಮನೆಗೆ ಹೋದ್ಮೇಲೆ ಅವಳು ಹೊರಗೆ ಹೋಗಿ ದುಡಿಯೋದು, ಹೊರಗೆ ಹೋಗಿ ದುಡಿಯೋದು ಅಷ್ಟರಲ್ಲೇ ಇದೆ, ಎದಕ್ ಬೇಕು ಎಜುಕೇಶನ್, ಬೇಡ ಮದ್ವೆ ಮಾಡ್ಬಿಡ್ರಿ ಅಂತ. ಇನ್ನಷ್ಟು ಮಾತನಾಡ್ತೋಣ. ಇವತ್ತು ನಮ್ಮ ಜೊತೆಗೆ ಯೂತ್ ಐಕಾನ್, ಸ್ಟೈಲಿಶ್ ಐಕಾನ್ ಅಂತ ಕರೆಸಿಕೊಳ್ಳುವಂತಹ ಜಿಲ್ಲಾ ಪಂಚಾಯತಿ ಅಧ್ಯಕ್ಷೆ ವೀಣಾ ಕಾಶ್ಯಪ್ನವರಿದ್ರು. ಸಾಕಷ್ಟು ವಿಚಾರಗಳನ್ನ ನಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ರು. ಮತ್ತೊಂದು ವಿಚಾರವನ್ನ ಹೇಳಲೇಬೇಕಿಲ್ಲಿ, ನಾವು ಕೇವಲ ಯಾವುದೋ ಒಂದು ಸಿಟಿಗೆ ಸಂಬಂಧಪಟ್ಟಂತಹ ಸಾಧಕಿಯನ್ನ ಮಾತ್ರ ನಾವಿಲ್ಲಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡೋದಿಲ್ಲ. ಬೇರೆ ಬೇರೆ ನಗರಗಳ, ಬೇರೆ ಬೇರೆ ಜಿಲ್ಲೆಗಳ, ಇನ್ನೂ ಕೂಡ ಒಂದಷ್ಟು ಸಾಧನೆಗಳನ್ನ ಮಾಡ್ತಿರುವಂತಹ, ಈಗಾಗಲೇ ಸಾಧನೆಯನ್ನ ಮಾಡಿರುವಂತಹ ಎಲ್ಲರನ್ನೂ ಕೂಡ ನಿಮಗೆ ಪರಿಚಯಿಸ್ತಾ ಹೋಗ್ತೀವಿ. ಇವತ್ತು ನಮ್ಮ ಜೊತೆಗೆ ಅದೇ ವೀಣಾ ಕಾಶ್ಯಪ್ನವರಿದ್ರು. ಈಗಾಗಲೇ ಒಂದು ಹಂತದ ಸಾಧನೆಯನ್ನ ಮಾಡಿದ್ದಾರೆ, ಅದೇ ರೀತಿಯಾಗಿ ಮುಂದೆ ಸಾಧನೆ ಮಾಡೋದು ಕೂಡ ಬಹಳಷ್ಟು ಇದೆ. ಇನ್ನಷ್ಟು ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ಟೇಕ್ ಎ ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಇದ್ರು ಯಜಮಾನಿ ಸ್ಥಾನದಲ್ಲಿ ವೀಣಾ ಕಾಶ್ಯಪ್ನವರು, ನಿಮ್ಮ ಬಾಗಲಕೋಟೆಯ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು. ಈಗಾಗಲೇ ಬಾಗಲಕೋಟೆಯಾದ್ಯಂತ ರಾಜಕಾರಣಿ, ಸೆಲೆಬ್ರಿಟಿ ಅಂತ ಕರೆಸಿಕೊಳ್ತಾರೆ. ಅದೇ ರೀತಿಯಾಗಿ ಯೂತ್ ಐಕಾನ್ ಅಂತ ಕೂಡ ಇವ್ರನ್ನ ಹೇಳ್ತಾರೆ. ಇನ್ನಷ್ಟು ವಿಚಾರಗಳನ್ನ ಮಾತನಾಡ್ತಾ ಹೋಗೋಣ. ಓಕೆ ಮ್ಯಾಮ್, ಕಾಲೇಜ್ ಡೇಸ್ನೆಲ್ಲ ಹೇಳ್ತಾ ಇದ್ರಿ, ಬಹಳ ಸ್ವೀಟ್ ಮೆಮೊರಿ, ನಮಗೂ ಮರೆಯೋಕ್ಕಾಗಲ್ಲ, ನಿಮಗೂ ಮರೆಯೋಕ್ಕಾಗಲ್ಲ. ಆಫ್ಟರ್ ಕಾಲೇಜ್ ಡೇಸ್ ಆಮೇಲೆ ಏನಾಯ್ತು? ಆಮೇಲೆ ಹೇಗೆ ಮದುವೆನಾ ಯಾವ ರೀತಿಯಾಗಿ ಅಂತ? ಡಿಗ್ರಿ ಫೈನಲ್ ಇಯರ್ ಇದ್ದೆ. ಫಸ್ಟ್ ನೋಡಿದ್ದು ಇವ್ರೇನೆ, ಮದುವೆ ಆಗಿದ್ದು ಇವ್ರೇನೆ. ಅದ್ ಯಾವ್ದೋ ಒಂದು ಫೋಟೋ ಸುಮ್ನೆ ಹಂಗೆ ತೆಗ್ದಿದ್ದನ್ನ ತಂದೆ ಒಬ್ರು ಏಜೆಂಟ್ ಕೈಲಿ ಕೊಟ್ಟು ಕಳ್ಸಿದ್ರು. ಗಂಡ್ ನೋಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಅದನ್ನ ಇವ್ರಿಗೆ ತೋರ್ಸಿದಾರ. ಅದನ್ನೇ ಆ ಫೋಟೋ ನೋಡೋಣ ಒಪ್ಕೊಂಡಿದಾರೆ. ಆ ಫೋಟೋದಲ್ಲಿ ಮುಖನೂ ಕ್ಲಿಯರ್ ಆಗಿ ಕಾಣ್ತಿರ್ಲಿಲ್ಲ. ಫಸ್ಟ್ ನೋಡಕ್ ಬಂದವರು ಇವ್ರೇನೆ. ನಾನು ಬೇಡ ಅಂತಂದೆ ತಂದೆಗೆ, ಬೇಡ ಇಷ್ಟು ಬೇಗ ಮದ್ವೆ, ನಾನು ಇನ್ನ ಡಬಲ್ ಡಿಗ್ರಿ ಮಾಡ್ಕೋಬೇಕು ಅಂತ. ಮಮ್ಮಿ ಆಮೇಲೆ ಅಪ್ಪಾಜಿ ಇಲ್ಲ ನೋಡಿದ ತಕ್ಷಣ ಮದ್ವೆ ಆಗಲ್ಲ, ಸುಮ್ನೆ ನೋಡ್ ಹೋಗ್ತಾರೆ, ನೋಡಂತೆ ಅಂತ ಹೇಳಿದ್ರು.
ವಿಜಯಾನಂದ ಕಾಶ್ಯಪ್ನವ್ರು ಆ ಟೈಮಲ್ಲಿ ಮಿನಿಸ್ಟರ್ ಮಗ ಅಂತ ಕರ್ಸ್ಕೊಳ್ತಿದ್ರು. ಹೌದು ಕಾಶ್ಯಪ್ನವರ ಮಗ. ಹೌದು. ಅಪ್ಪಾಜಿಗೆ ಅವರು ಉತ್ತರ ಕರ್ನಾಟಕದವ್ರು ಆಗಿರೋದ್ರಿಂದ ಇವರು ಉತ್ತರ ಕರ್ನಾಟಕದಿಂದ ನೋಡಕ್ ಬಂದಿದ್ರಿಂದ ಅದೊಂದೇನೋ ಒಂಥರ ಟಚ್, ನಮ್ ಕಡೆಯವರು ಅಂತೇಳಿ ತೋರಿಸ್ಬೇಕು ಅಂತೇಳಿ ಅವ್ರಿಗೆ ಇಷ್ಟ ಆಗಿತ್ತು. ಆಮೇಲೆ ಕೂಡ್ಲು ಸಂಗಮ ಬಸವಣ್ಣವರ ಭಕ್ತರು ಅಪ್ಪಾಜಿ, ಹಂಗಾಗಿ ಇಲ್ಲ ನೋಡೋಣ, ನೋಡಿದ ತಕ್ಷಣ ಆಗಲ್ಲ, ನೀನ್ ಸುಮ್ನೆ ಬಂದ್ ಕುತ್ಕೋ. ಅರೇಂಜ್ ಮ್ಯಾರೇಜ್ ಹಾಗಾದ್ರೆ? ಅರೇಂಜ್ ಆದ್ಮೇಲೆ ಲವ್. ಹೇಗಿತ್ತು ಆಮೇಲೆ ದಾಂಪತ್ಯ ಬದುಕು? ಮಿನಿಸ್ಟರ್ ಮಗನನ್ನ ಮದುವೆ ಆಗ್ತೀರಾ, ವಿಜಯಾನಂದ ಕಾಶ್ಯಪ್ನವರು ಆ ಟೈಮಲ್ಲಿ ಬಹಳ ಹೆಸರನ್ನು ಮಾಡಿದ್ರು. ಎಸ್ ಎಂ ಕೃಷ್ಣ ಅವ್ರ ಕ್ಯಾಬಿನೆಟ್ ನಲ್ಲಿ ಇದ್ರು. ಹೌದು, ಬಹಳ ಹೆಸರನ್ನು ಮಾಡಿದ್ರು. ಒಂಥರ ಖುಷಿ, ಮಿನಿಸ್ಟರ್ ಮಗನ್ ಮದುವೆ ಆಗಿದ್ದೀನಿ, ನಾನು ಮಿನಿಸ್ಟರ್ ಮನೆಗೆ ಸೊಸೆಯಾಗಿ ಹೋಗ್ತಿದ್ದೀನಿ ಅಂತ. ಹೇಗಿತ್ತ ಮೂಮೆಂಟ್? ನಂಗೆ ಅದೇ ಅವಾಗ ಪೊಲಿಟಿಕ್ಸ್ ಬಗ್ಗೆ ಆಗ್ಲಿ ಇದ್ರ ಬಗ್ಗೆ ಆಗ್ಲಿ ನಂಗೆ ಫಸ್ಟ್ ಆಫ್ ಆಲ್ ಪೊಲಿಟಿಕ್ಸ್ ಅಂದ್ರೆ ಇರಿಟೇಟ್ ನಂಗೆ. ಅದೇನೋ ಒಂಥರ ನಂಗೆ ಗೊತ್ತಿಲ್ಲ, ಪೊಲಿಟಿಷಿಯನ್ಸ್ ಅಂದ್ರೂ ಆಗ್ತಿರ್ಲಿಲ್ಲ. ನಾನು ಮದ್ವೆ ಆಗಕ್ಕಿಂತ ಮೊದ್ಲೇನು ಹೇಳ್ದೆ ನೋಡೋದಕ್ ಬಂದಾಗ, ನಾನು ಹುಡುಗ ಪೊಲಿಟಿಕ್ಸ್ಗೆ ಹೋದ್ರೆ ನಾನು ಮದ್ವೆ ಆಗಲ್ಲ ಅಂತ. ಅವಾಗ ಇವ್ರು MBBS ಮಾಡ್ತಾ ಇದ್ರು. ಇಲ್ಲ, ಹುಡುಗ MBBS ಮಾಡ್ಕೊಂಡು ಬೆಂಗಳೂರಲ್ಲಿ ಹಾಸ್ಪಿಟಲ್ ಸ್ಟಾರ್ಟ್ ಮಾಡ್ತಾರೆ, ಅಲ್ಲೇ ಇರ್ತಾರೆ, ಹುಡುಗ ಏನ್ ಪೊಲಿಟಿಕ್ಸ್ಗೆ ಬರಲ್ಲ ಅಂತ. ಹಂಗಾಗಿ ಹ್ಞೂ ಅಂತ ಒಪ್ಕೊಂಡೆ. ಹ್ಞೂ ಅಂತ ಒಪ್ಕೊಳೋದಕ್ಕಿಂತ ಎಲ್ಲ ತಂದೆ ತಾಯಿ ಇಲ್ಲ ಮಾಡ್ಕೋ, ಇದ್ದೇ ಏಜು, ಮತ್ತೆ ಎಷ್ಟಂತ ನೋಡ್ಬೇಕು ಹಂಗೆ ಹಿಂಗೆ ಅಂತಂದ್ರು. ಸರಿ ಅಂತ ಹೇಳಿ ಒಪ್ಕೊಂಡೆ. ಒಪ್ಕೊಂಡಾದ್ಮೇಲೆ 1 year ಗ್ಯಾಪ್ ಇತ್ತು. ನಮ್ದು ಮದ್ವೆ ಫಿಕ್ಸ್ ಆದ್ಮೇಲೆ 1 year ಆದ್ಮೇಲೆ ಮದ್ವೆ ಆಗಿತ್ತು. ಆ ನಡುವೆ ಇವ್ರನ್ನ ಇಷ್ಟಪಟ್ಟಿದ್ದು. ಇದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಅಂತ ಹೇಳ್ಬೋದು. ಎಲ್ರಿಗೊಂದು ಕ್ಯೂರಿಯಾಸಿಟಿ ಇರುತ್ತೆ, ವೀಣಾ ಕಾಶ್ಯಪ್ನವರ ಮ್ಯಾರೇಜ್ ಆ ಟೈಮ್ ಹೇಗಿತ್ತು ಅಂತಿಲ್ಲ. 1 ವರ್ಷ ಮದುವೆ ಆಗಿಲ್ಲ, ಆ ಗ್ಯಾಪ್ ಅಲ್ಲಿ ಹೇಗಿತ್ತು? ಯಾವ ರೀತಿ ಕಾನ್ವರ್ಸೇಷನ್ ನಡೀತಾ ಇತ್ತು ನಿಮ್ಮಿಬ್ಬರ ನಡುವೆ? ಸುತ್ತಾಡ್ಲಿಕ್ಕೆಲ್ಲ ಹೋಗ್ತಾ ಇದ್ರೆ ಹೇಗೆ? ಸುತ್ತಾಡೋದಕ್ಕಂದ್ರೆ ಅವಾಗೆಲ್ಲ 15 years ಬ್ಯಾಕ್ ಸ್ವಲ್ಪ ಇವಾಗ ರಿಸ್ಟ್ರಿಕ್ಷನ್ಸ್ ಜಾಸ್ತಿ ಫ್ಯಾಮಿಲಿಯಲ್ಲಿ. ಆಮೇಲೆ ಅವಾಗೆಲ್ಲ ಇಷ್ಟೊಂದೆಲ್ಲ ಫ್ರೀಡಮ್ ಇರ್ಲಿಲ್ಲ. ಹುಡುಗ ಏನಿದ್ರು ಬರ್ಬೇಕು, ಹಾಲಲ್ಲಿ ಕುತ್ಕೋಬೇಕು, ಮಾತಾಡ್ಬೇಕು, ಹೋಗ್ಬೇಕು, ಆ ತರ ಇತ್ತು ಅಷ್ಟೇನೆ. ಬಟ್ ನಂಗೆ ನೆನಪಿರೋ ಹಂಗೆ ಮಾತಾಡ್ತಾ ಒಂದ್ ಟೆಲಿಫೋನ್ ಸುಟ್ಟಿದ್ದುಂಟು ಅವಾಗ. ಅಷ್ಟು ಮಾತಾಡಿದ್ರು. ಎಷ್ಟೋ ಸರಿ ಮಾತಾಡಿ ಅಲ್ಲೇ ಮಲಗಿದ್ದುಂಟು. ಈ ತರ ಸಿಕ್ಕಾಪಟ್ಟೆ. ನನ್ಗೆ ಅಷ್ಟೊಂದು ಅದ್ರ ಬಗ್ಗೆ ಕ್ರೇಜ್ ಇರ್ಲಿಲ್ಲ. ಅವ್ರು ಮಾತಾಡಿ ಈ ತರ ಏನೋ ಒಂಥರ ಸವಿ ನೆನಪುಗಳು. ಮದುವೆ ಆದ್ಮೇಲೆ ಹೇಗೆ ಅವ್ರ ಮನೆಗೆಲ್ಲ ಹೊಂದ್ಕೊಳಕ್ಕೆಲ್ಲ ಬಹಳ ಕಷ್ಟ ಆಗುತ್ತೆ ಸಾಧಾರಣವಾಗಿ. ಈ ಹೆಣ್ಣಿನ ಕಷ್ಟನೇ ಅದು. ಎಷ್ಟೋ ವರ್ಷಗಳ ಕಾಲ ಅಪ್ಪ ಅಮ್ಮನ ಮಡಿಲಲ್ಲಿ ಬೆಳೆದಿರ್ತಾರೆ, ತುಂಬಾ ಪ್ರೀತಿಯಿಂದ ನೋಡ್ಕೊಂಡಿರ್ತಾರೆ, ಕಾಲೇಜ್ ಡೇಸ್ ಎಲ್ಲವನ್ನೂ ಕೂಡ ಅಲ್ಲೇ ಕಳೆದಿರ್ತೀವಿ. ಹುಟ್ಟೂರು ಅನ್ನುವಂತ ಒಂದು ಮಮತೆ, ಪ್ರೀತಿ ಎಲ್ಲವೂ ಕೂಡ ಇರುತ್ತೆ. ಆ ಹುಟ್ಟೂರಿನ ಸೊಗಡೆ ಬೇರೆ, ಅದೊಂಥರ ಬಹಳ ಖುಷಿ ಅನ್ಸುತ್ತೆ. ಆ ಹುಟ್ಟೂರು ನಮಗೂ ಈಗ ನೆನ್ಸ್ಕೊಂಡ್ರೆ ಹುಟ್ಟೂರು ಅಂತ ಬಹಳ ಖುಷಿ ಆಗ್ಬಿಡುತ್ತೆ. ಆ ಹುಟ್ಟೂರಿನಿಂದ ಬೇರೆ ಊರಿಗೆ ಹೋಗ್ಬೇಕು ಅನ್ನೋ ಸಂದರ್ಭದಲ್ಲಿ ಆ ಟೈಮಲ್ಲಿ ಹೇಗಾಯ್ತು? ಫೀಲ್ ಎಲ್ಲ ಹೇಗಾಯ್ತು? ಕಷ್ಟ ಆಯ್ತು ಫಸ್ಟ್ ಮದ್ವೆ ಆಗಿ ಬಂದ ತಕ್ಷಣ ಹೊಂದ್ಕೊಳೋದು. ಯಾಕಂತಂದ್ರೆ ನಮ್ದು ನಾವು ಫ್ಯಾಮಿಲಿ ಮೆಂಬರ್ಸ್ ಅಷ್ಟೇ ಇದ್ದಂತ ಮನೆ, ಇವ್ರದ್ದು ಪೊಲಿಟಿಕಲ್ ಫ್ಯಾಮಿಲಿ, ಫುಲ್ ಟೋಟಲಿ ಡಿಫ್ರೆಂಟ್. ನಾವು ಬರ 5 ಜನ ಇದ್ದಿದ್ ಮನೆಗೂ 1000 ಜನ ಬಂದ್ ಹೋಗೋ ಮನೆಗೂ ಫುಲ್ ಡಿಫ್ರೆಂಟ್. ನಾನ್ ರೂಮ್ ಬಿಟ್ಟು ಹೊರಗಡೆನೆ ಬರ್ತಿರ್ಲಿಲ್ಲ. ಎಲ್ಲ ಊಟ ತಿಂಡಿ ಎಲ್ಲ ರೂಮ್ ಹೊರಗಡೆನೆ ಬರ್ತಾ ಇರ್ಲಿಲ್ಲ. ಇಂದು ಜಿಲ್ಲಾ ಪಂಚಾಯತಿ ಅಧ್ಯಕ್ಷೆ, ಮುಂದೆ ಸಂಸದೆ ಆದ್ರೂ ಆಗ್ಬೋದು. ಇಲ್ಲ, ಖಂಡಿತವಾಗ್ಲು ಅವಾಗ ರೂಮ್ ಬಿಟ್ಟು ಹೊರಗ್ ಬರ್ತಿರ್ಲಿಲ್ಲ. ರೂಮ್ ಇಂದ ಬಾಗ್ಲು ತೆಗೆದ್ರೆ ಸಾಕು ಜನ ಕಾಣ್ತಿದ್ರು. ಜನ ನೋಡಿದ್ರೆ ಏನೋ ಒಂಥರ ಶೈ ನೇಚರು, ಆಮೇಲೆ ಏನೋ ಒಂಥರ. ಹಂಗಾಗಿ ರೂಮ್ ಬಿಟ್ಟು ಹೊರಗ್ ಬರ್ತಾನೆ ಇರ್ಲಿಲ್ಲ ನಾನು. ಇವತ್ತು ಈ ಮಟ್ಟಿಗೆ ಬೆಳೆದಿದ್ದೀನಿ ಅಂತಂದ್ರೆ ಅದೇ ಜನನೇ. ಇವಾಗ ಕಾನ್ಸ್ಟಿಟ್ಯೂನ್ಸಿಲ್ ಅದೇ ಜನನೇ ಇದಾರೆ. ಅವಾಗ ಯಾವ ತರ ಇದ್ರು, ಇವಾಗ ಎಷ್ಟು ಬೆಳೆದಿದ್ದಾರೆ ಅಂತ ಹೇಳಿ ಅವರೇ ಎಷ್ಟೋ ಸರಿ ಆಶ್ಚರ್ಯ ಪಡ್ತಾರೆ. ನಿಮ್ಮ ಹಸ್ಬೆಂಡ್ ಸಪೋರ್ಟ್ ಎಲ್ಲ ಹೇಗಿತ್ತು ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಅವ್ರ ಮನೆಗೆ ಹೋದಾಗ? ಅವ್ರು ಸಪೋರ್ಟ್ ಮಾಡ್ತಿದ್ರು. ಯಾಕಂತಂದ್ರೆ ನಮ್ಮ ಸೈಡ್ ಊಟದಕ್ಕೂ ಆ ಕಡೆ ಊಟ ಟ್ರೆಡಿಷನ್, ಆಮೇಲೆ ಆ ಒಂದು ಇದು ಕಲ್ಚರ್ ಎಲ್ಲ ಫುಲ್ ಡಿಫ್ರೆಂಟ್. ಮಧ್ಯ ಕರ್ನಾಟಕದಲ್ಲಿ ದಿಢೀರ್ ಅಂತ ಹೇಳಿ ಉತ್ತರ ಕರ್ನಾಟಕಕ್ಕೆ ಹೋಗ್ತೀರಾ? ಫುಲ್ ಡಿಫ್ರೆಂಟ್ ಆ ಕಡೆ ಕಲ್ಚರ್ಗೂ ಇದಕ್ಕೂ ಸಪೋರ್ಟಿವ್ ಆಗಿದ್ರು ಅವರು. ಓಕೆ, ಈಗ ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇದೆ. ನೀವೇ ಹೇಳ್ತಾ ಇದ್ರು ತುಂಬಾ ಸೈಲೆಂಟ್ ಆಗಿದ್ದೆ ನಾನು, ಕಾಲೇಜ್ ಡೇಸ್ ಆಲ್ಮೋಸ್ಟ್ ಸೈಲೆಂಟು, ಆಮೇಲೆ ಪ್ರೈಮರಿ ಸ್ಕೂಲ್ ಇದ್ದಾಗಲೂ ಸೈಲೆಂಟ್ ಆಗಿದ್ದೆ, ಟೀಚರ್ಸ್ ಗಳ ಪೆಟ್ ಸ್ಟೂಡೆಂಟ್ ಆಗಿದ್ದೆ, ಮನೇಲೂ ಕೂಡ ರೂಮ್ ಬಿಟ್ಟು ಹೊರಗಡೆ ಬರ್ತಾ ಇರ್ಲಿಲ್ಲ ಅಂತ. ಇಂತಿಪ್ಪ ವೀಣಾ ಕಾಶ್ಯಪ್ನವರು ಯಾವ ರೀತಿಯಾಗಿ ರಾಜಕೀಯ ಪ್ರವೇಶ ಪಡ್ತು? ಇದು ರಾಜಕೀಯ ಪ್ರವೇಶ ಪಡಿಬೇಕು ಅಂತೇಳಿ ಪಡೆದಿದ್ದಲ್ಲ, ಆಕ್ಸಿಡೆಂಟ್ ಆಗಿದ್ದು. ಜಾತ್ರೆಗೆ ಹೋಗಿದ್ದು ನೆನಪು. ಇವಾಗ ಇನ್ನೇನ್ ರೀಸೆಂಟ್ ಆಗಿ ಬನಶಂಕರಿ ಜಾತ್ರೆ ಬಂತು ಮುಂದಿನ ವಾರ. ಆ ಜಾತ್ರೆ ಕರೆಕ್ಟ್ 3 ವರ್ಷ ಆಗುತ್ತೆ. ಆ ಜಾತ್ರೆಗಂತ ಹೋಗಿದ್ದು. ಅದೇ ಟೈಮಲ್ಲೇ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ಸ್ ಬಂದಿತ್ತು, ಅನೌನ್ಸ್ ಆಗಿತ್ತು.
ಅಲ್ಲಿ ಊರಲ್ಲಿ ಸ್ವಲ್ಪ ಇಬ್ರು ಬೇಕಾದವ್ರೆ ನಿಂದಿರ್ತೀನಿ ಅಂತ ಹೇಳಿದಾಗ ಊರವ್ರು ಇವ್ರು ನಿಂತ್ರೆ ನಾವು ಮಾಡಲ್ಲ, ಇವ್ರು ನಿಂತ್ರೆ ನಾವು ಮಾಡಲ್ಲ ಅಂತ ಹೇಳಿದಾಗ ಊರವ್ರು ಒಂದು ಸುಮ್ಮನೆ ನಮ್ಮ ಮನೆಯವ್ರಿಗೆ ಸಜೆಸ್ಟ್ ಮಾಡಿದ್ರು, ಮೇಡಮ್ ಅವ್ರನ್ನ ನಿಲ್ಲಿಸ್ರಿ ನಾವೆಲ್ಲರೂ ಸೇರಿ ಮಾಡ್ತೀವಿ ಅಂತ. ಮನೆಯವ್ರಿಗೆ ಬೇಡ, ಯಾಕೆ ಎಲ್ಲ ಕುಟುಂಬದವ್ರನ್ನು ರಾಜಕೀಯಕ್ಕೆ ತರೋದು ಬೇಡ ಅಂತೇಳಿ ಸುಮ್ಮನೆ ಮತ್ತೆ ಅನಾವಶ್ಯಕವಾಗಿ ಒಂದು ಜಿಲ್ಲಾ ಪಂಚಾಯತಿ ಸ್ಥಾನ ಕಳ್ಕೊಂತೀವಿ ಅಂತ ಒಂದ್ ಕಡೆ ಯೋಚನೆ ಮಾಡಿ ಲಾಸ್ಟ್ ಮೂಮೆಂಟಲ್ಲಿ ಬೆಳಗ್ಗೆ ನಾಮಿನೇಷನ್ ಮಾಡಬೇಕು, ಹಿಂದಿನ ದಿನ ರಾತ್ರಿ ಬಿ ಫಾರ್ಮ್ ಅಲ್ಲಿ ನನ್ನ ಹೆಸರು ಬರ್ದಿರೋದು. ಅದು ತುಂಬಾ ಯೋಚನೆ ಮಾಡಿ ಅವಾಗ ನನ್ಗೆ ಹೇಳಿದ್ರು ಅವರು, ಈ ತರ ಎಲೆಕ್ಷನ್ ಕಾಂಟೆಸ್ಟ್ ಮಾಡಬೇಕು ಜಿಲ್ಲಾ ಪಂಚಾಯತಿದು. ನನಗೆ ಜಿಲ್ಲಾ ಪಂಚಾಯತ್ ಅಂದ್ರೆ ಏನೋ ಅಂತ ಗೊತ್ತಿಲ್ಲ. ನಾನು ಕೇಳಿದೆ, ಯಾಕಂತಂದ್ರೆ ನಾನು ಬೆಂಗಳೂರಲ್ಲೇ ಇರ್ತಿದ್ದು, ಮದುವೆ ಆದಾಗಿಂದ ಜಾಸ್ತಿ ಹೆಚ್ಚು ಕಡಿಮೆ ಬೆಂಗಳೂರಲ್ಲೇ ಇದ್ದಿದ್ದು. ಮಕ್ಕಳು ನರ್ಸರಿ ಓದ್ತಾ ಇದ್ರು ಅವಾಗ. ಸರಿ ಅಂತೇಳಿ ನಾವು ನಿಂತ್ಕೊಂಡ್ವಿ. MLA ಅವ್ರು ಮಿಸಸ್ ನಿಂತಿದ್ದಾರೆ ಅಂದ ತಕ್ಷಣ ಆಪೋಸಿಟ್ ಪಾರ್ಟಿಯವರು ಬೀಳ್ಸೋದಕ್ಕೆ ರೆಡಿ ಆಗ್ತಾರೆ. ಅದಕ್ಕೆ ತುಂಬಾ ಸ್ಟ್ರಗಲ್ ಮಾಡಿದುಂಟು. ನಾನು ಡೋರ್ ಟು ಡೋರು 4 days ಅಲ್ಲಿ 40 villages ನಾನು ಕವರ್ ಮಾಡಬೇಕಾಗಿತ್ತು. ಹಂಗಾಗಿ ಬೆಳಗ್ಗೆ 7:30 ಸ್ಟಾರ್ಟ್ ಮಾಡಿದವರು ಅಪ್ ಟು 11:30 12 ವರೆಗೂ ಕ್ಯಾನ್ವಾಸಿಂಗ್ ಮಾಡ್ತಿದ್ವಿ ನಾವು. ಒಂದು ಮಾತು ನಾನು ಇಲ್ಲಿ ಸೇರಿಸಲೇಬೇಕು. ಸಾಧಾರಣವಾಗಿ ಎಷ್ಟೋ ಜನ ನೀವು ಹೇಳ್ತಾ ಇದ್ರಿ, ನನಗೆ ರಾಜಕೀಯದ ಬಗ್ಗೆ ಏನೂ ಕೂಡ ಗೊತ್ತಿರಲಿಲ್ಲ, ನಮ್ಮ ಹಸ್ಬೆಂಡ್ MLA ಆಗಿದ್ರು, ಅವರ ತಂದೆ ಮಿನಿಸ್ಟರ್ ಆಗಿದ್ರು, ಆ ಕಾರಣಕ್ಕಾಗಿ ನನಗೂ ಕೂಡ ಟಿಕೆಟ್ ಅನ್ನ ಕೊಟ್ಟರು ಅಂತ ಹೇಳಿ ಎಷ್ಟೋ ಜನ ಅದೇ ರೀತಿಯಾಗಿ ಟಿಕೆಟ್ ಪಡೆದುಕೊಂಡು ಆ ಸೀಟ್ ಹಾಗೆ ಹಂಗೆ ಅಂದ್ಕೊಂಡ್ ಬಿಡ್ತಾರೆ, ಅವ್ರು ಏನು ಕೆಲಸನೇ ಮಾಡೋದಿಲ್ಲ. ಬಟ್ ನೀವು ಅದನ್ನೆಲ್ಲವನ್ನು ಕೂಡ ಒಡೆದು ಕಟ್ಬಿಟ್ರಿ. ಬೇರೆ ತರದೇ ಒಂದು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಅಂದ್ರೆ ರೀತಿಯಾಗಿ ಇರಬೇಕು ಅಂತ ಹೇಳಿ ಒಂದು ಮಾದರಿನ ಹಾಕೊಟ್ಬಿಟ್ರಿ. ಇಲ್ಲ, ನನ್ನೊಂದು ಸ್ಟ್ರಾಟಜಿ ಇದೆ ಫಸ್ಟ್ ಇಂದನೂ ಅಷ್ಟೇ, ಚೈಲ್ಡ್ಹುಡ್ ಇಂದನೂ. ಇವಾಗ ನಾವು ಯಾವ್ದಾದ್ರು ರೆಸ್ಪಾನ್ಸಿಬಿಲಿಟಿ ತಗೊಂತೀವಿ ಅಂತಂದ್ರೆ ಅದನ್ನ ಫುಲ್ ಮಾಡ್ಬೇಕು. ಹಂಗಂದ್ರೆ ಆ ಒಂದು ಇದಕ್ಕೆ ಎಂಟರ್ ಆಗ್ಬೇಕು. ಇಲ್ಲ ಅಂತಂದ್ರೆ ನಾವು ಯಾವ್ದಕ್ಕೂ ಎಂಟರ್ ಆಗಕ್ ಹೋಗಲ್ಲ. ಈವನ್ ಪ್ರೋಗ್ರಾಮ್ಸಿಗೆ ಅವ್ರು ಇನ್ವೈಟ್ ಮಾಡಿದಾಗೂ ಕೂಡ ನಾನು ಅಲ್ಲೇ ಹೇಳ್ಬಿಡ್ತೀನಿ ಅವ್ರಿಗೆ, ಬರ್ತೀನೋ ಬರಲ್ವೋ ಅಂತೇಳಿ. ಸುಮ್ಮನೆ ರಾಜಕಾರಣ ಅಂತ ಆದ್ರೂ ಕೂಡ ಆ ಕುಟುಂಬದಲ್ಲಿ ಎಲ್ಲ ತುಂಬಾ ಜನ ರಾಜಕೀಯ ವ್ಯಕ್ತಿಗಳು ಇದ್ದು ಅಂತ ಹೇಳಿ ಟಿಕೆಟ್ ಸಿಕ್ಕಿದ್ರು ಕೂಡ ಕೆಲಸ ಮಾಡ್ಬೇಕು. ಹೌದು, ಆ ಸ್ಥಾನಕ್ಕೆ ಬಂದ್ಮೇಲೆ ಮಾಡಂಗಿತ್ತು ಅಂದ್ರೆ ಆ ಸ್ಥಾನಕ್ಕೆ ನಿಲ್ಬೇಕು, ನನ್ನ ಒಪಿನಿಯನ್. ಇಲ್ಲ ಅಂತಂದ್ರೆ ಸುಮ್ನೆ ಏನೋ ಒಂದು ಡಮ್ಮಿ ಸ್ಟಾಂಪ್ ತರ ಹಸ್ಬೆಂಡ್ ನಡ್ಸ್ಕೊಂಡು ಸುಮ್ನೆ ವೈಫ್ ಹೆಸರಿಗೋಸ್ಕರ ಆಗಿ ಆ ಚೇರ್ಗೆ ಒಂದು ಸುಮ್ನೆ ಒಂದ್ ಮರ್ಯಾದೆ ಇರುತ್ತೆ, ಅದಕ್ಕೆ ಆದಂತ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಮಾತಾಡ್ತೋಣ, ನನಗೊಂದು ಕ್ಯೂರಿಯಾಸಿಟಿ ಇದೆ, ಸ್ಟಾರ್ಟಿಂಗ್ ಡೇಸ್ ಹೇಗಿತ್ತು ನಿಮ್ದು ಅಂತ ಹೇಳಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಾಗ ಮಾತಾಡ್ತಾ ಹೋಗೋಣ. ಇವತ್ತು ವೀಣಾ ಕಾಶ್ಯಪ್ನವ್ರು ನಮ್ಮ ಜೊತೆಗಿದ್ರು. ಒಂದು ಮಾತು ನಾನು ಇಲ್ಲಿ ಹೇಳಲೇಬೇಕು, ನಮ್ಮಲ್ಲಿ ಕುಟುಂಬ ರಾಜಕಾರಣ ನಮ್ಮ ದೇಶದಲ್ಲಿ ಹಿಂದಿನಿಂದಲೂ ಕೂಡ ಇದೆ. ಎಷ್ಟೋ ಜನ ನಮ್ಮ ಕುಟುಂಬದಲ್ಲಿ ನಮ್ಮ ತಂದೆ ಮಿನಿಸ್ಟ್ರು ಅಥವಾ ನಮ್ಮ ತಾಯಿ ಮಿನಿಸ್ಟರ್ ಆಗಿದ್ದವರು ಅಂತ ಟಿಕೆಟ್ ಅನ್ನು ತೆಗೆದುಕೊಳ್ತಾರೆ. ಟಿಕೆಟ್ ಪಡೆದುಕೊಂಡು ಗೆದ್ದು ಬಂದ ನಂತರ ಕೆಲಸ ಮಾಡದೆ ರಬ್ಬರ್ ಸ್ಟಾಂಪ್ ಆಗಿ ಹಾಗೆಯೇ ಉಳಿದುಕೊಂಡ್ಬಿಡ್ತಾರೆ ಎಷ್ಟೋ ಜನ. ಬಟ್ ವೀಣಾ ಕಾಶ್ಯಪ್ನವ್ರು ಹಾಗಾಗ್ಲಿಲ್ಲ. ಎಲ್ರಿಗೂ ಕೂಡ ಗೊತ್ತು ಯಾವ ರೀತಿಯ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಹೇಳಿ. ಇನ್ನಷ್ಟು ಅವರ ಜೊತೆಗೆ ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ಚಿಕ್ಕದೊಂದು ವಿರಾಮ. ವೆಲ್ಕಮ್ ಬ್ಯಾಕ್. ನಮ್ಮ ಇವತ್ತಿನ ಯಜಮಾನಿ ಬಾಗಲಕೋಟೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿರುವಂಥ ವೀಣಾ ಕಾಶ್ಯಪ್ಪನವರು, ವಿಜಯಾನಂದ ಕಾಶ್ಯಪ್ಪನವರ ಪತ್ನಿ. ಈಗಾಗಲೇ ಸಾಕಷ್ಟು ಸಮಾಜ ಸೇವೆಗಳನ್ನು ಮಾಡುವ ಮೂಲಕ ಅಧ್ಯಕ್ಷ ಸ್ಥಾನಕ್ಕೆ ಅದರದ್ದೇ ಆದಂಥ ಘನತೆಯನ್ನು ನೀಡುವ ಮೂಲಕ ಬಾಗಲಕೋಟೆ ಅಲ್ಲದಂತೆ ರಾಜ್ಯಾದ್ಯಂತ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ನಮ್ಮ ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲಾ ಪಂಚಾಯತಿಗಳಲ್ಲಿ ಮಹಿಳಾ ಅಧ್ಯಕ್ಷರಿದ್ದಾರೆ, ಆದರೆ ಅಷ್ಟೊಂದು ಪ್ರಸಿದ್ಧಿಯನ್ನು ಪಡೆದಿಲ್ಲ. ಅವರದಾದಂಥ ಸೀಮಿತ ಆಗಿದ್ದಾರೆ, ಅವರ ಒಂದು ವಲಯಕ್ಕೆ ಅಥವಾ ಅವರೊಂದು ಜಿಲ್ಲೆಗೆ ಸೀಮಿತ ಆಗಿದ್ದಾರೆ. ಆದರೆ ವೀಣಾ ಕಾಶ್ಯಪ್ಪನವರು ಇಂದು ಇಡೀ ರಾಜ್ಯಾದ್ಯಂತ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ. ಅದಕ್ಕೆ ಕಾರಣ ಅಂದರೆ ಅವರದ್ದೇ ಆದಂಥ ರೀತಿಯಲ್ಲಿ ಅವರು ಮಾಡಿರುವಂಥ ಕೆಲಸಗಳು. ಇನ್ನಷ್ಟು ಮಾತನಾಡ್ತಾ ಹೋಗೋಣ. ಓಕೆ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗ್ತೀರಾ. ಒಂದು ಕ್ಯೂರಿಯಾಸಿಟಿ ಇದೆ, ನಾನು ಎಲ್ರಿಗೂ ಅದೇ ಮಾತನ್ನು ಕೇಳ್ತೀನಿ. ಫಸ್ಟ್ ಟೈಮ್ ನೀವೇನೋ ಪೊಲೀಸ್ ಅಧಿಕಾರಿ ಆದಾಗ ಫಸ್ಟ್ ಟೈಮ್ ಕಚೇರಿಗೆ ಹೋದಾಗ ಹೇಗಿರುತ್ತೆ ಅಂತೇಳಿ, ಅಥವಾ ಯಾರೋ ಸಿಂಗರ್ ಬಂದಾಗ ಅದನ್ನೇ ಕೇಳ್ತಾ ಇರ್ತೀನಿ, ಫಸ್ಟ್ ಟೈಮ್ ಸ್ಟುಡಿಯೋಗೆ ಹೋದಾಗ ಹೇಗಿತ್ತು ಅಂತೇಳಿ, ಅಥವಾ ಯಾರೋ ಆ್ಯಕ್ಟ್ರೆಸ್ ಬಂದಾಗ ಅದೇ ಮಾತನ್ನು ಕೇಳ್ತೀನಿ. ನೀವು ಫಸ್ಟ್ ಡೇ ಕಚೇರಿಗೆ ಹೋದಾಗ, ಜಿಲ್ಲಾ ಪಂಚಾಯತ್ ಕಚೇರಿಗೆ ಹೋದಾಗ ಯಾವ ರೀತಿ ಫೀಲ್ ಆಯಿತು? ಎಲ್ಲ ಒಂಥರ ಎದೆ ಡವ 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 ಅಂತಿರೋದು. ನಾನು ಅಷ್ಟೇ ಈ ಚಾನಲ್ಗೆ ಫಸ್ಟ್ ಟೈಮ್ ಬಂದಾಗ, ಆ್ಯಂಕರ್ ಆಗಿ ಬಂದಾಗ ನನಗೂ ಎದೆ ಡವ ಡವ ಅಂತ ಸ್ಟುಡಿಯೋಗೆ ಹೋದಾಗ ನಿಮ್ಗೆ ಯಾವ ರೀತಿ ಆಗಿತ್ತು ಅದು? ಫಸ್ಟ್ ಟೈಮ್ ನಾನು ಆಫೀಸ್ಗೆ ಹೋದಾಗ ನಾನು ಆಗಲೇ ಹೇಳಿದೆ ನಿಮಗೆ, ನಂಗೆ ಜಿಲ್ಲಾ ಪಂಚಾಯತಿ ಅಂದ್ರೇನೆ ಏನು ಅಂತ ಗೊತ್ತಿಲ್ಲ. 30 ಇಲಾಖೆ ನನ್ನ ಅಂಡ್ರಲ್ಲಿ ಬರುತ್ತೆ ಅನ್ನೋದು ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಸುಮ್ಮನೆ ಏನೋ ಒಂದು ಮೀಟಿಂಗು 2 ತಿಂಗಳಿಗೆ ಒಂದ್ಸರಿ ಅದು ಸಿಗ್ನೇಚರ್ ಮಾಡಬೇಕು, ಇಷ್ಟೇ ಹೇಳಿದ್ದು ನನಗೆ. ಬಟ್ ಫಸ್ಟ್ ಡೇ ಮೇಡಮ್ ಆಫೀಸ್ ಯಾವಾಗ ಬರ್ತೀರಾ ಅಂತ ಕೇಳ್ತಿದ್ರು, ಮನೆಗೆ ಸನ್ಮಾನ ಮಾಡೋಕ್ಕೆ ಬಂದ ಜನ. ಆಮೇಲೆ ಕೆಲವರು ಎಷ್ಟೋ ಜನ ಪ್ರೋಗ್ರಾಮ್ಸ್ ಡೇಟ್ ತೊಗೊಂಡ್ರು. ನನಗೆಲ್ಲ ಒಂಥರ ಕನ್ಫ್ಯೂಷನ್ ಸ್ಟಾರ್ಟ್ ಆಯಿತು. ಪ್ರೋಗ್ರಾಮ್ಸ್ ಡೇಟ್ ತೊಗೊತಾ ಇದ್ದಾರೆ, ಆಫೀಸ್ ಯಾವಾಗ ಬರ್ತೀರಾ ಅಂತ ಕೇಳ್ತಿದ್ದಾರೆ. ಇದೇನು ಡೇ ಡ್ಯೂಟಿನ ಪೂರ ಓಲ್ಡ್ ಡೇ ಡ್ಯೂಟಿ ಮಾಡೋ ಅಂಥದ್ದು ಏನು ಅಂತ. ಸರಿ ಅಂತೇಳಿ ಆಫೀಸ್ ಹೋಗ್ಬೇಕು ಅಂದ್ಕೊಂಡೆ.
ಬಟ್ ನಾನು ಸ್ವಲ್ಪ ನೆಟ್ಟಲ್ಲಿ ತೆಗೆದು ನೋಡಿದಾಗ ನಾನು 130 ಡಿಪಾರ್ಟ್ಮೆಂಟ್ಸ್ ಬರುತ್ತೆ ಇದು ಬರುತ್ತೆ ಅಂತ ಗೊತ್ತಾದಾಗ ಫಸ್ಟ್ ಡೇ ನಾನು ಮಾಡಿದ್ದು ಹಾಸ್ಪಿಟಲ್ ವಿಸಿಟ್ ಮಾಡಿದೆ. ನಾನು ಗೌರ್ಮೆಂಟ್ ಹಾಸ್ಪಿಟಲ್ ವಿಸಿಟ್ ಹೋದೆ. ಅವಾಗ ಏನೋ ಒಂಥರ ಹೊಸ ಸಂಚಲನ ಶುರುವಾಯಿತು ಇಡೀ ಜಿಲ್ಲೆಯಲ್ಲಿ. ಯಾರು ಕೂಡ ಇಲ್ಲಿವರೆಗೂ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗಿರ್ಬೋದು, ಬೇರೆ ಯಾವುದೋ ರೆಪ್ರೆಸೆಂಟೇಟಿವ್ಸ್ ಆಗಿರ್ಬೋದು, ಗೌರ್ಮೆಂಟ್ ಹಾಸ್ಟೆಲ್ಸ್ ಆಗಲಿ ಸ್ಕೂಲ್ಸ್ ಆಗಲಿ ಯಾವುದನ್ನು ವಿಸಿಟ್ ಮಾಡಿದ್ದಿರಲಿಲ್ಲ. ನಾನು ಫಸ್ಟ್ ಡೇ ಮಾಡಿದ ಕೆಲಸನೇ ಗೌರ್ಮೆಂಟ್ ಹಾಸ್ಪಿಟಲ್ ವಿಸಿಟ್. ಎಲ್ಲರೂ ತಣ್ಣಗಾಗೋದ್ರು ಹಾಸ್ಪಿಟಲಲ್ಲಿ, ಈ ಅಧ್ಯಕ್ಷರು ವಿಸಿಟಿಗೆ ಬಂದ್ಬಿಟ್ಟಿದ್ದಾರೆ ಅಂತೇಳಿ. ಭಾಳ ರೇಗಾಡ್ದೆ ನಾನು. ಯಾಕಂತಂದ್ರೆ ಅಲ್ಪ ಸ್ವಲ್ಪ ನಂಗೆ ಗೊತ್ತು, ಮೆಡಿಕಲ್ಸ್ ಬಗ್ಗೆನೂ ಗೊತ್ತು, ಎಲ್ಲ ಇಲಾಖೆ ಬಗ್ಗೆನೂ ಎಲ್ಲೋ ಓದಿದ್ದು. ನ್ಯೂಸ್ ನೋಡೋ ಕ್ಯೂರಿಯಾಸಿಟಿ ಭಾಳ ನನಗೆ ಮೊದಲಿಂದನೂ. ನ್ಯೂಸ್ ನೋಡ್ತೀನಿ, ನ್ಯೂಸ್ ಪೇಪರ್ ದಿನ ಓದ್ತೀನಿ. ಈಗೂ ಅಷ್ಟೇ, ಎಷ್ಟೇ ಟೈಮ್ ಆದ್ರೂ ನನಗೆ ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ಒಂದು 20 ಮಿನಿಟ್ಸ್ ನಾನು ಅದಕ್ಕಂತಾನೆ ತೆಗೆದಿರ್ತೀನಿ. ಅದು ಕ್ಯೂರಿಯಾಸಿಟಿ ಭಾಳ ಇದ್ದಿದ್ರಿಂದ ನನಗೆ ಎಲ್ಲೋ ಒಂದು ಹತ್ರ ಸ್ವಲ್ಪ ಎಲ್ಲದ್ರ ಬಗ್ಗೆ ನಾಲೆಡ್ಜ್ ಇತ್ತು. ಹಂಗಾಗಿ ಎಷ್ಟೋ ಹತ್ರ ಎಕ್ಸ್ಪೈರಿ ಆದ ಮೆಡಿಸಿನ್ಸ್ ಇಟ್ಟಿದ್ರು, ಆಮೇಲೆ ಡಾಕ್ಟರ್ಸ್ ಬಂದಿರಲಿಲ್ಲ, ಆಮೇಲೆ ಕರೆಕ್ಟಾಗಿ ಪೇಷಂಟ್ಸ್ನ ಅಟೆಂಡ್ ಮಾಡ್ತಿರ್ಲಿಲ್ಲ. ಇದೆಲ್ಲದಕ್ಕೂ ನಾನು ರೇಗಾಡಿ ಬೈದು ಅವ್ರಿಗೆ ವಾರ್ನಿಂಗ್ ಕೊಟ್ಟು ಇಷ್ಟು ದಿನದಲ್ಲಿ ಸರಿ ಮಾಡ್ಕೊಂಡಿಲ್ಲ ಅಂತಂದ್ರೆ ನಾನು ಸಿವಿಯರ್ ಆಕ್ಷನ್ ತಗೋಬೇಕಾಗುತ್ತೆ. ಓಕೆ, ಈಗ ಫಸ್ಟ್ ನೀವು ಆಲ್ಮೋಸ್ಟ್ ಮನೇಲೇ ಇರ್ತಿದ್ರಿ ಅಂತ ಹೇಳಿದ್ರೆ, ಬ್ಯಾಂಗ್ಳೂರಲ್ಲೆಲ್ಲ ಇರ್ತಾ ಇದ್ದೆ ನಾನು ಅಂತೇಳಿ. ಫಸ್ಟ್ ಟೈಮ್ ಆ ವಿಸಿಟಿಗೆ ಹೋದಾಗ ಸುತ್ತಮುತ್ತ ಅಧಿಕಾರಿಗಳಿದ್ರು, ತುಂಬ ಜನ ಡಾಕ್ಟರ್ಸ್ ಎಲ್ಲ ನಿಂತ್ಕೊಂಡಿರ್ತಿದ್ರು. ಆ ಫೀಲ್ ಹೇಗಿತ್ತು? ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ನಾನು ಬರ್ತಾ ಇದ್ದೀನಿ ಅಂತ ಆ ಫೀಲ್ ಯಾವ ರೀತಿಯಾಗಿ ಫೀಲ್ ಮಾಡ್ತೀನಿ? ಫೀಲ್ ನಾನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷನ್ಕಿನ ಈಗೂ ನಾನು ಅದನ್ನ ಫೀಲ್ ಮಾಡ್ತೀನಿ. ನಾನು IAS KS ಆಫೀಸರ್ ಏನೋ ಅನ್ನೋ ಥರ. ಸುಮಾರು ಜನ ನನಗೆ ಕೇಳ್ತಾರೆ, ನಾನು ಎಲ್ಲೋ ಬೇರೆ ಕಡೆ ಹೋದಾಗ ನನ್ನ ವೆಹಿಕಲಲ್ಲಿ ನಾನು ಎಲ್ಲೋ ಡೀಸೆಲ್ ಹಾಕಕ್ಕೆ ನಿಲ್ಸಿದ್ದೆ, ಯಾವುದೋ ರೆಸ್ಟೋರೆಂಟಿಗೆ ಹೋದೆ, ಎಲ್ಲೋ ಹೋದೆ ಅಂತಂದ್ರೆ ನಮ್ಮ ಡ್ರೈವರ್ಸ್ಗೆ ಎಂದಿದ್ದ ಹುಡುಗರಿಗೆ ಮೇಡಮ್ IAS ಆಫೀಸರ ಅಂತ, ಅವರು ಹ್ಞೂ ಅಂತೇಳಿ ಹೇಳ್ಬಿಟ್ಟಿರ್ತಾರೆ ಸುಮ್ಮನೆ. ಅದು ಆ ಥರ ಫೀಲ್ ಈಗೂ ನನಗೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಿಗೆ ಅನ್ನೋದಕ್ಕಿಂತ ನಂಗೆ ಆ ಫೀಲ್ ಅನ್ಸುತ್ತೆ. ನಂಗೆ ಅದು ಖುಷಿ ಕೊಡುತ್ತೆ. ಆಮೇಲೆ ನಿರಂತರವಾಗಿ ಸಭೆಗಳು ಆರಂಭವಾಗ್ತವೆ, ನೂರಾರು ಸಭೆಗಳು, ನೂರಾರು ಅಧಿಕಾರಿಗಳಿರ್ತಾರೆ. ಆ ಸಭೆ ಎಲ್ಲ ಯಾವ ರೀತಿಯಾಗಿ ಇರ್ತಾ ಇತ್ತು? ಸಭೆಯಲ್ಲೆಲ್ಲ ಯಾವ ರೀತಿಯಾಗಿ ಫೇಸ್ ಮಾಡ್ತಾ ಇದ್ರಿ? ಫಸ್ಟು ನಾನು ಅದೇ ಎಲ್ಲರೂ ಬಂದು ಪರಿಚಯ ಮಾಡ್ಕೊಂಡಾಗ ನಾವು ವಿಮೆನ್ ಆ್ಯಂಡ್ ಚೈಲ್ಡ್ DD ಆಗಬೇಕು, ನಾವು DDP ಆಗಬೇಕು, DHO ಆಗಬೇಕು, ಇಷ್ಟೊಂಡೆಲ್ಲ ಆಫೀಸರ್ಸ್ ಬಂದು ಪರಿಚಯ ಮಾಡ್ಕೊತಾ ಇದ್ದಾರೆ. ಇವ್ರು ಏನು, ನನಗೆ ವಿಮೆನ್ DD ಅಂದರೆ ಗೊತ್ತಿಲ್ಲ, DHO ಅಂದರೆ ಗೊತ್ತಿಲ್ಲ. ಸರಿ ಅಂತೇಳಿ ನಾನು ಎಲ್ಲದನ್ನೂ ಸ್ವಲ್ಪ ನೆಟ್ಟಲ್ಲಿ ಸ್ವಲ್ಪ ಪುಸ್ತಕದಲ್ಲಿ ಅದೆಲ್ಲ ಓದಿ ನಾನು ತಿಳ್ಕೊಳೋ ಕ್ಯೂರಿಯಾಸಿಟಿ ಭಾಳ ಇತ್ತು ನನಗೆ. ಫಸ್ಟೇನು ಯಾವುದೇ ಆಗಲಿ ವಿಷಯ ನಾನು ಚಾಲೆಂಜಿಂಗ್ ಆಗಿ ತೊಗೊತೀನಿ. ಆ ಚಾಲೆಂಜಿಂಗ್ ಆಗಿ ತೊಗೊಂಡು ಅದರಲ್ಲಿ ಹೆಸರು ತೊಗೊಳೋವರೆಗೂ ನಾನು ಬಿಡಲ್ಲ. ಆ ಥರ ಒಂದು ನೇಚರ್ ನಂಗೆ ಫಸ್ಟಿಂದನೂ ಇದೆ, ಈಗೂ ಇದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಎಲ್ಲ ಇಲಾಖೆನೂ ನಾನು ತಿಳ್ಕೊಬೇಕು ಅಂತಂದ್ರೆ ನಾನು ಫೀಲ್ಡಿಗೆ ಇಳಿಬೇಕು. ಇಳ್ದಾಗ ಅಷ್ಟೇ ನಾನು ತಿಳ್ಕೊಳೋದಕ್ಕೆ ಸಾಧ್ಯ ಅಂತೇಳಿ ಪ್ರತಿಯೊಂದು ಗ್ರಾಮಕ್ಕೂ ಭೇಟಿ ಕೊಡೋದಕ್ಕೆ ಶುರು ಮಾಡಿದೆ, ಸ್ಕೂಲ್ಗಳಿಗೆ ಭೇಟಿ ಕೊಡೋದಕ್ಕೆ ಶುರು ಮಾಡಿದೆ, ಹಾಸ್ಪಿಟಲ್ಸಿಗೆ ಭೇಟಿ ಕೊಡೋದಕ್ಕೆ ಶುರು ಮಾಡಿದೆ. ಅಲ್ಲಿರುವಂಥ ಏನು ಡಿಸ್ಅಡ್ವಾಂಟೇಜಸ್ಸು, ನ್ಯೂನತೆ ಏನಿದಾವೆ ಅದೆಲ್ಲ ನಮಗೆ ಮೇಲ್ನೋಟಕ್ಕೆ ಕಂಡು ಬರ್ತಿತ್ತು. ಆ ಆಫೀಸರ್ಸ್ನ ಕರೆದು ನಾನು ಇದನ್ನು ಸುಧಾರಣೆ ಮಾಡಿಕೊಳ್ರಿ ಅಂತ ಹೇಳಿದ್ದುಂಟು. ಎಷ್ಟೋ ಜನ ಸಸ್ಪೆಂಡ್ ಮಾಡಿದ್ದುಂಟು, ಕರೆಕ್ಟಾಗಿ ವರ್ಕ್ ಮಾಡಲಿಲ್ಲ ಅಂತಂದರೆ. ಸಭೆಗಳನ್ನು ಕೂಡ ನಾನು ಸ್ಟ್ರಿಕ್ಟ್ ಆಗಿ ತೊಗೊತೀನಿ ಯಾವ ಆಫೀಸರ್ಸ್ಗೂ. ಹೌದು. ಮತ್ತು ಸಾಧಾರಣವಾಗಿ ಬೇರೆ ಬೇರೆ ಜಿಲ್ಲಾ ಪಂಚಾಯತ್ಗಳು ಪ್ರತಿದಿನ ನಾವು ನ್ಯೂಸ್ ನೋಡ್ತಾ ಇರ್ತೀವಿ, ಅಧಿಕಾರಿಗಳು ಹಾಗೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ನಡುವೆ ಜಟಾಪಟಿ, ಬೇರೆ ಬೇರೆ ಕಾರಣಕ್ಕಾಗಿ ಜಟಾಪಟಿ ಆಗ್ತಿರುತ್ತೆ ಅಂತ ಹೇಳಿ. ಈ ರೆಪ್ರೆಸೆಂಟೇಟಿವ್ ಅಂತ ಏನಿರ್ತೀವಿ, ಜನಪ್ರತಿನಿಧಿಗಳು ಅಂತ ಏನಿರ್ತಾರೆ, ಅವ್ರಿಗೆ ಅಧಿಕಾರಿಗಳು ಸಮ್ಟೈಮ್ ಸಪೋರ್ಟ್ ಮಾಡೋದಿಲ್ಲ, ಅಥವಾ ಜನಪ್ರತಿನಿಧಿಗಳೇ ಅಧಿಕಾರಿಗಳಿಗೆ ಸಪೋರ್ಟ್ ಮಾಡೋದಿಲ್ಲ. ಅವರಿಬ್ಬರ ನಡುವೆ ಹೊಂದಾಣಿಕೆ ಕೊರತೆ ಯಾವಾಗಲೂ ಆಗ್ತಾ ಇರುತ್ತೆ. ಸಾಕಷ್ಟು ಜಿಲ್ಲಾ ಪಂಚಾಯತ್ಗಳು ನಾವು ನೋಡ್ತಾ ಇರ್ತೀವಿ. ನಿಮ್ಗೇನಾದ್ರೂ ಆ ಥರ ಸಮಸ್ಯೆ ಆಗ್ತೈತೆ, ಅಧಿಕಾರಿಗಳು ಸಪೋರ್ಟ್ ಮಾಡದೇ ಇರೋದು, ಆ ಥರ ಏನೋ ಸಮಸ್ಯೆ ಆಗ್ತೈತೆ ಸ್ಟಾರ್ಟಿಂಗಲ್ಲಿ? ಇಲ್ಲ, ಯಾಕಂತಂದ್ರೆ ನಾವು ಯಾವಾಗ ಕೊರತೆ ಆಗುತ್ತೆ ಅಂತಂದ್ರೆ ತೀರಾ ಅವ್ರ ಮೇಲೆ ಹರಾಸ್ಮೆಂಟ್ ಮಾಡಿದಾಗ, ತೀರಾ ಬಾಸಿಸಮ್ ಮಾಡಿದಾಗ, ನಾನೇ ಬಾಸು ನೀವೆಲ್ಲ ನಾನು ಕೆಳಗೆ ಕೆಲಸ ಮಾಡೋರು ಅಂತ ನಾವು ಟ್ರೀಟ್ ಮಾಡಿದಾಗ ಅದಾಗುತ್ತೆ. ಫ್ರೆಂಡ್ಲಿ ಮೂವ್ ಮಾಡಿದಾಗ ನಾನು CO ಆಗಿರ್ಬೋದು, ಇವತ್ತು ನನ್ನ ಆಫೀಸರ್ಸ್ ಆಗಿರ್ಬೋದು, ಯಾರಿಗೂ ನಾನು ಆ ಮಟ್ಟಕ್ಕೆ ಹರಾಸ್ಮೆಂಟ್ ಮಾಡಲ್ಲ. ಓಕೆ, ಸಾಧಾರಣವಾಗಿ ಹೀಗೆ ಬೆಳೀತಾ ಹೋದಾಗ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿ 4 ಜೊತೆ ಕೆಲಸ ಮಾಡಿದಾಗ, ಜನರ ನಡುವೆ ಗುರ್ತಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದಾಗ, ಶತ್ರುಗಳು ಆಟೋಮೆಟಿಕ್ಲಿ ಹುಡ್ಕೊಳ್ತಾ ಹೋಗ್ತಾರೆ. ಹೇಗಾದ್ರೂ ಮಾಡಿ ಕಾಲು ಎಳಿಬೇಕಲ್ಲ, ಈ ಅಮ್ಮ ನೋಡಿದ್ರೆ ಇಷ್ಟೊಂದು ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಏನಾದರೂ ಪ್ಲಾನ್ ಮಾಡ್ತಾ ಇರ್ತಾರೆ. ಅಂಥದ್ದೇನಾದರೂ ಫೇಸ್ ಮಾಡಿದ್ರೆ ನೀವು? ಸುಮಾರು ಫೇಸ್ ಮಾಡಿದೆ ನಾನು. ಜಿಲ್ಲಾ ಪಂಚಾಯತಿಯಲ್ಲಿ ಈಗೂ ಕೂಡ ಕೋರಮ್ ಸಮಸ್ಯೆ ಇದೆ. ಎಲ್ಲೋ ಒಂದ್ ಕಡೆ ಬೇರೆ ಮಹಿಳೆಯರಿಗೂ ತಾವು ಅಧ್ಯಕ್ಷ ಆಗ್ಬೋದಿತ್ತಲ್ಲ, ತಾವು ಈ ಪ್ಲೇಸಲ್ಲಿ ಇರ್ಬೋದಿತ್ತಲ್ಲ ಅನ್ನೋದೊಂದು ಇದು ಇದೆ. ಆ ನಿಟ್ಟಿನಲ್ಲಿ ಸಾಕಷ್ಟು ಜನ ಈ ತರ ಕೋರಮ್ ಸಮಸ್ಯೆ ಮಾಡಿರೋದಾಗಿರ್ಬೋದು, ಇದೆಲ್ಲ ಅನುಭವಿಸಿದ್ದೀನಿ. ಜೊತೆಗೆ ರಾಜಕೀಯದಲ್ಲೂ ಕೂಡ ಸಾಕಷ್ಟು, ಇವಾಗ ಎಲ್ಲರೂ ನಮ್ಮ ಜಿಲ್ಲೆಯಲ್ಲಿ ಇರುವಂತವ್ರು ಪುರುಷರೇ, ನಾನೊಬ್ಳೆ ಇವತ್ತು ಮಹಿಳೆ ಇಡೀ ಜಿಲ್ಲೆಯಲ್ಲಿ ಓಡಾಡ್ತಾ ಇರೋದು. ಹಂಗಾಗಿ ಸಾಕಷ್ಟು ಫೇಸ್ ಮಾಡಿದ್ದು ಅಂತ. ಮತ್ತೆ ಸಾಧಾರಣವಾಗಿ ಮ್ಯಾಮ್, ನಾವು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಂದ ತಕ್ಷಣ ನೋಡ್ತೀವಿ ಪುರುಷರೇ ಇರ್ತಾರೆ. ಬೇರೆ ಬೇರೆ ಹುದ್ದೆಗಳಲ್ಲೂ ಕೂಡ ಸಾಧಾರಣವಾಗಿ ಪುರುಷರೇ ಇರ್ತಾರೆ. ನಮ್ಮ ಒಂದಷ್ಟು ಜನ ಯಜಮಾನಿಯರು ಬಂದಾಗ ಅಧಿಕಾರಿಗಳೆಲ್ಲ ಹೇಳ್ತಾ ಇದ್ರು,
ಫಸ್ಟ್ ಟೈಮ್ ಅವ್ರು ಯೂನಿಫಾರ್ಮ್ ಎಲ್ಲ ಹಾಕೊಂಡು ಹೋದಾಗ ಎಲ್ಲ ಇಡೀ ಊನ ನೋಡಕ್ ಬರೋರಂತೆ, ಹೇ ಲೇಡಿ ಆಫೀಸರ್ ಅಂತ ಹೇಳಿ. ನೀವೀಗ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಹೋದಾಗ ಒಬ್ರು ಮಹಿಳೆ ಅಧ್ಯಕ್ಷ ಆಗ್ಬಿಟ್ಟಿರಲ್ಲ ಅಂತ ಹೇಳಿ ಜನ ಇಲ್ಲಿ ಯಾವ ರೀತಿ ಟ್ರೀಟ್ ಮಾಡ್ತಾ ಇದ್ರು ನಿಮ್ಮನ್ನ? ಇಲ್ಲ, ಎಲ್ಲರಿಗೂ ಕ್ಯೂರಿಯಾಸಿಟಿ. ಯಾಕಂತಂದ್ರೆ ಇವತ್ತು ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಜಾಸ್ತಿ ಒಳಗಿದ್ದಿದ್ದನ್ನ ನೋಡಿದ್ದು, ಆಮೇಲೆ ನಾನು ಜಾಸ್ತಿ ಇಲ್ಲಿ ಇರ್ತಿದ್ದೆ. ಇವ್ರು ಯಾವ ತರ ಅಧಿಕಾರ ನಡೆಸ್ತಾರೆ ಅನ್ನೋ ಒಂದು ಕ್ಯೂರಿಯಾಸಿಟಿ. ಜೊತೆಗೆ ಜಿಲ್ಲೆಲೆಲ್ಲ ಹೆಣ್ಮಕ್ಳು ಏನ್ ರಾಜಕೀಯ ನಡೆಸ್ತಾರೆ, ಏನ್ ಈ ಸ್ಥಾನದಲ್ಲಿ ಕುತ್ಕೊಂಡು ಎಲ್ಲಾ ಹೆಣ್ಮಕ್ಳು ಎಷ್ಟೋ ಜನ ಬಂದೋದ್ರು, ಇವ್ರು ಹಿಂಗೆ ಇರ್ಬೋದು ಅಂತ ಅನ್ಕೊಂಡಿದ್ರು. ಯಾವಾಗ ನನ್ ಫಸ್ಟ್ ವಿಸಿಟ್ ಹಾಸ್ಪಿಟಲ್ ಆಯ್ತು, ಜೊತೆಗೆ ಮೀಟಿಂಗ್ಗಳೆಲ್ಲ ನಾನು ಸ್ಟ್ರಿಕ್ಟ್ಲಿ ನಡ್ಸೋದಕ್ಕೆ ಸ್ಟಾರ್ಟ್ ಆಯ್ತು. ಆಮೇಲೆ ಜನರಿಗೆ ಅವರಿಗೆ ಮುಟ್ಟಿಸ್ಬೇಕಾದಂಥ ಸ್ಕೀಮ್ಸ್ಗಳ ಬಗ್ಗೆ ನಾನು ಅವೇರ್ನೆಸ್ ಮೂಡಿಸೋದಕ್ಕೆ ಸ್ಟಾರ್ಟ್ ಮಾಡಿದೆ. ಎಲ್ಲೋ ಒಂದು ಹತ್ರ ಹೋಪ್ ಸುಟ್ಕೊಂತು ಜನರಿಗೆ, ಇಲ್ಲ ಮೇಡಮ್ ಅವ್ರು ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಾರೆ, ನಮಗೋಸ್ಕರ ಇರ್ತಾರೆ ಅನ್ನೋ ಒಂದು ನಂಬಿಕೆ ಉಟ್ಕೊಂತು. ಈ ತರ ಹೇಳೋದು ತಪ್ಪಾಗ್ಬೋದು, ಬಟ್ ಆದ್ರೆ ವಾಸ್ತವ ಉತ್ತರ ಕರ್ನಾಟಕದಲ್ಲಿ ಮಹಿಳೆಯರು ಅಧಿಕಾರಿಗಳಾಗೋದು ಬಹಳ ಕಡಿಮೆ, ಅಥವಾ ಇಂತಹ ಹುದ್ದೆಗಳಲ್ಲಿ ಕಾಣಿಸ್ಕೊಳ್ಳೋದು ಬಹಳ ಕಡಿಮೆ. ತಪ್ಪು ಅನ್ಸ್ಬೋದು, ಉತ್ತರ ಕರ್ನಾಟಕದಲ್ಲಿ ಈ ರೀತಿಯಾಗಿ ಹೇಳ್ತೀನಿ ಅಂದ್ರೆ ತಪ್ಪಲ್ಲ, ಬಟ್ ವಾಸ್ತವ ಹೇಳಲೇಬೇಕಾಗತ್ತೆ. ಆ ಟೈಮಲ್ಲಿ ಏನಾದ್ರೂ ಜನ ನೋಡ್ಲಿಕ್ಕೆಲ್ಲ ಬರ್ತಾ ಇದ್ದಾರೆ ನಿಮ್ಮ ಆಫೀಸ್ಗೆ, ಯಾರೋ ಹೆಣ್ಮಕ್ಳು ಅಧ್ಯಕ್ಷ ಆಗಿದ್ದಾರೆ ಅಂತ ನೋಡೋಣ ಅಂತ ಹೇಳಿ ಬರ್ತಾರೆ. ಇವಾಗೂ ಕ್ಯೂರಿಯಾಸಿಟಿ ಸಾಕಷ್ಟಿದೆ. ನೀವ್ ಹೇಳ್ದಂಗೆ ಯೂತ್ಸಿಗೆ ಒಂದು ಐಕಾನ್ ತರ ನಮ್ಮ ಮೇಡಮ್ ಒಬ್ರು ಸ್ಟ್ರಿಕ್ಟ್ ಆಫೀಸರ್ ಹೌದು, ಆಮೇಲೆ ಅಂಬಲ್ ಪೊಲಿಟಿಷಿಯನ್ ಹೌದು, ಎಲ್ಲ ಒಂದು ಕ್ವಾಲಿಟಿ ಇರೋಂಥವ್ರೆ. ನೋಡ್ಬೇಕು, ಇವ್ರನ್ನ ಮೀಟ್ ಮಾಡ್ಬೇಕು, ಅವ್ರ ಜೊತೆ ಒಂದು ಸೆಲ್ಫಿ ತಗೋಬೇಕು, ಫೋಟೋ ತಗೋಬೇಕು ಅನ್ನೋ ಕ್ಯೂರಿಯಾಸಿಟಿ ಯೂತ್ಸಿಗಾದ್ರೆ, ಒಂದು ವಯಸ್ಸಾದವ್ರಿಗೆಲ್ಲ ನೋಡ್ಬೇಕು ಹೆಂಗೆ ನಡೆಸ್ತಾರೆ, ಹೆಂಗೆ ಆಫೀಸ್ನಾಗೆ ಅವ್ರು ಅಟೆಂಡ್ ಮಾಡ್ತಾರೆ, ಯಾವ ತರ ನಿಭಾಯಿಸ್ತಾರೆ ಅದನ್ನ ನೋಡ್ಬೇಕು ಅಂತ. ನಾನು ಒಂದು ವಿಚಾರ ಕೇಳ್ಪಟ್ಟಿದ್ದೀನಿ, ನೀವು ಹೊರಗಡೆ ಹೋದ್ರೆ ಸಿಕ್ಕಾಪಟ್ಟೆ ಜನ ಸೆಲ್ಫಿ ತಗೊಳಕ್ ಬರ್ತಾರಂತೆ ಮುಂದೆ? ಇಲ್ಲ, ಅದು ನಿಜ. ಇವಾಗ ಯಾವ್ದಾದ್ರು ಒಂದ್ ಪ್ರೋಗ್ರಾಮಿಗೆ ಹೋದೆ ಅಂತಂದ್ರೆ 1 to 1.5 hour ಬರೀ ಸೆಲ್ಫಿಗೆ ಹೋಗ್ಬಿಡುತ್ತೆ. ಪ್ರೋಗ್ರಾಮ್ ಅವರ್ಸ್ ಕಡಿಮೆ, ಸೆಲ್ಫಿಗೆ ಜಾಸ್ತಿ ಹೋಗುತ್ತೆ. ಇನ್ನಷ್ಟು ಮಾತನಾಡ್ತೋಣ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ವೀಣಾ ಕಾಶ್ಯಪ್ನವರಿದ್ರು, ಸಾಕಷ್ಟು ವಿಚಾರಗಳನ್ನ ಶೇರ್ ಮಾಡ್ಕೊಳ್ತಾ ಇದ್ರು. ಹೇಗೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆದೆ, ಆರಂಭದ ಒಂದಷ್ಟು ಸಮಸ್ಯೆಗಳನ್ನು ಯಾವ ರೀತಿಯಾಗಿ ಫೇಸ್ ಮಾಡಿದೆ, ನಂತರ ನನ್ನ ಕ್ಷೇತ್ರದಲ್ಲಿ ನಾನು ಯಾವ ರೀತಿ ಕೆಲಸ ಮಾಡಿದೆ, ಇದೆಲ್ಲ ವಿಚಾರಗಳನ್ನು ಕೂಡ ಶೇರ್ ಮಾಡ್ತಾ ಇದ್ರು. ಇನ್ನಷ್ಟು ಮಾತನಾಡೋಣ. ಅದಕ್ಕೂ ಮುನ್ನ ಚಿಕ್ಕದೊಂದು ಬ್ರೇಕ್. ವೆಲ್ಕಮ್ ಬ್ಯಾಕ್. ಇವತ್ತಿನ ನಮ್ಮ ಯಜಮಾನಿ ವೀಣಾ ವಿಜಯಾನಂದ ಕಾಶ್ಯಪ್ಪನವರು, ಶಾರ್ಟ್ ಆಗಿ ವೀಣಾ ಕಾಶ್ಯಪ್ಪನವರು. ಎಲ್ರಿಗೂ ಕೂಡ ಚಿರಪರಿಚಿತ ಹೆಸರು. ಈಗಾಗಲೇ ಸಾಕಷ್ಟು ವಿಚಾರಗಳು ನಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ರು. ಚೈಲ್ಡ್ಹುಡ್, ಕಾಲೇಜ್ ಡೇಸ್, ಅವರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ದ ಆ ಆರಂಭದ ದಿನಗಳು. ಇನ್ನಷ್ಟು ಮಾತನಾಡ್ತಾ ಹೋಗೋಣ. ನಮಗೆ ಸಾಧಾರಣವಾಗಿ ನಮ್ಮಲ್ಲಿ ಒಂದು ಮಾತಿದೆ, ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಲಿ, ಕಾರ್ಪೊರೇಟರ್ ಆಗಲಿ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗಲಿ, ಶಾಸಕಿ ಆಗಲಿ, ಮಹಿಳೆ ಯಾವುದೇ ಹುದ್ದೆಯಲ್ಲಿದ್ದರೂ ಕೂಡ ಅದನ್ನು ನಿರ್ವಹಿಸುವವರು ಅವರ ಹಸ್ಬೆಂಡು, ಎಲ್ಲವನ್ನು ಕೂಡ ಅವರೇ ಮಾಡ್ತಾರೆ. ಇವರು ಸುಮ್ಮನೆ ರಬ್ಬರ್ ಸ್ಟಾಂಪು, ಸುಮ್ಮನೆ ಹೆಸರಿಗಿರಬೇಕು ಅಂತ. BBMP ನೋಡ್ತಾ ಇರ್ತೀವಿ, BBMP ಆಲ್ಮೋಸ್ಟ್ ಸುಮ್ಮನೆ ಕುತ್ಕೊಳಕ್ ಬರ್ತಾರೆ ಕಾರ್ಪೊರೇಟರ್ ಎಲ್ಲ, ಮಹಿಳಾ ಕಾರ್ಪೊರೇಟ್ರು. ಬಟ್ ಎಲ್ಲ ಕೆಲಸ ಮಾಡೋದು ಅವ್ರ ಹಸ್ಬೆಂಡ್. ನಾವು ಫೋನ್ ಮಾಡಿದ್ರೆ ಅವ್ರು ಪಿಕ್ ಮಾಡೋದಿಲ್ಲ, ಅವ್ರ ಹಸ್ಬೆಂಡ್ ಪಿಕ್ ಮಾಡ್ತಾರೆ. ಹಲೋ ಹೇಳಿ ಅಂತ, ಯಾರು ಮಾತಾಡ್ತಿದ್ದಾರೆ ಇವರು ಅಂತ ನಮಗೆ. ಬಟ್ ನಿಮ್ಗೆ ಏನಾದರೂ ಆ ಥರ ಅನುಭವ ಆಗಿತ್ತಾ? ಇಲ್ಲ, ಡೇ 1 ಇಂದ ನನ್ನ ಹಸ್ಬೆಂಡ್ ನ ಇದ್ರಲ್ಲಿ ಇನ್ವಾಲ್ವ್ ಮಾಡ್ಕೊಂಡಿಲ್ಲ ನಾನು. ಇವನ್ ಟುಡೇ ಅವ್ರ ಸಲಹೆ ಕೂಡ ತಗೊಂಡ್ಲಿಲ್ಲ ನಾನು ಅವ್ರನ್ನ ಜಿಲ್ಲಾ ಪಂಚಾಯತಿ ಅಂದ್ರೆ ಏನು, ಅದನ್ನ ಯಾವ ತರ ನಿಭಾಯಿಸ್ಬೇಕು ಅಂತ ಇವತ್ತವರೆಗೂ ಕೇಳಿಲ್ಲ. ಏನೇ ಪ್ರಾಬ್ಲಮ್ ಬಂದ್ರು ನಾನೇ ಫೇಸ್ ಮಾಡ್ಕೋತೀನಿ, ನಾನೇ ಸಾಲ್ವ್ ಮಾಡ್ಕೋತೀನಿ, ಅವ್ರವ್ರಿಗೂ ತಗೊಂಡೋಗಲ್ಲ ನಾನು. ಆಮೇಲೆ ಅವ್ರು ಇನ್ವಾಲ್ವ್ ಆಗ್ತೀನಿ ಅಂದ್ರೂ ಬೇಡ ಅಂತೇಳಿ ಇರ್ತೀನಿ ನಾನು. ಯಾಕಂತಂದ್ರೆ ನಾನು ಓನಾಗಿ ನಡೆಸ್ಬೇಕು, ನನಗೆ ಕೊಟ್ಟಂತ ಜವಾಬ್ದಾರಿ ನಾನು ಓನಾಗಿ ನಡೆಸ್ಬೇಕು. ಎಲ್ಲೋ ಒಂದ್ ಹತ್ರ ಗಂಡ ನಡೆಸ್ತಾನೆ, ಹೆಂಡತಿ ಸುಮ್ಮನೆ ರಬ್ಬರ್ ಸ್ಟಾಂಪಿಗಿದ್ದಾಳೆ ಅಂತ ಅನ್ಸ್ಕೋಬಾರ್ದು ಅನ್ನೋದೊಂದು. ಯಾವತ್ತಾದ್ರೂ ಇಷ್ಟೆಲ್ಲ ಜನರ ನಡುವಿನ ಒಡನಾಟ, ಅವ್ರ ನಡುವೆ ಓಡಾಡೋದನ್ನೆಲ್ಲ ನೋಡಿ, ನೀವು ಕಾರ್ಯನಿರ್ವಹಿಸುವಂತ ಪರಿಯನ್ನು ನೋಡಿ ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ಫ್ಯಾಮಿಲಿ ಯಾವ ಥರ ಹೇಳಿದಾರ, ಭಲೇ ಬೇಷ್ ಪರವಾಗಿಲ್ಲ ಅಂತ? ಒಳಗೆ ಹೇಳ್ಕೊಂಡಿರ್ಬೋದ ನಮ್ಮ ಮನಸ್ಸಲ್ಲಿ, ಯಾವತ್ತು ಬಾಯಿ ಬಿಚ್ಚಿ ಹೇಳಿಲ್ಲ ಅವರು ಚೆನ್ನಾಗಿ ನಿಭಾಯಿಸ್ತೀಯಾ ಅಂತೇಳಿ. ಬಟ್ ಜನ ಹೇಳ್ತಾರೆ, ಅದೊಂದು ಖುಷಿ ನನಗೆ. ಅದು ನನಗೆ ತಂದ್ಕೊಟ್ಟಿದ್ದು, ನಾನು ಸ್ವಚ್ಛ ಭಾರತಲ್ಲಿ ಗ್ರಾಮ ವಾಸ್ತವ್ಯ ಮಾಡಿದೆ. ಆ ಗ್ರಾಮ ವಾಸ್ತವ್ಯ ಮಾಡೋದು ಯಾಕಂತಂದ್ರೆ, ಇದು ನಾವೆಲ್ಲ ಸಿಟಿಯಲ್ಲಿ ಇದ್ದವರು ನಾವೆಲ್ಲ ಟಾಯ್ಲೆಟ್ ಬಳಸ್ತೀವಿ ದಿನನಿತ್ಯ. ಹಳ್ಳಿಯಲ್ಲಿ ಟಾಯ್ಲೆಟ್ಸ್ ಕಟ್ಟಿಸ್ಕೊಳೋದಕ್ಕೂ ಮುಜುಗರ ಫೀಲ್ ಮಾಡ್ತಾರೆ, ಕಟ್ಟಿಸ್ಕೊಳಲ್ಲ. ಅದು ಏನೋ ಶೌಚಾಲಯ ಅಂತಂದ್ರೆ ಏನೋ ಒಂದು ಹೊಲ್ಸಿದ್ದಂಗೆ ಅಂತ ಹೇಳಿ. ಗ್ರಾಮ ವಾಸ್ತವ್ಯದ ಬಗ್ಗೆ ನಾವು ಕೇಳಲೇಬೇಕು. ನಮ್ಮ ಕುಮಾರಣ್ಣವ್ರು ಮಾಡಿದಾಗ ಹಾಲಿ ಮುಖ್ಯಮಂತ್ರಿಗಳು ಜೊತೆಗೆ ಆ ಟೈಮಲ್ಲಿ ಮುಖ್ಯಮಂತ್ರಿಗಳಾಗಿದ್ದ ಗ್ರಾಮ ವಾಸ್ತವ್ಯ ಮಾಡಿದ್ರು. ಒಂದು ರೀತಿಯಲ್ಲಿ ಕ್ರಾಂತಿ ಸೃಷ್ಟಿ ಮಾಡಿತ್ತು. CM ನಮ್ಮ ಮನೆಗೆ ಬಂದು ಉಳಿತಾರೆ ಅಂತ ಹೇಳಿ ಒಂದು ಹೊಸ ಶಕೆಯನ್ನೇ ಆರಂಭಿಸಿದ್ರು. ನೀವು ಕೂಡ ಗ್ರಾಮ ವಾಸ್ತವ್ಯದ ಮೂಲಕ ಸಾಕಷ್ಟು ಪ್ರಸಿದ್ಧಿಯನ್ನು ಪಡಿತೀರಾ. ಆ ಟೈಮ್ ಹೇಗಿತ್ತು? ಯಾರ್ಯಾರೋ ಮನೆಗೆ ಹೋಗಿ ವಾಸ್ತವ್ಯವನ್ನು ಹೂಡೋದು, ಅವ್ರ ನಡುವಿನ ಆ ಪ್ರೀತಿಯ ಮಾತುಗಳು, ಜನರ ಕಣ್ಣು ನೋಡೋಕ್ಕೆ ಖುಷಿ.
ಬಹಳ ಖುಷಿಯಾಗಿರ್ತಾರೆ ಈ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರೇ, ಹಾಗೆ ಆ ಟೈಮಲ್ಲಿ ಮಾಜಿ ಮಿನಿಸ್ಟ್ರು ನಿಮ್ಮ ಮಾವನವರು, ಅವರ ಸೊಸೆ, ಇವರ ಹಸ್ಬೆಂಡ್ ಕೂಡ ಶಾಸಕರು, ಅವರ ಪತ್ನಿ ನಮ್ಮ ಮನೆಗೆ ಬಂದಿಯಾರಂತೇಳಿ ಆ ಜನರ ಪ್ರೀತಿ, ಅವ್ರ ಕಣ್ಣಲ್ಲಿದ್ದಂಥ ಖುಷಿ ನೋಡ್ಲಿಕ್ಕೆ ಹೇಗೆ ಅನಿಸ್ತೈತೆ ನಿಮಗೆ? ನಾನು ಯಾರ ಮನೇಲೂ ವಾಸ್ತವ್ಯ ಮಾಡ್ತಿರ್ಲಿಲ್ಲ. ಯಾಕಂತಂದ್ರೆ ಒಬ್ರು ಮನೇಲಿ ಮಾಡಿದ್ರೆ ಇನ್ನೊಬ್ರಿಗೆ ಸಿಟ್ ಆಗುತ್ತೆ, ಒಬ್ರು ರೆಪ್ರೆಸೆಂಟೇಟಿವ್ ಆಗಿ ಮತ್ತೆ ಸುಮ್ಮನೆ ಅದು ಬೇಡ ಅಂತೇಳಿ ನಾನು ಶಾಲೆಯಲ್ಲಿ ಇಲ್ಲ ಅಂತಂದ್ರೆ ಗ್ರಾಮ ಪಂಚಾಯತಿ ಕಾರ್ಯಾಲಯದಲ್ಲಿ ವಾಸ್ತವ್ಯ ಮಾಡ್ತಿದ್ದಿತ್ತು. ನಾನು ಜನರ ರೆಸ್ಪಾನ್ಸಿಬಿಲಿಟಿ ಬಹಳ ಚೆನ್ನಾಗಿತ್ತು. ಅಲ್ಲಿ ಹೋದ್ವಿ ಅಂತಂದ್ರೆ ಬರೀ ನಾವು ಶೌಚಾಲಯಕ್ಕಷ್ಟೇ ಒತ್ತು ಕೊಡ್ತಿರ್ಲಿಲ್ಲ, ಗ್ರಾಮ ಸಂವಾದ ಅಂತ ಮಾಡ್ತಿದ್ವಿ. ಅಲ್ಲಿರುವಂತ ಎಲ್ಲಾ ಸಮಸ್ಯೆಗಳಿಗೂ ಜನರ ಜೊತೆಗೆ ನೇರ ಮುಖಾಮುಖಿ ತರ ಅವ್ರ ಏನೇ ಒಂದು ಸಮಸ್ಯೆ ಇದ್ರು ಕೂಡ ವಿತ್ ಎಲ್ಲಾ ಅಧಿಕಾರಿಗಳು ಹೋಗ್ತಿದ್ದೆ. ನಾನು 30 ಡಿಪಾರ್ಟ್ಮೆಂಟಿನ ಅಧಿಕಾರಿಗಳು ನನ್ನ ಜೊತೆಗೆ ಇರ್ತಿದ್ರು ಅವತ್ತಿನ ದಿನ ವಿತ್ ಸಿಇಒ. ಓಕೆ ಮೇಡಮ್, ನೀವು ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಸಂದರ್ಭದಲ್ಲಿ ಬೇರೆ ಬಾಗಲಕೋಟೆಯನ್ನ ನೋಡಿರ್ತೀರಾ, ಈಗ ನಾವು ಬೇರೆ ಬಾಗಲಕೋಟೆಯನ್ನ ನೋಡ್ತಾ ಇದ್ದೀವಿ. ಈಗ ಬದಲಾವಣೆ ಯಾವ ರೀತಿ ಅನ್ಸುತ್ತೆ ನಿಮಗೆ? ಇಷ್ಟು ಬದಲಾವಣೆ ಆಗಿದೆ ಈಗ ಬಾಗಲಕೋಟೆಯಲ್ಲಿ ನಾನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆದ್ಮೇಲೆ ಅಂತ. ನಾನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆದ್ಮೇಲೆ ಕುಡಿಯೋ ನೀರಿಗೋಸ್ಕರ ಸಾಕಷ್ಟು ಒತ್ತು ಕೊಟ್ಟಿದ್ದೀವಿ, ರಸ್ತೆಗಳಿಗೋಸ್ಕರ ಒತ್ತು ಕೊಟ್ಟಿದ್ದೀನಿ, ಜೊತೆಗೆ ಶೌಚಾಲಯಕ್ಕೆ ಮುಖ್ಯವಾಗಿ ಒತ್ತು ಕೊಟ್ಟಿದ್ದು. ನಾನು ಹೋದಾಗ 35% ಇದ್ದಂಥ ಸಾಧನೆ ಇವತ್ತು ನಾವು 100% ರೀಚ್ ಆಗಿ ನಮ್ಮ ಜಿಲ್ಲೆ ಇವತ್ತು 100% ಆಗಿ ODF ಆಗಿ ಡಿಕ್ಲೇರ್ ಆಗಿದೆ. ಆಮೇಲೆ ಮೊಟ್ಟ ಮೊದಲನೇ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರೇ ಗ್ರಾಮ ವಾಸ್ತವ್ಯ ಮಾಡಿದ್ದು ಅಂತೇಳಿ ಇಡೀ ಸ್ಟೇಟ್ ಅಲ್ಲಿ ನನ್ನ ಹೆಸರು ಮಾಡಿದ್ದೆ ನನ್ನ ಗ್ರಾಮ ವಾಸ್ತವ್ಯದಿಂದ. ಇವತ್ತು ನನ್ನ ರೆಕಗ್ನೈಸ್ ಮಾಡೋದು ಜನ ಗ್ರಾಮ ವಾಸ್ತವ್ಯದಿಂದ. ಆ ನಿಟ್ಟಿನಲ್ಲಿ ಇವತ್ತು ಹೈದರಾಬಾದ್ಗೂ ಕೂಡ ಹೋಗಿ ಬಂದೆ ನಾನು. ಸ್ಪೆಷಲ್ ಗೂಗಲ್ ಈಗ ವೀಣಾ ಕಾಶ್ಯಪ್ಪನವರು ಅಂತ ಟೈಪ್ ಮಾಡಿದ್ರೆ ಫಸ್ಟ್ ಬರುತ್ತೆ ವೀಣಾ ಕಾಶ್ಯಪ್ಪನವರಿಂದ ಗ್ರಾಮ ವಾಸ್ತವ್ಯ ಅಂತ. ಹೈದರಾಬಾದ್ಗೂ ಕೂಡ ನಾನೇ ಒಬ್ಳು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಸೆಲೆಕ್ಟ್ ಆಗಿದ್ದೆ ವಿಶಾಖಪಟ್ಟಣಂ ಅಲ್ಲಿ. ನನಗೆ ಅಲ್ಲಿ ಒಂದು ಸ್ಟಡೀಸ್ಗೋಸ್ಕರ ಗ್ರಾಮ ಪಂಚಾಯತಿಯ ಒಂದು IAS ಸ್ಟಡೀಸ್ಗೋಸ್ಕರ. ಓಕೆ, ಇನ್ನ ಅದೇ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆದವರು ಸಾಕಷ್ಟು ಸಮಸ್ಯೆಗಳನ್ನ, ಸವಾಲುಗಳನ್ನ ಇದೆಲ್ಲವನ್ನು ಕೂಡ ಫೇಸ್ ಮಾಡ್ತಾರೆ. ನಿಮ್ಗೆ ಬಹಳ ಈ ಸಮಸ್ಯೆ ನನಗೆ ಅದರಿಂದ ಹೊರಗೆ ಬರೋದು ಬಹಳ ಕಷ್ಟ ಆಗಿತ್ತು ಅನ್ನೋಂಥದ್ದು ಏನಾದ್ರೂ ಇತ್ತಾ? ಇಂಥದ್ದೊಂದು ಸಮಸ್ಯೆನ ಫೇಸ್ ಮಾಡಿದ್ದೆ, ಆ ಪರಿಸ್ಥಿತಿ ಬರಬಾರ್ದಿತ್ತು ನನ್ನ ಲೈಫಲ್ಲಿ, ಇಂಥದ್ದೊಂದು ಆಗ್ಬಿಡ್ತು ಅಂತ. ಸುಮಾರು ಸರಿ ಆಗಿದೆ. ಅದೇ ಹೇಳಿದಂಗೆ ಕೋರಂ ಸಮಸ್ಯೆ ಸಾಕಷ್ಟು ಸರಿ ಆಯ್ತು. ಅದನ್ನ ಫೇಸ್ ಮಾಡೋದು ಬಹಳ ಕಷ್ಟ. ಯಾಕಂತಂದ್ರೆ ಇವತ್ತು ಒಂದು ಕೋಟ್ಯಾಂತರ ರೂಪಾಯಿಗೆ ನಾವು ಆಕ್ಷನ್ ಪ್ಲಾನ್ಗೆ 13,000 ಕೋಟಿಯಷ್ಟು ಅನುದಾನಕ್ಕೆ ನಾವು ಆಕ್ಷನ್ ಪ್ಲಾನ್ ಅಪ್ರೂವಲ್ ಕೊಡ್ಬೇಕಾಗಿರುತ್ತೆ. ಆವಾಗ ಎಲ್ಲಾ ಮೆಂಬರ್ಸ್ ಸಹಕಾರನೂ ಅಗತ್ಯ ಆಗಿರುತ್ತೆ. ಇವತ್ತು ಯಾವುದೋ ಒಂದು ಕಾರಣಕ್ಕೆ ಇವತ್ತು ಕೋರಂ ಸಮಸ್ಯೆ ಆದಾಗ ಅದು ನಾನು ನಿಭಾಯಿಸೋದು ಬಹಳ ಕಷ್ಟ ಆಗೋಯ್ತು. ಯಾಕಂತಂದ್ರೆ ಒಬ್ಳೆ ಫೇಸ್ ಮಾಡಬೇಕು, ಒಬ್ಳೆ ಲೀಡ್ ಮಾಡಬೇಕು, ಮತ್ತೆ ಅದನ್ನ ನಾವು ಒಂದು ಹಂತಕ್ಕೆ ತಂದು ಮತ್ತೆ ಅಪ್ರೂವಲ್ ಕೊಡಿಸ್ಬೇಕು, ಅದು ಬಹಳ ಕಷ್ಟ. ಓಕೆ, ಹೌದು, ನೀವು ಬೇರೆ ಬೇರೆ ಸಮಾಜ ಸೇವೆಯಲ್ಲಿ ಕೂಡ ಗುರುತಿಸ್ಕೊಂಡಿದ್ದೀರಾ ನಿಮ್ಮ. ನಾವು ಒಂದಷ್ಟು ಫೋಟೋಸ್ಗಳನ್ನೆಲ್ಲ ನೋಡ್ತಾ ಇರ್ತೀವಿ. ಯಾವುದೋ ಮಕ್ಕಳ ಜೊತೆಗೆ ಬಿಸಿ ಊಟವನ್ನು ಮಾಡ್ತಾ ಇರ್ತೀರಾ, ಯಾವುದೋ ಸ್ಕೂಲ್ಗೆ ಹೋಗಿ ಮಕ್ಕಳಿಗೆ ಟೀಚ್ ಮಾಡ್ತಾ ಇರ್ತೀರಾ, ಇನ್ನೆಲ್ಲೋ ನೋಡಿದಾಗ ಯಾರೋ ಒಂದು ಜನರ ಗುಂಪಿನ ನಡುವೆ ನಿಂತ್ಕೊಂಡು ಅವ್ರ ಜೊತೆಗೆ ಮಾತುಕತೆ ನಡೆಸ್ತಾ ಇರ್ತೀರಾ. ಯಾವ ರೀತಿಯಾಗಿ ಈ ಥರ ಒಂದು ಸೋಷಿಯಲ್ ಸರ್ವಿಸ್ ಮಾಡಬೇಕು, ಜನರ ನಡುವೆ ಈ ಥರ ಎಲ್ಲ ನಾನು ಬೆರಿಬೇಕು, ಒಡನಾಟವನ್ನು ಮಾಡಬೇಕು ಅಂತ ಯಾಕೆ ಅನಿಸ್ತು ನಿಮಗೆ? ಇವಾಗ ನಾನು ಹೇಳ್ದಂಗೆ ಇವತ್ತು ನಾನು ಬರೇ ಶಾಸಕರ ಪತ್ನಿಯಾಗಿ ಮನೇಲಿ ಇರ್ಬೋದಿತ್ತು, ಅಧಿಕಾರಕ್ಕಷ್ಟೇ ಸೀಮಿತ ಆಗಿರ್ಬೋದಿತ್ತು. ಎಷ್ಟೋ ಜನ ಕೇಳಿದಾರೆ ನಂಗೆ, ನಿಮಗೇನು ಅಗತ್ಯ ಇತ್ರಿ, ಮನೇಲೇ ಇರ್ಬೋದಿತ್ತು, ನೀವು ಬರೇ ಅಧ್ಯಕ್ಷ ಆಗಿ ಮನೇಲಿ ಉಳ್ಕೊಂಡು ಅಲ್ಲೇ ಸಿಗ್ನೇಚರ್ ಮಾಡ್ಬೋದಿತ್ತು, ಆದ್ರೆ ಇಷ್ಟೊಂದೆಲ್ಲ ಸಾಧನೆ ಮಾಡಿದಿರಲ್ಲ, ಖುಷಿ ಅನಿಸ್ತಾ ಇದೆ. ಒಬ್ಬ ವಿಭಿನ್ನ ವ್ಯಕ್ತಿ ನಾವು ನೋಡ್ತಾ ಇದೀವಿ ಅಂತೇಳಿ. ಇವತ್ತು ನಾನು ಶಾಸಕರ ಪತ್ನಿ ಅಂತೇಳಿ ಎಲ್ಲೂ ನನಗೆ ಆ ಒಂದು ಇಟ್ಕೊಂಡಿಲ್ಲ, ಎಲ್ಲೋ ಮಾಜಿ ಮಿನಿಸ್ಟರ್ ಸೊಸೆ ಅಂತಾನು ಇಟ್ಕೊಂಡಿಲ್ಲ. ನಾನು ಇವತ್ತೇನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು, ನನ್ನಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ಜನರಿಗೆ ಸರ್ವ್ ಮಾಡಬೇಕು, ಅವ್ರಿಗೆ ಮುಟ್ಟಿಸ್ಬೇಕಾದಂತ ಸ್ಕೀಮ್ಸ್ ಎಲ್ಲ ಮುಟ್ಟಿಸ್ಬೇಕು ಅಂದ್ರೆ ನಾನು ಜನರ ಜೊತೆ ಬೆರೆತಾಗ ಮಾತ್ರ ಸಾಧ್ಯ. ಮತ್ತೊಂದು ಪ್ರಶ್ನೆ ಮೇಡಮ್, ಈಗ ಸಾಧಾರಣವಾಗಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗಿರ್ಬೋದು, CEO ಆಗಿರ್ಬೋದು, ಅಥವಾ DC ಆಗಿರ್ಬೋದು, ಅವ್ರಿಗೆ ಬೇರೆ ಬೇರೆ ಕಡೆಗಳಿಂದ ಒತ್ತಡ ಬರ್ತಾನೆ ಇರುತ್ತೆ. ಎಲ್ಲೋ ಒಂದು ಕಡೆ ಹೋಗಿ ರೇಡ್ ಮಾಡಿದ್ರಿ ಅಂದರೆ 100 ಜನ ಫೋನ್ ಮಾಡಿಸ್ತಾರೆ ನಿಮಗೆ, ಸ್ಟಾಪ್ ಮಾಡಿ ಅದು ನಮ್ಮದು ಹಾಗೆ ಹೇಗೆ ಅಂತ. ಸ್ವಲ್ಪ ಪ್ರಭಾವಿ ವ್ಯಕ್ತಿಗಳು. ನಮ್ಮೂರಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು. ಒಂದು ಕಡೆ ಅಕ್ರಮವಾಗಿ ಮರಳುಗಾರಿಕೆ ಮಾಡ್ತಾಯಿದ್ರು, ಮರಳನ್ನೆಲ್ಲ ಕಡೆ ಸಾಗಿಸ್ತಾ ಇದ್ರು. SI ಮುಂದೆ ನಿಂತು ಆ ಕೆಲಸ ಮಾಡ್ತಾಯಿದ್ರು. ಯಾರೊಬ್ಬರು ಪ್ರಭಾವಿ ವ್ಯಕ್ತಿಗಳು ಕಾಲ್ ಮಾಡಿದ್ರು SIಗೆ. ಅವರು ಫಸ್ಟ್ 200 ರೂಪಾಯಿ ಫೈನ್ ಹಾಕಿದ್ರು. ಅಕ್ರಮವಾಗಿ ಮರಳು ಸಾಗಿಸ್ತಾ ಇದ್ದೀರಲ್ಲಪ್ಪ ಅಂತೇಳಿ. ಯಾರೋ ಪ್ರಭಾವಿ ವ್ಯಕ್ತಿಗಳು SIಗೆ ಫೋನ್ ಮಾಡಿದ್ರು, ಏನ್ರಿ ನಮಗೆ 200 ರೂಪಾಯಿ ಫೈನ್ ಹಾಕಿದ್ರಂತೆ ನಮ್ಮ ಕಡೆಯವ್ರಿಗೆ ಅಂತೇಳಿ. ತಕ್ಷಣ ಫೈನ್ ಕಟ್ ಮಾಡಿ ಅದ್ರ ಪಕ್ಕ ಒಂದು 0 ಸೇರಿಸಿದ್ರು, 2,000 ರೂಪಾಯಿ ಫೈನ್ ಹಾಕಿದ್ರು. ಆ ಥರ ಖಡಕ್ಕಾಗಿ ಆನ್ಸರ್ ಕೊಟ್ಟಿದ್ರು. ನಿಮ್ಗೆ ಆ ಥರ ಏನಾದ್ರು ಇನ್ಸಿಡೆಂಟ್ ಇದೆಯಾ? ಇದೆ, ಸುಮಾರು ಇನ್ಸಿಡೆಂಟ್ಸ್ ಇದೆ. ಎಲ್ಲೋ ಓದತ್ರ ನಾನು ಸಸ್ಪೆಂಡ್ ಮಾಡಿರ್ತೀನಿ, ಅಲ್ಲಿ ರೆಕಮೆಂಡೇಶನ್ಸ್ ಕಾಲ್ಸ್ ಬರುತ್ತೆ. ನಾನು ನೋ ಅಂದ್ರೆ ನೋ, ಒಂದು 3 ತಿಂಗಳಾದ್ರೂ ಅವ್ರಿಗೆ ಪನಿಷ್ಮೆಂಟ್ ರೆಕಮೆಂಡೇಶನ್ ಮಾಡಿದ್ರು ನಾನು ಬಗ್ಗೋದಿಲ್ಲ. ಇಲ್ಲ, ಬಗ್ಗಲ್ಲ. ನ್ಯಾಯ ಅಂದ್ರೆ ನ್ಯಾಯ. 3 ತಿಂಗಳಿದ್ರು ಅವರು
ಅನುಭವಿಸ್ಬೇಕು. ಯಾಕಂತಂದ್ರೆ ಇವತ್ತು ಸರ್ಕಾರ ಅಷ್ಟೊಂದು ಪೇಮೆಂಟ್ ಕೊಟ್ಟು ಅವ್ರಿಗೆ ಆ ಹುದ್ದೆಗೆ ಅಂತ ನೇಮಿಸಿರುತ್ತೆ. ಅವರು ಅದರಲ್ಲಿ ಮಾಡಿದ್ದೊಂದು ಮಿಸ್ಟೇಕ್ಸ್ ಇಂದ ಅವ್ರಿಗೆ ಆ ಪನಿಷ್ಮೆಂಟ್ ಸಿಕ್ಕಿರುತ್ತೆ ಹೊರತು ಯಾರಿಗೂ ಖಡಕ್ ಪನಿಷ್ಮೆಂಟ್ ಕೊಟ್ಟಿದ್ದಿಲ್ಲ. ಓಕೆ ಮ್ಯಾಮ್, ಒಂದು ಟೈಮಲ್ಲಿ ಬಾಗಲಕೋಟೆಗೆ ಸೀಮಿತ ಆಗಿದ್ರಿ, ಆ ನಂತರ ಇಡೀ ರಾಜ್ಯಾದ್ಯಂತ ನಿಮ್ಮ ಹೆಸರು ಕೇಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲ ಕಡೆ ನಾವು ನೋಡ್ತಾ ಇರ್ತಿದ್ವಿ, ಟಿವಿಲಿ ಪೇಪರ್ಲೆಲ್ಲ ವೀಣಾ ಕಾಶ್ಯಪ್ನವ್ರ ಹೆಸರು ಯಾವಾಗಲೂ ಕೇಳ್ಬರುತ್ತೆ. ನಮಗೂ ಕ್ಯೂರಿಯಾಸಿಟಿ, ಯಾರು ಇವ್ರು ವೀಣಾ ಕಾಶ್ಯಪ್ನವ್ರು ಇಷ್ಟೊಂದೆಲ್ಲ ಹೆಸರು ಕೇಳ್ಬರುತ್ತಲ್ಲ ಅಂತೇಳಿ ಅವಾಗೆಲ್ಲ ನಾವು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಏನೇನು ಮಾಡ್ತೀವ್ರು ವೀಣಾ ಕಾಶ್ಯಪ್ನವರು ಅಂತ ಹೇಳಿ. ಆಮೇಲೆ ರಾಜ್ಯಕ್ಕೆಲ್ಲ ಪರಿಚಿತ ಆಗಲಿಕ್ಕೆ ಶುರುವಾದ್ರಿ, ಒಂದಷ್ಟು ಒಳ್ಳೊಳ್ಳೆ ನಾಯಕರ ಪರಿಚಯ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಸಿದ್ದರಾಮಯ್ಯ ಆಗಿರ್ಬೋದು, ಬೇರೆ ಬೇರೆ ನಾಯಕರೆಲ್ಲರೂ ಕೂಡ ಪರಿಚಯ ಸ್ಟಾರ್ಟ್ ಮಾಡಿದ್ರು. ಅವಾಗೆಲ್ಲ ಯಾವ ರೀತಿಯಾಗಿ ಫೇಸ್ ಮಾಡ್ತಾ ಇದ್ರಿ, ಅಥವಾ ಯಾವ ರೀತಿ ಫೀಲ್ ಆಗ್ತಾ ಇತ್ತು ಆ ನಾಯಕರನ್ನೆಲ್ಲ ಎಲ್ಲ ಯಾವ ರೀತಿಯಾಗಿ ಫೇಸ್ ಮಾಡ್ತಿದ್ರಿ ನೀವು? ದೊಡ್ಡ ದೊಡ್ಡ ನಾಯಕರು, ದೊಡ್ಡ ನಾಯಕರು ಅಂತಂದಾಗ ಇವಾಗ ನನಗೆ ಹೇಳ್ದಂಗೆ ನನಗೆ ಆ ತರ ಒಂದು ಇದಿಲ್ಲ. ಆ ನಾಯಕರನ್ನ ಮೀಟ್ ಮಾಡ್ಬೇಕು, ಈ ಆಕ್ಟ್ರೆಸ್ ಮೀಟ್ ಮಾಡ್ಬೇಕು, ಇವ್ರ ಜೊತೆ ಫೋಟೋ ತೆಗೆಸ್ಕೋಬೇಕು, ಅದೊಂದು ಕ್ರೇಜ್ ಇಲ್ಲ ನನ್ನಲ್ಲಿ. ಅವ್ರು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ರು ಮೀಟ್ ಮಾಡ್ತೀನಿ ಅಷ್ಟೇ, ಅಲ್ಲೇ ಇದ್ ಮಾಡಿ ಬರ್ತೀನಿ. ಬಟ್ ಎಲ್ಲರೂ ಕೂಡ ಇವತ್ತು ಒಂದ್ ಒಳ್ಳೆ ವರ್ಕ್ ಮಾಡ್ತೀನಿ, ಒಂದ್ ಒಳ್ಳೆ ಸ್ಟಾರ್ಟ್ ಮಾಡ್ತಾರೆ ಪ್ರತಿಯೊಬ್ರು ಕೂಡ, ಎಲ್ಲ ಲೀಡರ್ ಕೂಡ. ಹಂಗಾಗಿ ಅವರಲ್ಲೂ ಒಳ್ಳೆ ಒಪಿನಿಯನ್ ಇರೋದ್ರಿಂದ ಯಾವತ್ತೂ ಅವರು ಯಾರು ಟ್ರಬಲ್ ಮಾಡಿಲ್ಲ ನನಗೆ. ನಿಮ್ಮ ಬಾಗಲಕೋಟೆಯಲ್ಲಿ ಬೇರೆ ಬೇರೆ ಶಾಸಕರೆಲ್ಲರೂ ಕೂಡ ಇದ್ರು, ಮಿನಿಸ್ಟರ್ ಎಲ್ಲ ಇದ್ರು, ಯಾರು ನೆನಪು ಮಾಡ್ಕೊಳ್ತೀರಾ ಈಗಲೂ ಕೂಡ ಇಂಥವ್ರು ಬಹಳ ಸಪೋರ್ಟ್ ಮಾಡಿದ್ರು ನಮಗೆ ಅಂತ ಹೇಳಿ? ಎಲ್ಲರೂ ಕೂಡ ಇವತ್ತು ಸಪೋರ್ಟ್ ಮಾಡಿದ್ರು. MP ರವೀಂದ್ರ ಅವ್ರು ಬೇರೆ ಬೇರೆ ಎಲ್ಲ ಸಪೋರ್ಟ್ ಮಾಡಿದ್ರು. MP ರವೀಂದ್ರ ಅವರು ಬಹಳ ಸಪೋರ್ಟ್ ಮಾಡಿದ್ರು ನಂಗೆ. ಏನೇನೊಂದು ಕೋರ್ಟ್ ಕೇಸ್ ಬಂದಾಗೂ ಕೂಡ ಒಬ್ಬ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ಬಹಳ ಸಪೋರ್ಟ್ ಮಾಡಿದ್ರು. ಇವತ್ತು ನಮ್ಮ ಮನೆಯವ್ರು ಏನಾರು ಅಂದ್ರು ಕೂಡ, ಇಲ್ಲಮ್ಮ ನೀನ್ ಮುಂದೊಂದ್ ದಿನ ಬೆಳಿಬೇಕು, ನೀನ್ ಇನ್ನ ಎತ್ತರಕ್ಕೆ ಬೆಳಿಬೇಕು, ನಾನ್ ಸಪೋರ್ಟ್ ಮಾಡ್ತೀನಿ ನಿನ್ಗೆ ಅಂತೇಳಿ ಹೇಳ್ತಿದ್ರು. ಜೊತೆಗೆ ಹುಣಸೂರು ಮಂಜಣ್ಣ ಅಂತೇಳಿ ಇವ್ರ ಟೀಮ್ನವ್ರೆ, ನಮ್ಮ ಮನೆಯವರು ಹುಣಸೂರು ಮಂಜಣ್ಣ ಆಮೇಲೆ MP ರವೀಂದ್ರ ಅವರು, ಇವ್ರದ್ದೊಂದು ಟೀಮು. ಇವತ್ತು ನಾನು ಅಧ್ಯಕ್ಷಲಾಗಬೇಕು ಅಂತಂದ್ರೆ ಅವ್ರು ಇಬ್ರು ಕಾರಣ ಅಂತ ಹೇಳೋದಕ್ಕೆ ಬಯಸ್ತೀನಿ. ಯಾಕಂತಂದ್ರೆ ಸಿದ್ದರಾಮಯ್ಯ ಅವ್ರ ಹತ್ರ ಹೋಗಿ ರಿಸರ್ವೇಶನ್ ಕೊಡಬೇಕು, ನೀವು ಸಾಮಾನ್ಯ ಮಹಿಳೆ ಮಾಡಬೇಕು, ನೀವು ಅವ್ರಿಗೊಂದು ಅವಕಾಶ ಕೊಡ್ರಿ ಅಂತೇಳಿ ಭಾಳ ನನ್ನ ಪರವಾಗಿ ಮಾತಾಡಿದ್ದುಂಟು. ಅಲ್ಲ, ಆ ಟೈಮ್ ಹೇಗಾಗಿತ್ತು ನಿಮಗೆ? ಅದು ಮೀಸಲಾತಿ ವಿವಾದ ಹೈಕೋರ್ಟ್ವರೆಗೂ ಕೂಡ ಹೋಗಿತ್ತು, ತುಂಬ ಟೈಮ್ ಫೈಟ್ ಕೂಡ ನಡೆದಿತ್ತು. ಆ ಟೈಮಲ್ಲಿ ಕುಗ್ಗಿ ಹೋಗಿದ್ರ? ಮಾನಸಿಕವಾಗಿ ಸಾಧಾರಣವಾಗೆಲ್ಲ ಕೂಗ್ತಾರೆ, ಈ ತರ ಮಾಡ್ತಾರೆ, ಎಷ್ಟೆಲ್ಲ ಒಳ್ಳೆ ಕೆಲಸಗಳನ್ನು ಕೂಡ ಮಾಡಿದ್ರು, ಏನಾದ್ರು ಒಂದು ಸಮಸ್ಯೆ ಆಗುತ್ತಲ್ಲ? ಇವಾಗ ಮನುಷ್ಯ ಅಂದ್ಮೇಲೆ ಸಾಮಾನ್ಯವಾಗಿ ಅನ್ಸೋದು ಸಾಧ್ಯ. ಸುಮಾರು ಪತ್ರಿಕೆಯಲ್ಲಿ ಬಂತು, ಬೆಂಗಳೂರಲ್ಲಿ ಬಂತು, ಲೋಕಲ್ ಪೇಪರ್ಸು ರಾಜ್ಯಾದ್ಯಂತ ನ್ಯೂಸ್ ಮಾಡಿದ್ರು, ಅದನ್ನ ಟಿವಿಯಲ್ಲಿ ಕೂಡ ಸಾಕಷ್ಟು ನ್ಯೂಸ್ ಮಾಡಿದ್ರು. ಅದನ್ನ ನಾನು ಕುಗ್ಲಿಲ್ಲ, ನಾನು ಚಾಲೆಂಜಿಂಗ್ ಆಗಿ ತಗೊಂಡೆ. ಇವತ್ತು ನನ್ನ ಹೆಸರು ಇಲ್ಲಿ ಕೆಟ್ಟದಾಗ ತೋರಿಸಿದಾರಲ್ಲ, ನಾಳೆ ಇವರೇ ನನಗೆ ಶಬಾಸ್ಗಿರಿ ಕೊಟ್ಟು ಒಂದು ಒಳ್ಳೆ ಆಂಗಲಲ್ಲಿ ತೋರಿಸ್ಬೇಕು ಅಂತೇಳಿ ಚಾಲೆಂಜಿಂಗ್ ಆಗಿ ತಗೊಂಡು ನಾನು ಗ್ರಾಮ ವಾಸ್ತವ್ಯ ಮಾಡಿದ್ದು. ಓಕೆ, ಇನ್ನಷ್ಟು ಮಾತನಾಡ್ತೋಣ. ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಬಾಗಲಕೋಟೆಯಿಂದ ವೀಣಾ ಕಾಶ್ಯಪ್ನವರಿಗೆ ಟಿಕೆಟ್ ಅಂತೆ ಅಂತ ಒಂದು ಮಾತು ಕೇಳಿ ಬರ್ತಾ ಇದೆ, ಅದ್ರ ಬಗ್ಗೆ ಮಾತಾಡೋಣ. ವೀಣಾ ಕಾಶ್ಯಪ್ನವರಿದ್ರು ನಮ್ಮ ಜೊತೆಗೆ, ಸಾಕಷ್ಟು ವಿಚಾರಗಳನ್ನ ಶೇರ್ ಮಾಡ್ಕೊಳ್ತಾ ಇದ್ರು. ಇನ್ನಷ್ಟು ಮಾತನಾಡೋಣ. ಅದಕ್ಕೂ ಮುನ್ನ ಟೇಕ್ ಎ ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇವತ್ತಿನ ನಮ್ಮ ಯಜಮಾನಿ ಬಾಗಲಕೋಟೆ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಆಗಿರುವಂಥ ವೀಣಾ ವಿಜಯಾನಂದ ಕಾಶ್ಯಪ್ಪನವರು. ಸಾಕಷ್ಟು ವಿಚಾರಗಳನ್ನ ನಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ರು. ಇನ್ನಷ್ಟು ಮಾತನಾಡ್ತೋಣ. ಓಕೆ ಮ್ಯಾಮ್, ಲಾಸ್ಟ್ ಟೈಮ್ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನಿಮ್ಮ ಹೆಸರು ಬಹಳ ಕೇಳಿ ಬರ್ತಾ ಇತ್ತು. ಯಲಬುರ್ಗಾ ಕ್ಷೇತ್ರದಿಂದ ಅಥವಾ ಕುಷ್ಟಗಿ ಕ್ಷೇತ್ರದಿಂದ ಟಿಕೆಟ್ ಕೊಡಬೇಕು, ಮೇಡಮ್ಗೆ ಕೊಟ್ಟರೆ ಗೆದ್ದು ಬರ್ತಾರೆ ಅಂತ ಹೇಳಿ ಸಾಕಷ್ಟು ಫೈಟ್ ಕೂಡ ಆಗಿತ್ತು. ನಿಮ್ಮ ಆಪೋಸಿಟ್ ಬೇರೆ ಬೇರೆ ಲೀಡರ್ಗಳಿದ್ರು, ಹೆಸರೆಲ್ಲ ಹೇಳೋಕೆ ಹೋಗೋದಿಲ್ಲ. ಬಟ್ ಆ ಟೈಮಲ್ಲಿ ಹೇಗೆ ಅನಿಸ್ತಾ ಇತ್ತು? ವಿಧಾನಸಭಾ ಕ್ಷೇತ್ರಕ್ಕೆ ಟಿಕೆಟ್ ಕೊಡ್ತಾರಂತೆ ಅಂತೆಲ್ಲ ಹೆಸರೆಲ್ಲ ಕೇಳ್ಬಂತಲ್ಲ ಅವಾಗ? ಸುಮಾರು ಕಡೆ ನನಗೆ ಜನರ ಒಂದು ಅಪೇಕ್ಷೆ ಬಂತು. ಹತ್ತಣಿ ಆಗಿರ್ಬೋದು, ಯಲಬುರ್ಗಾ ಆಗಿರ್ಬೋದು, ಕುಷ್ಟಗಿ ಆಗಿರ್ಬೋದು, ನಿಂದರಿ ಅಂತೇಳಿ ಸುಮಾರು ಜನ ಒತ್ತಾಯ ಮಾಡಿದ್ರು. ಆದ್ರೆ ನಂಗೆ ವಿಧಾನಸಭಾ ಚುನಾವಣೆಯಲ್ಲಿ ನಿಲ್ಲೋದಕ್ಕೆಲ್ಲೂ ಆಸಕ್ತಿ ಇರಲಿಲ್ಲ. ಯಾಕಂತಂದ್ರೆ ನಾನು ಮೇನ್ ಆಗಿ ನನ್ನ ಯಜಮಾನ್ರು ಒಂದು ಚುನಾವಣೆನ ಕಾನ್ಸಂಟ್ರೇಟ್ ಮಾಡ್ತಿದ್ರಿಂದ ನಾನು ಅವ್ರಿಗೆ ವರ್ಕ್ ಮಾಡೋದಕ್ಕೆ ಇಷ್ಟಪಟ್ಟೆ ಹೊರತು ನಾನೆಲ್ಲೂ ನಿಲ್ಲೋದಕ್ಕೆ ಬೇಡ ಅಂತಂದೆ. ಸಿದ್ದರಾಮಯ್ಯ ಅವರು ಎಷ್ಟೋ ಸರಿ ಕಾಡ್ಸಿದ್ದುಂಟು, ಮಾಜಿ ಮುಖ್ಯಮಂತ್ರಿಗಳು, ನಿನಗೆ ಕೊಟ್ಬಿಡ್ತೀನಮ್ಮ ಟಿಕೆಟ್, ನಿನ್ ಮನೆಯವ್ರ ಬದ್ಲಿ ನೀನೇ ನಿಂತ್ಬಿಡು ಅಂತೇಳಿ. ನಾನು ಇಲ್ಲ, ಅವ್ರನ್ನೇ ಆ ಸ್ಥಾನಕ್ಕೆ ಸೂಕ್ತ, ಅವರೇ ನಿಂದಿರ್ಲಿ ಅಂತೇಳಿ ಒಂದು ಅಪೇಕ್ಷೆ ಇಟ್ಕೊಂಡಿದ್ದುಂಟು. ನಾನು ಡೇ 1 ಇಂದ ನಾನು MP ಗೆ ಕಾಂಟೆಸ್ಟ್ ಮಾಡಬೇಕು ಅಂತೇಳಿ ಸಾಕಷ್ಟು ಕನಸನ್ನ ಇಟ್ಕೊಂಡಂತಳು. ಯಾಕೆ ಆ ಕನಸನ್ನ ಇಟ್ಕೊಂಡಿದೀನಿ ಅಂತಂದ್ರೆ, ಇವತ್ತು ಅಧಿಕಾರಕ್ಕೋಸ್ಕರ ಅಲ್ಲ, ಇವತ್ತು ಯಾವುದೋ ಒಂದು ಇದಕ್ಕೋಸ್ಕರ ಅಲ್ಲ. ಯಾಕಂತಂದ್ರೆ ಇವಾಗ ದೇವರೆಲ್ಲ ಕೊಟ್ಟಿದ್ದಾನೆ, ಸಾಕಷ್ಟು ನಮಗೆ ಯಾವುದಕ್ಕೂ ಕೊರತೆ ಇಲ್ಲ. ಮನೆಯವರು ಕೂಡ ಅಧಿಕಾರದಲ್ಲಿ ಇದ್ದಾರೆ, ನನಗೆ ಅಗತ್ಯನೂ ಇಲ್ಲ. ಆದ್ರೆ ನನ್ನ ಈಗಾಗಲೇ ಜನರು ಸಾಕಷ್ಟು ಅಪೇಕ್ಷೆ ನನ್ನ ಮೇಲೆ ಇಟ್ಕೊಂಡಿದ್ದಾರೆ, ವಿಶ್ವಾಸನೂ ಇಟ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಇನ್ನ ನಾನು ಜಾಸ್ತಿ ಜಿಲ್ಲೆಗೆ ನಾನು ಕೆಲಸ ಮಾಡ್ಬೋದು. ಇದೆಲ್ಲದರ ನಡುವೆ ಈಗ ಅದಕ್ಕೆ ಆವಾಗಲೇ ಹೇಳ್ತಾ ಇದ್ದೆ, ಬಾಗಲಕೋಟೆಯಲ್ಲಿ ಮುಂದಿನ ಲೋಕಸಭಾ ಚುನಾವಣೆಗೆ ವೀಣಾ ಕಾಶ್ಯಪ್ನವರಿಗೆ ಟಿಕೆಟ್ ಅಂತ ಒಂದು ಮಾತು ಕೇಳಿ ಬರ್ತಾ ಇದೆ, ಹೌದಾ? ಎಲ್ಲೋ ಒಂದ್ ಹತ್ರ ಇದೆ ಹೆಸರು, ನನಗೆ ನಿರೀಕ್ಷೆ ಇದೆ.
ಫಸ್ಟ್ 3 ನೇಮ್ಸಲ್ಲಿ ಫಸ್ಟು ಸುಮಾರು ಚಾನಲ್ಸಲ್ಲಿ ಬಂತು, ಸೋಷಿಯಲ್ ಮೀಡಿಯಾದಲ್ಲೂ ಹರಿದಾಡ್ತಾ ಇದೆ. ಜನರ ಬಾಯಲ್ಲಿ ಎಲ್ಲದಕ್ಕಿಂತ ಜಾಸ್ತಿಯಾಗಿ ನಮ್ಮ ಜಿಲ್ಲೆಯ ಜನತೆಯ ಒಂದು ಅಪೇಕ್ಷೆ ಆಗಿದೆ, ನಾನು MP ನಿಂದಿರಬೇಕು ಅಂತ. ಲೋಕಸಭೆಯಲ್ಲಿ ಒಂದು ಗಟ್ಟಿ ಮಹಿಳಾ ಧ್ವನಿ ಸದ್ಯದಲ್ಲೇ ಮೊಳಗುತ್ತೆ. ಟಿಕೆಟ್ ಕೊಟ್ಟರೆ ಖಂಡಿತವಾಗ್ಲೂ ಮೊಳಗುತ್ತೆ. ಯಾಕಂತಂದ್ರೆ ಜನರ ಅಪೇಕ್ಷೆ ಸಾಕಷ್ಟಿದೆ ನಿಲ್ಬೇಕು ಅಂತೇಳಿ. ಇವತ್ತು ನಾನೇನಾದರೂ ಮನ್ಸು ಮಾಡಿದ್ದೀನಿ ನಾನು ಲೋಕಸಭೆಗೆ ನಿಂದಿರಬೇಕು ಅಂತಂದ್ರೆ ಅದೆಲ್ಲ ನಮ್ಮ ಜಿಲ್ಲೆಯ ಜನರ ಒಂದು ನಿರೀಕ್ಷೆ, ಅವರೊಂದು ಅಪೇಕ್ಷೆ, ಅವರೊಂದು ಆಶೀರ್ವಾದ ಅಂತ ಹೇಳಿ ಅನ್ಬೋದು. ತಯಾರಿಯನ್ನ ಸ್ಟಾರ್ಟ್ ಆಗಿದ್ದೇನೆ. ತಯಾರಿ ಅನ್ನೋದಕ್ಕೇನಿಲ್ಲ, ನನ್ನ ವರ್ಕಲ್ಲಿ ನಾನು ಭಾಳ ಬ್ಯುಸಿ ಶೆಡ್ಯೂಲ್ ಇರೋದ್ರಿಂದ ನಾನು ಆ ಕಡೆ ಇನ್ನು ಗಮನ ಕೊಟ್ಟಿಲ್ಲ. ಎಲ್ಲ ಯಾವುದಾದ್ರು ನಾಯಕರನ್ನು ಮೀಟ್ ಮಾಡ್ತಾರೆ, ಡೆಲ್ಲಿಗೆ ಹೋಗಿ ಬರ್ತಾರೆ, ಬಟ್ ನಾವು ಯಾವುದನ್ನು ಅದನ್ನು ನಡೆಸಿಲ್ಲ. ಪ್ರತಿಯೊಬ್ಬ ಮಹಿಳೆಗೂ ಕೂಡ ಒಂದು ಕಡೆಯಿಂದ ಸಂಸಾರ ನಿಭಾಯಿಸಬೇಕು, ಮತ್ತೊಂದು ಕಡೆಯಿಂದ ರಾಜಕಾರಣ, ಎರಡನ್ನೂ ಸರಿದೂಗಿಸ್ಕೊಂಡು ಹೋಗೋದು ಒಂದಷ್ಟು ಜನಕ್ಕೆ ಬಹಳ ಕಷ್ಟ ಆಗುತ್ತೆ. ನಿಮಗೆ ಯಾವ ರೀತಿಯಾಗಿ ಎರಡನ್ನೂ ಕೂಡ ಸರಿದೂಗಿಸ್ಕೊಂಡು ಹೋಗ್ತಾ ಇದ್ದಾರೆ? ಖಂಡಿತವಾಗ್ಲೂ ಭಾಳ ಕಷ್ಟ ಆಗುತ್ತೆ. ಯಾಕಂತಂದ್ರೆ ನನಗೆ ಭಾಳ ಚಿಕ್ಕ ಮಕ್ಕಳಿದ್ದಾರೆ, 6 ಇಯರ್ಸಿನ ಅವರಿಗೆ 6 ವರ್ಷದ ಮಕ್ಕಳು ಇರೋದ್ರಿಂದ ನಾನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದ ತಕ್ಷಣ ನನಗೆ ಅಲ್ಲೇ ಇರಬೇಕಾದಂಥ ಪರಿಸ್ಥಿತಿ ಬಂತು. ನಾನು ಆಗಲೇ ಹೇಳಿದೆ ನಿಮಗೆ, 30 ಇಲಾಖೆ ಬರುತ್ತೆ, ದಿನನಿತ್ಯ ನಾನು ಅಲ್ಲಿರೋದು ಭಾಳ ಇರಬೇಕಾದಂಥ ಪರಿಸ್ಥಿತಿ ಅದು. ಆ ಒಂದು ನಿಟ್ಟಿನಲ್ಲಿ ನಾನು ಅಲ್ಲಿಗೇನೆ ಮಕ್ಕಳನ್ನ ಶಿಫ್ಟ್ ಮಾಡಿಕೊಂಡೆ. ಆಮೇಲೆ ಅಲ್ಲೇ ಅವ್ರಿಗೆ ಎಜುಕೇಷನ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಎಲ್ಲೋ ಒಂದು ಹತ್ರ ಆ ವಾತಾವರಣದಲ್ಲಿ ಎಲ್ಲೋ ಒಂದು ಹತ್ರ ಹಾಳಾಗ್ತಾ ಇದ್ದಾರೆ. ನಾನು ಅವರಿಗೆ ಕೇರ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಟೈಮ್ ಕೊಡೋದಕ್ಕೆ ಆಗ್ತಾ ಇಲ್ಲ, ಒಳ್ಳೆ ಎಜುಕೇಷನ್ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಂದಾಗ ಇಲ್ಲಿ ಬೆಂಗಳೂರಿಗೆ ಅವ್ರಿಗೆ ಇವಾಗ ಬೆಂಗಳೂರು ಶಿಫ್ಟ್ ಮಾಡಿದ್ದೀನಿ. ಈ ಕಡೆ ಮಕ್ಕಳನ್ನು ನಿಭಾಯಿಸ್ತಿದೀವಿ, ಅಲ್ಲಿ ರಾಜಕೀಯದಲ್ಲೂ ಕೂಡ ನಿಭಾಯಿಸ್ತಾ ಇದ್ದೀನಿ. ಓಕೆ ಮ್ಯಾಮ್, ಸಾಧಾರಣವಾಗಿ ರಾಜಕಾರಣ ಹೊರತಾಗಿ ಕೂಡ ನಿಮ್ದೇ ಆದಂತ ಒಂದು ಲೈಫ್ ಇರುತ್ತೆ, ಬೇರೆ ಬೇರೆ ಅಂತ ಹಾಬೀಸ್ಗಳಿರುತ್ತೆ. ಅಂತ ಹಾಬೀಸ್ ಏನಿದೆ ನಿಮ್ಗೆ? ಸಾಂಗ್ಸ್ ಕೇಳೋದಕ್ಕೆ ತುಂಬ ಇಷ್ಟ. ಫ್ಯಾಷನ್ ಡಿಸೈನರ್ ಅಂತ ಕೇಳ್ಪಟ್ಟಿದ್ದೀನಿ ನಾನು. ಫ್ಯಾಷನ್ ಡಿಸೈನಿಂಗ್ ನನ್ನ ಹಾಬಿನೇ ಅದು. ಈ ಫೀಲ್ಡಿಗೆ ಬರೋದಕ್ಕಿಂತ ಮೊದಲೇ ನಾನು ಕೋರ್ಸಿಗೆ ಸೇರಿಕೊಂಡೆ. ಅದು ಎಕ್ಸಾಮ್ ಬರೀಬೇಕು ಅನ್ನೋಷ್ಟರಲ್ಲಿ ನನ್ನ ಎಲೆಕ್ಷನ್ಗೆ ತಂದಾಕಿದ್ದು. ನಾನು ಮದುವೆ ಆಗಬೇಕಾದ್ರೂ ಹಂಗೆ ಆಗಿತ್ತು. ಸೆಕೆಂಡ್ ನಾನು ಫೈನಲ್ ಇಯರ್ BCom ಇದ್ದೆ. ಫೈನಲ್ ಇಯರ್ BCom ಬರೀಬೇಕು ಅನ್ನೋಷ್ಟರಲ್ಲಿ ನನಗೆ ಮದುವೆ ಮಾಡಿದರು. ಅದು 5 ವರ್ಷ ಆದಮೇಲೆ ಎಕ್ಸಾಮ್ ಬರ್ಕೊಂಡು ಡಿಗ್ರಿ ನಾನು ಪಾಸ್ ಮಾಡಿಕೊಂಡು ಡಿಗ್ರಿ ಹೋಲ್ಡರ್ ಆದೆ. ಇದು ನಾನು ಮಾಡೋಕ್ಕಾಗಲಿಲ್ಲ. ಬಟ್ ಅದೆಲ್ಲ ನನಗೆ ಆ ಒಂದು ಡಿಸೈನಿಂಗ್ ಆಗಿರ್ಬೋದು, ಕಟಿಂಗ್ಸ್ ಆಗಿರ್ಬೋದು, ಅದೆಲ್ಲದನ್ನು ಕಲ್ತಿದ್ದೀನಿ. ಅದರಲ್ಲೇನೋ ಒಂದು ಕ್ರೇಜ್ ನನಗೆ ಫ್ಯಾಷನ್ ಡಿಸೈನಿಂಗ್ ಬಗ್ಗೆ ಇಂಟ್ರೆಸ್ಟ್ ಇದೆ. ಖಂಡಿತವಾಗ್ಲೂ ಹೊಸ ಸ್ಟೈಲ್ ಕ್ರಿಯೇಟ್ ಆಗಿದೆ. ಒಂದೇನೋ ಒಂದು ಯೂತ್ ಐಕಾನ್ ಅಂತ ಕರೀತಾರೆ. ಮಾಡ್ತೀನಿ. ನಂಗೆ ಭಾಳ ಇಷ್ಟ ಅಡುಗೆ ಅಂತಂದ್ರೆ, ಅಡುಗೆ ಮಾಡೋದು ಅಂದರೆ ಭಾಳ ಇಷ್ಟ. ಒಂದ್ಸತಿ ಯಾವ್ದೋ ಫಂಕ್ಷನ್ ಅಲ್ಲಿ ರಘು ದೀಕ್ಷಿತ್ ಅವರ ಸಾಂಗ್ಗೆ ಸಿಕ್ಕಾಪಟ್ಟೆ ಸ್ಟೆಪ್ ಹಾಕ್ಬಿಟ್ಟಿದ್ರೆ, ಬಹಳ ವೈರಲ್ ಆಗಿತ್ತು ವಿಡಿಯೋ. ಡ್ಯಾನ್ಸ್ ಬಹಳ ಇಷ್ಟನಾ? ಡ್ಯಾನ್ಸ್ ಬಹಳ ಇಷ್ಟ. ಫಸ್ಟ್ ಸ್ಕೂಲ್ ಡೇಸ್ ಅಲ್ಲೆಲ್ಲ ಡ್ಯಾನ್ಸ್ ಅಲ್ಲಿ ಬಹಳ ಪಾರ್ಟಿಸಿಪೇಟ್ ಮಾಡ್ತಿದ್ದೆ, ಕಾಲೇಜ್ ಡೇಸ್ ಅಲ್ಲೂ ಮಾಡ್ತಿದ್ದೆ. ಒಳ್ಳೆ ಡ್ಯಾನ್ಸ್ ಅನ್ನ ಮಿಸ್ ಮಾಡ್ಕೊಬಿಟ್ವಿ ನಾವು. ಖಂಡಿತವಾಗ್ಲು. ಬಟ್ ಇವಾಗ ಯಾವ್ದೋ ಒಂದು ಸಾಂಗ್ ಹಾಕಿದ್ರೆ ನಿಲ್ಲಲ್ಲ ಕೈ ಕಾಲ, ತಾನೇ ಸ್ಟಾರ್ಟ್ ಆಗುತ್ತೆ ಕುಣಿಯೋದಕ್ಕೆ. ಡಾನ್ಸ್ ಇಷ್ಟ, ಸಾಂಗ್ಸ್ ಕೇಳೋದಕ್ಕೆ ಇಷ್ಟ, ಜೊತೆಗೆ ಟ್ರಾವೆಲಿಂಗು ಕೂಡ ಬಹಳ ಇಷ್ಟ ನನಗೆ. ಓಕೆ ಮ್ಯಾಮ್, ನಮ್ಮ ಬಂದಂತ ಎಲ್ಲ ಅತಿಥಿಗಳಿಗೂ ಕೂಡ ಅದೇ ಪ್ರಶ್ನೆ ಕೇಳ್ತೀವಿ. ಮನಸ್ಸಲ್ಲಿ ಬಹಳ ದುಃಖವಾದಂಥ ವಿಚಾರ ಎಲ್ಲೂ ಕೂಡ ನಾವು ಶೇರ್ ಮಾಡ್ಕೊಂಡಿಲ್ಲ, ಆ ವಿಚಾರ ನೆನೆಸ್ಕೊಂಡ್ರೆ ಈಗಲೂ ಕೂಡ ಕಣ್ಣಲ್ಲಿ ನೀರು ಬರುತ್ತೆ ಅಂತ ವಿಚಾರ ಏನಾದ್ರು ಇದೆಯಾ ನಿಮ್ಮ ಲೈಫಲ್ಲಿ? ಅಂಥದ್ದು ಏನಾದರೂ ಆಗಿದೆಯಾ? ಎಲ್ಲೂ ಇಲ್ಲ. ಫುಲ್ ಖುಷಿಯಾಗಿ ಎಲ್ಲೋ ಆ ಥರ ದುಃಖದ ವಿಚಾರ ಅಂತ ಇಲ್ಲ. ಓಕೆ ಮ್ಯಾಮ್, ಇತ್ತೀಚೆಗೆ ಒಂದು ಕ್ಯಾಂಪೇನ್ ಸ್ಟಾರ್ಟ್ ಆಗಿತ್ತು, ಮೀ ಟೂ ಅಭಿಯಾನ. ಬಹಳ ಹೆಣ್ಣುಮಕ್ಕಳು ತಮ್ಮ ವಾಯ್ಸ್ ಅನ್ನ ರೈಸ್ ಮಾಡ್ತಾ ಇದ್ರು, ಅವರಿಗೊಂದು ಒಳ್ಳೆ ಸ್ಟೇಜ್ ಆಗಿತ್ತು ಅದು ಮೀ ಟೂ ಅಭಿಯಾನ. ಆ ಕ್ಯಾಂಪೇನ್ ಬಗ್ಗೆ ನಿಮ್ಮ ಅಭಿಪ್ರಾಯ? ನನಗಿದು ಬೇಕಾಗಿಲ್ಲ ಅನ್ಸುತ್ತೆ ಹೆಣ್ಮಕ್ಳಿಗೆ. ಯಾಕಂತಂದ್ರೆ ಮೀ ಟೂ ಅಭಿಯಾನ ಅಂದ್ರೆ ದಿನನಿತ್ಯ ಜೀವನದಲ್ಲಿ ಏನಾದರೂ ಒಂದು ಫೇಸ್ ಮಾಡ್ತಾನೆ ಇರ್ತೀವಿ. ಹೆಣ್ಮಕ್ಳು ಅಂದಮೇಲೆ ರಾಜಕೀಯ ಆಗಿರ್ಬೋದು, ಫಿಲಮ್ ಇಂಡಸ್ಟ್ರಿ ಆಗಿರ್ಬೋದು, ಬೇರೆ ಯಾವುದೋ ಇಂಡಸ್ಟ್ರಿ ಆಗಿರ್ಬೋದು, ಫೇಸ್ ಮಾಡ್ತೀವಿ. ಎಲ್ಲಿವರೆಗೂ ನಾವು ಗಟ್ಟಿಯಾಗಿರ್ತೀವೋ ಯಾರೇನು ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾನು ಇವತ್ತಾದರೂ ಎಲ್ಲ ಹೆಣ್ಮಕ್ಳಿಗೂ ಅದನ್ನೇ ಹೇಳ್ತೀನಿ, ನೀವು ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡಿರಿ, ನೀವೆಲ್ಲಿವರೆಗೂ ನೀವು ಸ್ಟ್ರೆಂಥನ್ ಆಗಿರ್ತೀರೋ, ನಿಮ್ಮ ವಿಲ್ ಪವರ್ ಎಲ್ಲಿವರೆಗೂ ಗಟ್ಟಿಯಾಗಿರುತ್ತೋ, ನೀವೆಲ್ಲಿವರೆಗೂ ಕರೆಕ್ಟ್ ಆಗಿರ್ತೀರೋ ಎಲ್ಲದನ್ನೂ ಕರೆಕ್ಟ್. ಆದ್ರೂ ಮಹಿಳೆಗೆ ಅದೊಂದು ಕಿರುಕುಳ ಜಾಸ್ತಿ ಅಂತ ಒಂದು ಮಾತು ಕೇಳಿ ಬರುತ್ತೆ ಎಲ್ಲ ಕ್ಷೇತ್ರದಲ್ಲೂ ಕೂಡ. ರಾಜಕೀಯ ಆಗಿರ್ಬೋದು, ಸಿನಿಮಾ ರಂಗ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಕ್ಷೇತ್ರಗಳು ಅದೊಂದು ಸಮಸ್ಯೆ ಎಲ್ಲ ಹೆಣ್ಮಕ್ಳು ಫೇಸ್ ಮಾಡ್ತಾರೆ ಅಂತ. ನಿಮ್ಗೆ ಯಾವ ಥರ ಅಂತ ಸಿಚುವೇಶನ್ ಎದುರಾಗಿತ್ತ? ಎಲ್ಲ ಕ್ಷೇತ್ರದಲ್ಲೂ ಇರುತ್ತೆ ಅಂತ ನೀವು ಹೇಳಿದ್ರಿ. ನೋಡುವಂಥ ದೃಷ್ಟಿ ಬೇರೆ ಇರುತ್ತೆ, ಆಮೇಲೆ ಮಾತಾಡ್ಸುವಂಥ ರೀತಿ ಬೇರೆ ಇರುತ್ತೆ. ನಾನೀಗಾಗಲೇ ಹೇಳ್ದೆ,
ನಾವೆಲ್ಲಿವರೆಗೂ ಕರೆಕ್ಟ್ ಆಗಿರ್ತೀವೋ ಯಾರೇನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಈ ಮಾತನ್ನ ನಾನು ಎಲ್ಲಾ ಫೀಲ್ಡ್ ಅಲ್ಲಿ ಇರುವಂತ ಹೆಣ್ಮಕ್ಳಿಗೆ ಹೇಳೋದಕ್ಕೆ ಬಯಸ್ತೀನಿ. ನಿಮ್ ತನ ನೀವು ಕಳ್ಕೊಂಡು ಅದನ್ನ ಪಡ್ಕೊಳೋದ್ರಲ್ಲಿ ಏನು ಅರ್ಥ ಇಲ್ಲ. ಯಾವಾಗೂ ನಮ್ಮ ಸೆಲ್ಫ್ ರೆಸ್ಪೆಕ್ಟ್, ನಮ್ಮ ಆತ್ಮಕ್ಕೆ ನಾವು ಗೌರವ ಕೊಡ್ಬೇಕು. ಎಲ್ಲೂ ಗಿಲ್ಟ್ ಫೀಲ್ ಆಗ್ಬಾರ್ದು ನಾಳೆ ಈ ತಪ್ಪು ಮಾಡಿದೆ ನಾನು ಇದಕ್ಕೋಸ್ಕರ ಅಂತೇಳಿ. ಯಾವುದೇ ಒಂದು ಪೊಸಿಷನ್ ಆಗಿರ್ಬೋದು, ಯಾವುದೇ ಒಂದು ಸ್ಟೇಟಸ್ ಆಗಿರ್ಬೋದು, ಇವತ್ತಿರುತ್ತೆ ನಾಳೆ ಹೋಗುತ್ತೆ. ಇವತ್ತು ಕಳ್ಕೊಂಡಂತ ಗೌರವ ಮತ್ತೆ ಸಿಗಲ್ಲ. ಆ ಗೌರವಕ್ಕೆ ಬಹಳ ಮುಖ್ಯ ಕೊಡ್ರಿ. ಇವತ್ತು ಹೆಣ್ಮಕ್ಳು ಅಂತಂದಾಗ ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಪ್ರತಿರೂಪ ನಾವು. ಆ ಒಂದು ಸಂಸ್ಕೃತಿಗೆ ನೀವು ಬೆಲೆ ಕೊಡ್ರಿ. ಎಲ್ಲಾ ಫೀಲ್ಡ್ ಅಲ್ಲೂ ಎಲ್ಲಾ ತರ ಜನ ಇರ್ತಾರೆ, ಬಟ್ ನಿಮ್ ತನ ನೀವು ಕಳ್ಕೊಂಡು ಯಾವತ್ತು ಆ ಒಂದು ಪೊಸಿಷನ್ ರೀಚ್ ಆಗೋದಕ್ಕೆ ಪ್ರಯತ್ನ ಮಾಡ್ಬೇಡ್ರಿ. ಓಕೆ ಮ್ಯಾಮ್, ಈಗ ಉತ್ತರ ಕರ್ನಾಟಕಕ್ಕೆ ಎಲ್ಲಾ ರೀತಿಯಲ್ಲಿ ಕೂಡ ತಾರತಮ್ಯ ಮಾಡ್ತಾರೆ ಅನ್ನೋದು ಹಳೇ ಕೂಗು, ಇವತ್ತಿನಲ್ಲ. ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಕೂಗು ಆಗ ಕೇಳಿ ಬರ್ತಾನೆ ಇರುತ್ತೆ. ನೀವೇನ್ ಹೇಳ್ತೀರಾ? ಉತ್ತರ ಕರ್ನಾಟಕದ ನಿಜವಾಗ್ಲೂ ತಾರತಮ್ಯ ಆಗ್ತಾ ಇದೆಯಾ? ಫೇಸ್ ಮಾಡ್ತಿದ್ದೀರಾ ನಿಮ್ಮ ಭಾಗದವ್ರು? ಖಂಡಿತವಾಗ್ಲು. ಯಾಕಂತಂದ್ರೆ ಇವತ್ತು ಅನುದಾನದ ಕೊರತೆ ಸಾಕಷ್ಟು ಇದೆ. ಹೈದರಾಬಾದ್ ಕರ್ನಾಟಕ ಸಿಕ್ಕಷ್ಟು ಅನುದಾನ ನಮಗ್ ಸಿಗ್ತಾ ಇಲ್ಲ. ಇವತ್ತು ಹೈದರಾಬಾದ್ ಕರ್ನಾಟಕ ಬೇರೆ ಇಲ್ಲ, ನಮ್ದು ಬೇರೆ ಇಲ್ಲ. ಇವತ್ತು ಕೊಪ್ಪಳಕ್ಕೂ ನಮಗೂ ಬಹಳ ಹತ್ರ. ಅಲ್ಲಿ ಫೇಸ್ ಮಾಡ್ತಾ ಇರೋಂಥ ಸಮಸ್ಯೆನ ನಾವು ಫೇಸ್ ಮಾಡ್ತಾ ಇದೀವಿ. ಪ್ರತ್ಯೇಕ ರಾಜ್ಯದ ಬಗ್ಗೆ ನಿಮ್ಮ ಒಪಿನಿಯನ್? ಬೇಡ ಅನ್ಸುತ್ತೆ. ಯಾಕಂತಂದ್ರೆ ಇವತ್ತು ನಾವು ಕರ್ನಾಟಕ ಬಹಳ ಕಷ್ಟಪಟ್ಟಿದ್ದಾರೆ. ಅಖಂಡ ಕರ್ನಾಟಕ ಆಗಿರ್ಲಿ ಸದಾ ಕಾಲ ಎಲ್ಲರೂ ನಮ್ಮ ರಾಜಕಾರಣಿಗಳು ಕಣ್ ತೆರೆದು ನೋಡ್ಬೇಕು. ಎಲ್ಲರೂ ಬಹಳ ಕಷ್ಟಪಟ್ಟಿದ್ದಾರೆ. ಈ ಒಂದು ಕರ್ನಾಟಕನ ನಾವೆಲ್ಲರೂ ಏಕೈತೆಯಾಗಿ ಒಂದೇ ಕುಟುಂಬದವರಾಗಿ ಇದನ್ನ ಉಳಿಸ್ಕೊಂಡು ಹೋಗ್ಬೇಕು. ಛಿದ್ರ ಮಾಡೋದಕ್ಕೆ ಬಯಸ್ಬಾರ್ದು ಯಾರನ್ನು ಕೂಡ. ಇವತ್ತು ನಮಗೆ ಏನ್ ಬೇಕು, ನಮಗೆ ಉತ್ತರ ಕರ್ನಾಟಕಕ್ಕೆ ಬೇಕಾಗಿರುವಂತ ಫೆಸಿಲಿಟೀಸ್ ನ ನಾವು ಪಡ್ಕೊಳ್ಳೋಣ, ಅದನ್ನ ಧ್ವನಿ ಎತ್ತದ್ರ ಮೂಲಕ ಪಡ್ಕೊಳ್ಳೋಣ. ಬಟ್ ಪ್ರತ್ಯೇಕ ರಾಜ್ಯ ಮಾಡೋದ್ ಬೇಡ ಅಂತೇಳಿ ನಂದೊಂದು. ಈಗ ನಮ್ಮ ಭಾಷೆ ಸೊಗಡೆ ವಿಭಿನ್ನ. ನಮ್ಮ ಮಲೆನಾಡು ಭಾಗಕ್ಕೆ ಹೋದ್ರೆ ಬೇರೆ ರೀತಿ ಕೇಳುತ್ತೆ, ನಮ್ಮ ಕರಾವಳಿ ಭಾಗಕ್ಕೆ ಹೋದ್ರೆ ಅಲ್ಲೊಂಥರ ಬೇರೆ ಧ್ವನಿಸುತ್ತೆ, ಉತ್ತರ ಕರ್ನಾಟಕ ಬಂದ್ರೆ ಅಲ್ಲೊಂಥರ ಬೇರೆ ರೀತಿಯಂತ ಭಾಷೆ ಧ್ವನಿಸುತ್ತೆ. ಎಷ್ಟೋ ಕಿಲೋಮೀಟರ್ಗೆ ಭಾಷೆ ಚೇಂಜ್ ಆಗುತ್ತೆ ಅಂತ ಹೇಳಿ. ಈ ಉತ್ತರ ಕರ್ನಾಟಕ ಭಾಷೆ ಅಂದ್ರೆ ಕೇಳಕ್ಕೆ ಒಂಥರ ಖುಷಿ, ಮಜಾಗ ಕೇಳುತ್ತೆ. ಆ ಒಂಥರ ಮಣ್ಣಿನ ಸೊಗಡು ಎದ್ದು ಕಾಣುತ್ತೆ ಆ ಭಾಷೆಯಲ್ಲಿ. ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ ಮಾತಾಡ್ತೀರಾ ನೀವು? ಇಲ್ಲ, ಮಾತಾಡಲ್ಲ, ಬರಲ್ಲ ಅದು ನನ್ಗೆ. ನಾನು ಮದುವೆ ಆಗಿ ಇಷ್ಟು ಆದ್ರೆ ನಿಮ್ ಭಾಗದವ್ರು ಕಾಯ್ತಾ ಇರ್ತಾರೆ, ಮೇಡಮ್ ಬಾಯಲ್ಲಿ ಒಂದ್ 2 ಡೈಲಾಗ್ ಕೇಳ್ಬೋದಾ ಉತ್ತರ ಕರ್ನಾಟಕದ ಅಂತ ಹೇಳಿ. ಬಟ್ ನಾನು ಸುಮಾರು ಸರಿ ಪ್ರಯತ್ನ ಮಾಡಿದೀನಿ, ಬರಲ್ಲ ಅದು. ಬರಂಗಿಲ್ಲ. ಆದ್ರೂ ಕೂಡ ಅರ್ಥ ಆಗುವಂತ ಕನ್ನಡ ಮಾತಾಡ್ತೀನಿ ನಾನು. ಮ್ಯಾಮ್, ನನಗೆ ನಿಮ್ ನೋಡ್ತಿದ್ರೆ ಯಾವ್ದೋ ಆಕ್ಟ್ರೆಸ್ ನೋಡ್ದಂಗೆ ಅನ್ಸ್ತವ್ ನಂಗೆ ಅವಾಗ್ಲಿಂದ. ಯಾರಾದ್ರೂ ಡೈರೆಕ್ಟರ್ ಬಂದ್ಬಿಟ್ಟು ಮೇಡಮ್ ಬನ್ನಿ ಒಂದ್ ಸಿನಿಮಾದಲ್ಲಿ ಒಂದು ಆಕ್ಟ್ ಮಾಡಿ ಹೋಗಿ ಅಂದ್ರೆ ನೆಕ್ಸ್ಟ್ ಒಪ್ಕೊಳ್ತೀರಾ ಮುಂದಿನ ದಿನಗಳಲ್ಲಿ? ಇವಾಗ ಅದಕ್ಕೆ ಸದ್ಯ ಚಿಂತನೆ ಮಾಡಿಲ್ಲ. ಇವಾಗ ಏನಿದ್ರು ಲೋಕಸಭೆ ಚುನಾವಣೆಯಲ್ಲಿ ನಿಲ್ಬೇಕು, ನನ್ನ ಕ್ಷೇತ್ರದ ನಮ್ಮ ಜಿಲ್ಲೆಯ ಜನರಿಗೆ ಏನಾದರೂ ಒಳ್ಳೇದು ಮಾಡಬೇಕು, ನಮ್ಮ ಜಿಲ್ಲೆ ಬದಲಾವಣೆ ಮಾಡಬೇಕು ಅನ್ನೋ ಒಂದು ಅದ ತಲೆಯಲ್ಲಿ ಅದೊಂದೇ ಇದೆ. ಫೈನಲಿ ಇವತ್ತಿನ ನಮ್ಮ ಕಾರ್ಯಕ್ರಮದ ಯಜಮಾನಿಯಾಗಿ ಮಹಿಳೆಯರಿಗೆ ಯಾವ ಸಂದೇಶ ಕೊಡ್ತೀರಾ? ಎಷ್ಟೋ ಜನ ಮಹಿಳೆಯರಿದ್ದಾರೆ, ನಾವು ಹೆಣ್ಮಕ್ಳು ನಮ್ಗೆ ಏನ್ ಮಾಡಕ್ಕಾಗತ್ತೆ, 4 ಗೋಡೆ ಮಧ್ಯೆ ಇರಬೇಕು, ಅಡುಗೆ ಮಾಡ್ಕೊಂಡು ನಾವ್ ಇರ್ಬೇಕು, ನಮ್ಗೆ ಏನು ಮಾಡೋದಕ್ಕೆ ಆಗೋದಿಲ್ಲ ಅಂತ ಅನ್ಕೊಳ್ಳೋರು ಜಾಸ್ತಿ. ಅಂತ ಮಹಿಳೆಯರಿಗೆ ಖಂಡಿತವಾಗ್ಲೂ ಇವತ್ತು ಮಹಿಳೆಯರಿಗೆ ಅದನ್ನ ತೆಗ್ದಾಕ್ರಿ ಅಂತೇಳಿ ನಾನು ಸುಮಾರು ಸರಿ ಹೇಳ್ತೀನಿ. ಅದನ್ನ ನೀವು ಫಸ್ಟ್ ತೆಗ್ದಾಕ್ಬೇಕು. ಇವತ್ತು ನಾವು ಹೆಣ್ಮಕ್ಳು ನಮ್ಮ ಕೈಯಲ್ಲಿ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ, ಏನೋ ಆಗಲ್ಲ ಅನ್ನೋದೇನು ಇಲ್ಲ. ಆಗಲ್ಲ ಅನ್ನೋದು ಪ್ರಪಂಚದಲ್ಲಿ ಏನೂ ಇಲ್ಲ. ಮನ್ಸು ಮಾಡಿದ್ರೆ ಎಲ್ಲದೂ ಸಾಧ್ಯ. ಮನ್ಸು ಬೇಕು ಅಷ್ಟೇ, ಒಂದು ಗುರಿ ಬೇಕು, ನಿರ್ದಿಷ್ಟ ಗುರಿ ಬೇಕು, ಮಾಡುವಂಥ ಮನ್ಸಿದ್ರೆ ಏನು ಬೇಕಾದ್ರೂ ಸಾಧಿಸ್ಬೋದು ಅಂತ ಹೇಳ್ತಾರೆ. ಓಕೆ, ಫೈನಲಿ ಆದಷ್ಟು ಬೇಗ ಲೋಕಸಭೆಯಲ್ಲಿ ನಿಮ್ದೊಂದು ಧ್ವನಿ ಕೇಳಿಸ್ಲಿ ಅಂತ ನಮ್ಮ ಪವರ್ ಟಿವಿ ಕಡೆಯಿಂದ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಇದು ನಮ್ಮ ಈ ವಾರದ ಯಜಮಾನಿ ಕಾರ್ಯಕ್ರಮವಾಗಿತ್ತು. ನಮ್ಮ ಜೊತೆಗೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗಿರುವಂಥ ವೀಣಾ ಕಾಶ್ಯಪ್ಪನವರಿದ್ದರು. ಸಾಕಷ್ಟು ವಿಚಾರಗಳನ್ನು ಶೇರ್ ಮಾಡ್ಕೊಳ್ತಾ ಇದ್ರು. ಫೈನಲಿ ಒಂದು ಮಾತನ್ನು ಹೇಳಿದ್ರು, ಮಹಿಳೆ ಅಂಥೇಳಿ ಮನೆಯಲ್ಲಿ ಕುತ್ಕೊಂಡಿದ್ರೆ ಮನೆಯಲ್ಲೇ ಕುತ್ಕೊಳ್ಬೇಕಾಗತ್ತೆ, ಆದರೆ ಮನಸ್ಸಿದ್ದರೆ ಮಾರ್ಗ. ನಾವೇನಾದರೂ ಮಾಡಬೇಕು ಅಂತ ಹೊರಟ್ರೆ ಏನು ಬೇಕಾದರೂ ಸಾಧನೆಯನ್ನು ಮಾಡಬಹುದು ಅಂತೇಳಿ ಒಟ್ಟಾರೆಯಾಗಿ ಇವರ ಜೀವನ ಗಾಥೆ ಎಷ್ಟೋ ಜನರಿಗೆ ಸ್ಫೂರ್ತಿ ಆಗುತ್ತೆ ಅಂತ ಅಂದ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಮುಂದಿನ ವಾರ ಮತ್ತೋರ್ವ ವಿಶೇಷ ಅತಿಥಿಯೊಂದಿಗೆ ಅಥವಾ ಯಜಮಾನಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಕೀಪ್ ವಾಚಿಂಗ್ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.